ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಭಗವದ್ಗೀತೆ ಉಪನ್ಯಾಸಗಳಲ್ಲಿ 2ನೇ ಅಧ್ಯಾಯ 17ನೇ ಚಾಪ್ಟರ್, ಇನ್ನೆರಡು ಚಾಪ್ಟರ್ಗಳಿದೆ, 17, 18 ಮುಗಿದೋದ್ರೆ 2ನೇ ಚಾಪ್ಟರ್ ಮುಗಿದೋಗುತ್ತೆ. ಈ 17ನೇ ಚಾಪ್ಟರ್ನಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳು ಅನ್ನೋದಿದೆ. ಇದರಲ್ಲಿ 2ನೇ ಅಧ್ಯಾಯದಲ್ಲಿ 56ನೇ ಶ್ಲೋಕದಿಂದ 63ರವರೆಗೂ ಅರ್ಥವನ್ನು ಸ್ವಾಮಿಗಳು ಹೇಳ್ತಾ ಹೋಗ್ತಾರೆ. ತುಂಬ ಚೆನ್ನಾಗಿದೆ. ಇದು ಡಿಟೆಕ್ಟಿವ್ ಪುಸ್ತಕ ಇದ್ದಂಗೆ ಹೋಗ್ತಾ ಇರುತ್ತೆ. ಸೊ ಸಾಧನೆಗಳು ತುಂಬ ಮುಖ್ಯ. ಅದಕ್ಕೋಸ್ಕರ ಶುರು ಮಾಡೋಣ. ಆದರೂ 16ನೇ ಚಾಪ್ಟರ್ ಕೊನೆಯಲ್ಲಿ ನಾವು ಏನು ಮಾಡಿದ್ವಿ, 16ನೇ ಚಾಪ್ಟರ್ ಸಾರಾಂಶ ಏನು ಅಂತ ಸ್ವಲ್ಪ ನೋಡಿಕೊಂಡು ಮುಂದಕ್ಕೆ ಹೋಗಬೇಕಾಗಿದೆ ನಮ್ಮ ಕರ್ತವ್ಯ. 16ನೇ ಚಾಪ್ಟರ್ನಲ್ಲೂ ಕೂಡ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳಿದ್ದಾರೆ. ಮೊದಲನೇ ಲಕ್ಷಣ, ಕಾಮಗಳನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿರ್ತಾನೆ. ಯಾರು? ಸ್ಥಿತಪ್ರಜ್ಞ, ಮುಕ್ತನಾದವನು. ಅವನಿಗೆ ಕಾಮಗಳೇ ಇರೋದಿಲ್ಲ. ಆದ್ದರಿಂದ ನಮಗೆ ಗೊತ್ತು ಇದರ ಹಿಂದೆ ಮುಂದೆ ಏನೇನು ಅಂತ. ಮುಂದಕ್ಕೂ ಕೂಡ ಬರ್ತಾನೆ, ಅಲ್ಲಿ ಸ್ವಲ್ಪ ಚಿಂತನೆ ಮಾಡೋಣ. ಇನ್ನು 2, 3ನೇ ಲಕ್ಷಣದಲ್ಲಿ ಅವನಿಗೆ ಸುಖ ದುಃಖಗಳನ್ನು ಸಮವಾಗಿ ಸ್ವೀಕಾರ ಮಾಡ್ತಾ ಇರ್ತಾನೆ ಅನ್ನೋದು ಕೂಡ ತೋರಿಸ್ಕೊಟ್ರು. ಇನ್ನು 4ನೇ ಲಕ್ಷಣದಲ್ಲಿ ಇಂದ್ರಿಯಗಳು ಮುಕ್ತನಾದವನಿಗೆ ಹೊರಮುಖ ಆಗೋದೇ ಇಲ್ಲ ಅಂತಂದು. ಯಾಕೆ? ಇಂದ್ರಿಯಗಳು ಹೊರಮುಖ ಆಗಬೇಕಾದ್ರೆ ಹೊರಗಡೆ ಇರೋ ವಿಷಯಗಳಲ್ಲಿ ಆಸೆ, ರಾಗ, ಕಾಮ ಇರಬೇಕು. ಅವನಿಗೆ ತನ್ನ ಒಳಗಡೆ ಆನಂದ ಸಿಕ್ಕಿದಾಗ ಹೊರಗಡೆ ಯಾಕೆ ಹೋಗ್ತಾನೆ? ಅದಕ್ಕೋಸ್ಕರ ಅವನ ಇಂದ್ರಿಯಗಳು ಏನಾಗಿರುತ್ತೆ, ಆಮೇಲೆ ಯಾರಾದರೂ ಮೇಲ್ ಮುಟ್ಟಿದ್ರೆ ಸಾಕು, ಅಥವಾ ಅದು ತನ್ನ ಕಾಲುಗಳನ್ನ ಒಳಕ್ಕೆ ಎಳ್ಕೊಳ್ಳೋ ಹಾಗೆ ಇಂದ್ರಿಯಗಳು. ಇಲ್ಲಿ ಇಂದ್ರಿಯಗಳು ಅಂತಂದರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಎಲ್ಲವನ್ನೂ ಒಳಕ್ಕೆ ಎಳ್ಕೊಂಡಿರ್ತಾನೆ. ತನ್ನಲ್ಲೇ ತಾನು ಆನಂದವನ್ನು ಪಡೀತಾ ಇರ್ತಾನೆ. ಅವನಿಗೆ ಹೊರಗಡೆ ಇರೋ ವಸ್ತುಗಳು ಯಾವುದರ ಚಿಂತೆಯೂ ಬೇಕಾಗಿಲ್ಲ, ಮತ್ತು ಅದನ್ನು ಅನುಭವಿಸ್ಬೇಕು ಅನ್ನೋದು ಬೇಕಾಗಿರಲ್ಲ ಅನ್ನೋದನ್ನು ಇಷ್ಟು ನೋಡಿದ್ವಿ. ಆದ್ದರಿಂದ ಇನ್ನೂ ಕೆಲವು ಸ್ಥಿತಪ್ರಜ್ಞನ ಲಕ್ಷಣಗಳಿರೋದ್ರಿಂದ ಈ 17ನೇ ಚಾಪ್ಟರ್ನಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ್ದನ್ನು ನೆನೆಸ್ಕೋಬೇಕು. ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ನಾವು ಯಾಕಿಲ್ಲ ಅಧ್ಯಯನ ಮಾಡಬೇಕು ಅಂದರೆ, ಅವನಿಗೆ ಎಲ್ಲ ಸಾಧನೆಗಳು ಮುಗಿದು ತತ್ವದಲ್ಲಿ ನಿಂತಿರ್ತಾನೆ. ಹೇಗೆ ನಿಂತಿರ್ತಾನೆ? ಹೇಗೆ ನಾವು ಹಗ್ಗ ಅಂತ ಕಂಡಾಗ ಹಾವಿನ ಭಯ ಕಿಂಚಿತ್ತಿರಲ್ವೋ ಹಾಗೆ ಅವನು ಆತ್ಮನನ್ನು ಅನುಭವದಿಂದ ಕಂಡಿರ್ತಾನೆ. ಅವಸ್ಥಾತ್ರಿಯಿಂದ ಕಂಡುಕೊಳ್ಳೋದು ಅನುಭವ ಅಲ್ಲ, ಅದನ್ನು ಗೌಣ. ಆದರೆ ಅವನು ಸಾಧನೆ ಮಾಡಿ ತನ್ನ ಮನಸ್ಸನ್ನು ಬಿಟ್ಟು ಆತ್ಮತತ್ವದಲ್ಲಿ ನಿಂತಿರಬೇಕು. ಅವನು ಹೇಗಿರ್ತಾನೆ ಅಂತ ನಾವು ಅವನ್ನ ಕಾಪಿ ಚೆಟ್ ಹೊಡಿಬೇಕು. ಮುಮುಕ್ಷುಗಳಾದವರು, ಮೋಕ್ಷವೇ ಬೇಕು ಅಂತ ಹೇಳೋರು ಅವನ್ನ ನೋಡಿ ಅವನ್ನ ಮೇಲ್ಪಂಕ್ತಿನಲ್ಲಿ ಇಟ್ಕೊಂಡು ನಾವು ನಡೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದ ಇದು ಕೂಡ ನಮಗೆ ಸಾಧನೆಗಳೇ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಮುಮುಕ್ಷುಗಳಿಗಾಗಿಯೇ ಹೇಳಿರ್ತಾರೆ. ಅವರಿಗೆ ಸಹಜ, ನಮಗೆ ಸಾಧನೆ. ಈ ಧರ್ಮಗಳನ್ನು ನಮ್ಮ ಕೈನಲ್ಲಿ ಎಷ್ಟಾದರೆ ಅಷ್ಟರ ಮಟ್ಟಿಗೆ ನಾವು ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್. ಸ್ಥಿತಪ್ರಜ್ಞನಿಗೆ
ಜ್ಞಾನವು ಪರಮಾತ್ಮನಲ್ಲಿ ಅಲುಗಾಡದೆ ನಿಂತು ಬಿಟ್ಟಿರುತ್ತೆ. ಅಂದರೆ ಅರ್ಥ ಏನು? ಆತ್ಮತತ್ವದಲ್ಲಿ ನೆಲೆ ಸಿಕ್ಕಿರುತ್ತೆ. ಹಗ್ಗವನ್ನು ಕಂಡಿರ್ತಾನೆ, ಹಾವಿನ ಭಯ ಇಲ್ಲವೋ ಹಾಗೆ ಆತ್ಮನ ಅವನು ಅನುಭವದಿಂದ ಕಂಡಿದ್ದರಿಂದ ಅವನ್ನ ಜ್ಞಾನಿ, ಸ್ಥಿತಪ್ರಜ್ಞ, ಮುಕ್ತ, ಯುಕ್ತ, ಮುಕ್ತ, ಮೋಕ್ಷವನ್ನು ಹೊಂದಿದವನು ಹೀಗೆಲ್ಲ ಹೇಳ್ತಾರೆ. ಅವನಿಗೆ ಪರಮಾತ್ಮನನ್ನು ತಿಳ್ಕೊಂಡಿಲ್ವಿಲ್ಲ ಅನ್ನೋ ಅಜ್ಞಾನ ಇರೋದೇ ಇಲ್ಲ. ಇಲ್ಲಿ ಜ್ಞಾನ ಆಗ್ಬಿಟ್ಟಿರುತ್ತೆ ಇವನಿಗೆ. ಜ್ಞಾನದಿಂದ ಇವನು ತತ್ವದಲ್ಲಿ ನಿಂತಿರ್ತಾನೆ. ಇವನಿಗೆ ಜ್ಞಾನ ಆದಮೇಲೆ ಅಜ್ಞಾನ ಎಲ್ಲಿರುತ್ತೆ? ಸರಿಯಾದ ನಾಲೆಡ್ಜ್ ಬಂದಮೇಲೆ ರಾಂಗ್ ನಾಲೆಡ್ಜ್ ಅವನಿಗೆ ಇರೋದೇ ಇಲ್ಲ. ಆದ್ದರಿಂದ ಹಾಗಾದರೆ ಜ್ಞಾನ ಆಗುತ್ತೆ ಅಂದರೆ ಸರಿ, ಅಜ್ಞಾನದ ಫಲ ಏನು ನಮಗೆ ಗೊತ್ತಿದೆ. ಏನು ಅಜ್ಞಾನದ ಫಲ? ಅದರಿಂದ ಅವನಿಗೆ ಕಾಮಗಳು ಇರುತ್ತೆ. ಅಜ್ಞಾನದ ಫಲ ಕಾಮಗಳಿರುತ್ತೆ ಅಂತ. ಸೊ ಹೇಗೆ? ಈಗ ಕಾಮಗಳು ಯಾರಿಗಿರುತ್ತೆ ಅಂದರೆ ಯಾರು ಆತ್ಮತತ್ವವನ್ನು ಕಂಡಿಲ್ವೋ, ಅಥವಾ ನನಗೆ ಕಾಮಗಳು ಇರಬೇಕಾದ್ರೆ ಕಾರಣ ಏನು? ಅದರ ಹಿಂದೆಗಡೆ ಅಧ್ಯಾಸ. ಏನದು ಅಧ್ಯಾಸ? ರಾಂಗ್ ನಾಲೆಡ್ಜ್. ಈಗ ರಾಂಗ್ ನಾಲೆಡ್ಜ್ ಆಗೋದಕ್ಕೆ ಅದಕ್ಕೂ ಹಿಂದಡಿಕೆ ಕಾರಣ ಏನು? ಅಲ್ಲ, ರಾಂಗ್ ನಾಲೆಡ್ಜ್ ಅಥವಾ ಅವಿದ್ಯೆ ಅಂತ ಕರಿತೀವಿ. ಅದಕ್ಕೂ ಹಿಂದೆ ಅಧ್ಯಾಸ. ಒಂದರ ಧರ್ಮವನ್ನು ಮತ್ತೊಂದರಲ್ಲಿ ಕಲಬೆರಕೆ ಮಾಡಿಕೊಂಡಿರೋದ್ರಿಂದ ಅಲ್ಲಿ ಏನಾಯಿತು? ಗಾಢನಿದ್ರೆಯಲ್ಲಿ ಬರೀ ಆತ್ಮನಾಗಿರ್ತೀವಿ. ಎದ್ದಿದ ತಕ್ಷಣ ಆತ್ಮ ಗಾಢನಿದ್ರೆಯಲ್ಲಿ ನಿಜವಾದ ನಾನು, ಒರಿಜಿನಲ್ ನಾನು, ಎದ್ದಿದ ತಕ್ಷಣ ನನ್ನದು. ಆತ್ಮನ ನಾನು ಅಂದರೆ ಅವಸ್ಥೆ ಒಳಗಡೆ ಇರೋದೆಲ್ಲ ನನ್ನದು. ಇವು ಎರಡರ ಕಲಬೆರಕೆ ಆಗಿರುತ್ತೆ. ಅಂದರೆ ಇದರ ಧರ್ಮಗಳನ್ನು ಅದರ ಮೇಲೂ, ಅದರ ಧರ್ಮಗಳನ್ನು ಇದರ ಮೇಲೂ ಹಾಕೋದು ಸಹಜವಾಗಿರುತ್ತೆ. ಹಾಗಾಕಿದ ತಕ್ಷಣ ಏನಾಗುತ್ತೆ? ಕರ್ತೃತ್ವ ಭೋಕ್ತೃತ್ವ ಇರುತ್ತೆ. ಕರ್ತೃತ್ವ ಅಂದರೆ ನಾನು ನಿಜವಾಗ್ಲೂ ಅವನು ಒರಿಜಿನಲ್ ನಾನು ಅಲ್ಲ. ಇವನು ಒರಿಜಿನಲ್ ನಾನು ಹಂಗೆ ಆ್ಯಕ್ಟಿಂಗ್ ಮಾಡ್ತಾನೆ. ಆ್ಯಕ್ಟಿಂಗ್ ಅಲ್ಲ, ಅವನಿಗೆ ಸಹಜವಾಗಿರುತ್ತೆ. ಹೇಗೆ ಸ್ಥಿತಪ್ರಜ್ಞನಿಗೆ ನಿಜವಾದ ನಾನು ಸಹಜವಾಗಿರುತ್ತೋ, ಇವನಿಗೆ ಡೂಪ್ಲಿಕೇಟ್ ನಾನೇ ಸಹಜವಾಗಿರುತ್ತೆ. ಆದ್ದರಿಂದ ಅವನು ಭೋಕ್ತೃತ್ವ, ಕರ್ತೃತ್ವ, ಜ್ಞಾತೃತ್ವ ಈ ಮೂರು ಸೇರಿ ಪ್ರಮಾತೃತ್ವ ಅಂತೀವಿ. ಅವನು ಯಾವಾಗ ನಾನು ಅನ್ನೋದಿರುತ್ತೋ ಆವಾಗ ಅವನಿಗೆ ಭೋಕ್ತೃತ್ವ ಇರುತ್ತೆ. ಆಗ ಕರ್ತೃತ್ವ ಭೋಕ್ತೃತ್ವ ಇರೋದರಿಂದ ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅವನ್ನ ಏನಾದರೂ ಕೆಲಸ ಮಾಡಿಸ್ತಾ ಇರುತ್ತೆ. ಅಲ್ಲಿಗೆ ಎರಡು ಕೆಲಸ: ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ಆದ್ದರಿಂದ ಅವನಿಗೆ ಕಾಮ ಇದ್ದಿದ್ದ ತಕ್ಷಣ ಅವನನ್ನು ಕಷ್ಟದಿಂದ ದೂರ ಮಾಡ್ಕೊಳ್ಳೋದಕ್ಕೂ, ಸುಖವನ್ನು ಪಡೆಯೋದಕ್ಕೆ ಹತ್ತಿರ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡ್ತಾ ಇರ್ತಾನೆ. ಇಷ್ಟು ನಮಗೆ ಗೊತ್ತಿದೆ. ಆದರೆ ಈ ಬ್ರಹ್ಮಜ್ಞಾನಿಗೆ ಏನಾಗಿರುತ್ತೆ? ಎಲ್ಲ ರಿವರ್ಸ್ ಆಗಿಬಿಟ್ಟಿರುತ್ತೆ. ಏನಾಗಿರುತ್ತೆ? ಅವನಿಗೆ ಅಧ್ಯಾಸವಿಲ್ಲ. ಅಧ್ಯಾಸ ಇಲ್ಲ ಅಂತಂದರೆ ನಿಜವಾದ ನಾನು ನನ್ನದು ಕಲಬೆರಕೆ ಆಗಿಲ್ಲ. ಯಾವಾಗ ಕಲಬೆರಕೆ ಆಗಿಲ್ವೋ ಆಗ ಅವನಿಗೆ ರಾಂಗ್ ನಾಲೆಡ್ಜ್ ಇಲ್ಲ. ರಾಂಗ್ ನಾಲೆಡ್ಜ್ ಯಾವಾಗ ಇಲ್ವೋ ಆಗ ಅವನಿಗೆ ಕಾಮಗಳಿಲ್ಲ. ಕಾಮ ಇಲ್ಲದೆ ಇರೋದರಿಂದ ಅವನಿಗೆ ಕರ್ತೃತ್ವವಿಲ್ಲ. ಕಾಮನೇ ಇಲ್ಲದೆ ಇದ್ಮೇಲೆ ಏನು ಸಂಕಲ್ಪ ಮಾಡಬೇಕು? ಅಂದರೆ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಅವನಿಗೆ ಇರೋದೇ ಇಲ್ಲ. ಯಾಕೆ? ಒಳಗಡೆನೇ ಆನಂದ ಟ್ಯಾಪ್ ಮಾಡ್ತಾ ಇರ್ತಾನೆ. ಅದನ್ನು ಅವನು ಸಿಕ್ಕಿರುತ್ತೆ. ಸಿಕ್ಕಿದಾಗ ಮತ್ತು ಹೊರಗಡೆ ವಸ್ತುಗಳಿಗೆ ಯಾಕೆ ಜೊಲ್ಲು ಬಿಡಬೇಕು? ಅವನು ಜೊಲ್ಲು ಸೋರಿಸ್ಬೇಕು? ಬೇಕಾಗಿಲ್ಲ. ಇಷ್ಟು ನಮ್ಗೆ ಚೆನ್ನಾಗಿ ಅರ್ಥ ಆಯಿತು. ಎಕ್ಸಾಂಪಲ್ ನೋಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರಿಗೆ ಅಧ್ಯಾಸವಾಗಿಲ್ವೋ ಅಂದರೆ ಹಾವು ಹಗ್ಗಕ್ಕೆ ಕಲಬೆರಕೆ ಆಗಿಲ್ವೋ ಅವನಿಗೆ ರಾಂಗ್ ನಾಲೆಡ್ಜ್ ಆಗಲ್ಲ. ಹಾವು ಅಂತ ತಪ್ಪಾಗಿ ತಿಳ್ಕೊಳ್ಳಲ್ಲ. ರಾಂಗ್ ನಾಲೆಡ್ಜ್ ಆಗದೆ ಇದ್ದರಿಂದ ಏನಾಗಿದೆ? ಇವಾಗ ರೈಟ್ ನಾಲೆಡ್ಜ್ ಆಗಿದೆ.
ಅಂದರೆ ಹಗ್ಗ ಅಂತ ತಿಳಿದು ಬಿಟ್ಟಾಗ ಅವನಿಗೆ ಅದರ ಹಿಂದಿಂದ ಯಾವುದೂ ಇರೋಲ್ಲ. ಹಗ್ಗ ಅಂತ ತಿಳಿದ ಮೇಲೆ ಅವನಿಗೆ ಭಯ ಇಲ್ಲ, ಆದ್ದರಿಂದ ತಪ್ಪಿಸ್ಕೋಬೇಕಾಗಿಲ್ಲ, ಕರ್ತೃತ್ವ ಇಲ್ಲ. ಅಥವಾ ಬೆಳ್ಳಿ ಅಂತಂದಾಗ ಅದನ್ನು ಎತ್ಕೊಳ್ಳೋಕೆ ಮುಂದಕ್ಕೆ ಓಡೋಗ್ಬೇಕಾಗೂ ಇಲ್ಲ. ಆದ್ದರಿಂದ ಇದು ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಹಾಗೆ ಇಲ್ಲಿ ಹೇಳ್ತಾರೆ, ಅಜ್ಞಾನದ ಫಲ ಏನಪ್ಪ ಅಂದರೆ ಕಾಮ. ಯಾವಾಗ ಆದ್ದರಿಂದ ಅವನಿಗೆ ಕಾಮಗಳು ಒಂದಿಷ್ಟು ಇರೋದಿಲ್ಲ. ಕಾಮಗಳು ಯಾಕಿಲ್ಲ? ರಾಂಗ್ ನಾಲೆಡ್ಜ್ ಇಲ್ಲ ಅಷ್ಟೇ. ರಾಂಗ್ ನಾಲೆಡ್ಜ್ ಯಾಕಿಲ್ಲ? ಅಧ್ಯಾಸ ಇಲ್ಲ, ಮುಗಿದೋಯ್ತು. ಈಗ ಕಾಮಗಳು ಇಲ್ಲದೆ ಇದ್ದರೆ ಮತ್ತು ಅವನ ಮನಸ್ಸು ಎಲ್ಲಿರುತ್ತೆ ಸರ್? ಅಂತರ್ಮುಖತ್ವ. ಏನು ಅಂತರ್ಮುಖತ್ವ? ಆತ್ಮನಲ್ಲೇ ಮುಳುಗಿರುತ್ತೆ. ಆತ್ಮನ್ನೇವ ಆತ್ಮನಾ ತುಷ್ಟ. ಆತ್ಮನನ್ನೇ ಅನುಭವಿಸ್ತಾ ಇರ್ತಾನೆ. ಯಾಕೆ? ಆತ್ಮನು ಆನಂದ ಸ್ವರೂಪ. ಆದ್ದರಿಂದ ಅವನಿಗೆ ಕರ್ತೃತ್ವ ಭೋಕ್ತೃತ್ವ ಎರಡೂ ಇರಲ್ಲ. ಆದ್ದರಿಂದ ಮಿಕ್ಕವರು ಅಜ್ಞಾನದಿಂದ ಹೊರಗಿನ ವಿಷಯಗಳನ್ನು ಕಾಣುತ್ತಾ ಅವುಗಳಲ್ಲಿಯೇ ನೆಟ್ಟ ಮನಸ್ಸುಳ್ಳವರಾಗಿರ್ತಾರೆ. ಮಿಕ್ಕವರಿಗೆ ಏನಾಗುತ್ತೆ? ಅವರು ಹೊರಮುಖರಾಗಿರ್ತಾರೆ. ಯಾಕೆ? ಕಾಮಗಳಿರುತ್ತೆ. ಆದ್ದರಿಂದ ಅವ್ರನ್ನೇನಂತ ಕರೀತಾರೆ? ಬಹಿರ್ಮುಖರು. ಬಹಿರ್ಮುಖರಿಗೆ ಏನಾಗಿರುತ್ತೆ? ಯಾವಾಗಲೂ ಹೊರಗಡೆ ಇರೋ ವಿಷಯಗಳಲ್ಲಿ, ವಿಷಯಗಳು ಅಂದರೆ ಏನು? ಅನಾತ್ಮ ವಸ್ತುಗಳಲ್ಲಿ. ಅನಾತ್ಮ ವಸ್ತು ಅಂದರೆ ಏನು? ನಿಜವಾಗ್ಲೂ ಇಲ್ಲದೆ ಇರೋದು. ನಿಜವಾಗ್ಲೂ ಇಲ್ಲದೆ ಇರೋದು ಏನಾಗುತ್ತೆ? ದುಃಖಾಲಯ. ಅದರ ಕಡೆನೇ ಅವನ ಮನಸ್ಸಿರುತ್ತೆ. ಅದಕ್ಕೋಸ್ಕರ ಅವ್ರನ್ನ ಬಹಿರ್ಮುಖರು, ಪರಾದೃಷ್ಟಿಯವರು ಅಂತ ಕರೀತಾರೆ. ಆದ್ದರಿಂದ ಅವುಗಳಲ್ಲಿ ಅವನಿಗೆ ಕಾಮ ಇರುತ್ತೆ. ಕಾಮದಿಂದ ಬೇಕಾದನ್ನು ಅವನು ಸಂಪಾದನೆ ಮಾಡ್ಕೊಳ್ಳೋಕ್ಕೂ ಬೇಡವಾದನ್ನು ದೂರ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡ್ತಾ ಇರ್ತಾನೆ. ಈಗ ಅವನಿಗೆ ಕರ್ತೃತ್ವ ಬೇಕು. ಕರ್ತೃತ್ವ ಆದಮೇಲೆ ಕೆಲಸ ಮಾಡ್ತಾನೆ. ಸುಖವೋ ದುಃಖವೋ ಅನುಭವಿಸ್ಬೇಕು. ಭೋಕ್ತೃತ್ವ. ಇಷ್ಟು ಅವನು ಈ ಸೈಕಲ್ಗೆ ಸಿಕ್ಕಾಕ್ಕೊಂತಾನೆ. ಯಾವಾಗ ಅವನು ಭೋಕ್ತೃತ್ವ ಅನುಭವಿಸ್ತಾನೋ ಅದರ ಸಂಸ್ಕಾರ ಮೂಡುತ್ತೆ. ಆ ಸಂಸ್ಕಾರವನ್ನು ಅನುಭವಿಸೋದಕ್ಕೆ ಮತ್ತೆ ಸಾಯ್ತಾನೆ. ಸತ್ತರೆ ಹುಟ್ಟು ಬರ್ತಾನೆ, ಹುಟ್ಟರೆ ಸಾಯ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ. ಈ ಸೈಕಲ್ನಲ್ಲಿ ಸಿಕ್ಕಿ ಹಾಕಿರ್ತಾನೆ. ಇದು ಎಲ್ರಿಗೂ ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ಇದಕ್ಕೆ ಅವಿದ್ಯಾ, ಕಾಮ, ಕರ್ಮ, ಜನ್ಮ, ಮೃತ್ಯು ಸೈಕಲ್ ಇದು. ಆದ್ದರಿಂದ ಅವುಗಳಲ್ಲಿ ತೊಳುತ್ತಾ ಇರ್ತಾನ. ಅವರು ತೊಳುತ್ತಾ ಅದರಲ್ಲೇ ಸುತ್ತುತ್ತಾ ಇರ್ತಾನೆ. ಅವ್ರುಗಳನ್ನೇನಂತಾರೆ? ಸಂಸಾರಿಗಳು ಅಂತ ಕರೀತಾರೆ. ಆದರೆ ಸ್ಥಿತಪ್ರಜ್ಞರು ಹೇಗಿರ್ತಾರೆ? ಇದಕ್ಕೆ ವಿರುದ್ಧವಾಗಿರ್ತಾರೆ. ಅವಾಗ ಈ ಸೈಕಲ್ ಸಿಕ್ಕಾಕೊಂಡ್ರಲ್ಲ, ಹಗ್ಗವನ್ನು ಕಂಡುಬಿಟ್ಟಿರ್ತಾರೆ, ಆತ್ಮದಲ್ಲಿ ನೆಲೆ ನಿಂತಿರ್ತಾರೆ. ಆದ್ದರಿಂದ ಸ್ಥಿತಪ್ರಜ್ಞರ ಕೆಲವು ಲಕ್ಷಣಗಳನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳಿತ್ತು. ಅವರು ಕಾಮಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿರುವರೆಂಬ ಲಕ್ಷಣ ಮೊದಲನೇದು. ಆಗಲೇ ಹೇಳಿದ್ವಲ್ಲ, ಕಾಮಗಳೇ ಇರೋದಿಲ್ಲ. ಯಾವಾಗ ಇರೋದಿಲ್ವೋ ಅವ್ರಿಗೆ ಅದರ ಕಾಟ ಇರೋದಿಲ್ಲ. ಅವರು ಸುಖ ದುಃಖಗಳಲ್ಲಿ ಸಮವಾಗಿರ್ತಾರೆ. ಅದು ಸುಖ ಅಂದರೆ ಯಾವುದೋ ಸುಖ ಬಂತು ಹಿಗ್ಗೋದಿಲ್ಲ, ದುಃಖ ಬಂತು ಕುಗ್ಗೋದಿಲ್ಲ. ಮನಸ್ಸು ಸಮತ್ವಂ ಯೋಗ ಉಚ್ಚದಲ್ಲಿರುತ್ತೆ. ಯಾರು ಕರ್ಮಯೋಗದಲ್ಲಿ ನಾನೂ ಅಹಂಕಾರ ಬಿಟ್ಟು ಸಮತ್ವ ಬುದ್ಧಿಯಿಂದ, ಈ ನಾಲ್ಕರಲ್ಲಿ ಇವೆರಡೂ ತುಂಬ ಮುಖ್ಯ. ಸಮತ್ವ ಬುದ್ಧಿ ತಾನಾಗಲೇ ಬರುತ್ತೆ. ಹಾಗಾದರೆ ಈಶ್ವರನಿಗೆ ಅರ್ಪಿಸೋದು ಅಷ್ಟೇ. ದೇವರಿಗೆ ಅರ್ಪಿಸ್ಬೇಕು, ಮಾಡೇ ಮಾಡ್ತೀವಿ. ಇಲ್ಲಿ ಮೊದಲನೇ ಎರಡು ತುಂಬ ಮುಖ್ಯ. ಯಾವುದದು? ಕರ್ತೃತ್ವ ಭೋಕ್ತೃತ್ವ. ಈ ಕರ್ತೃತ್ವ ಯಾತ್ರಿಂದ? ನಾನು ಡೂಪ್ಲಿಕೇಟ್ ಆಗಿ ನಾನು, ಶರೀರ ನಾನು. ಭೋಕ್ತೃತ್ವ ಏನು? ಇವುಗಳಿಂದ ನಾನು ಅನುಭವಿಸ್ಬೇಕು. ಇವು ಎರಡು, ಇವುಗಳಿಂದಲೇ ನಮಗೆ ದುಃಖ ಎಲ್ಲ ಆಗ್ತಾ ಇದೆ. ಇನ್ನು ಆ ಬ್ರಹ್ಮಜ್ಞಾನಿಗೆ ಆಮೆಗೆ ಇಂದ್ರಿಯಗಳು ಒಳಮುಖವಾಗಿರೋ ಹಾಗೆ, ಎಲ್ಲ ತಮ್ಮ ಕಾಲುಗಳನ್ನ ಹಿಂದಕ್ಕೆ ಎಳ್ಕೊಂಡಿರೋ ಹಾಗೆ ಬ್ರಹ್ಮಜ್ಞಾನಿಗೆ
ಇಂದ್ರಿಯಗಳು ಹೊರಮುಖ ಆಗೋದೇ ಇಲ್ಲ. ಯಾಕೆ? ಅಂತರ್ಮುಖತ್ವ, ಆತ್ಮನಲ್ಲೇ ಆನಂದ ಪಡೀತಾ ಇರ್ತಾರೆ. ಈ ಎಲ್ಲ ಲಕ್ಷಣಗಳಲ್ಲಿಯೂ ಕಾಮರಾಹಿತ್ಯವೆಂಬುದೇ ಮುಖ್ಯ. ಯಾವಾಗ ಕರ್ತೃತ್ವ ಭೋಕ್ತೃತ್ವ ಇಲ್ಲವೋ ಅವನಿಗೆ ಆನಂದ ಒಳಗಡೆಯಿಂದ ಸಿಕ್ಕಿದ ಮೇಲೆ ಮತ್ತೆ ಯಾವ ಕಾಮಕ್ಕೆ ಅವನು ಜೊಲ್ಲು ಬಿಡಬೇಕು? ಆದ್ದರಿಂದ ಕಾಮವಿದ್ದವನಿಗೆ ವಿಷಯಗಳ ಕಡೆ ಹೋಗಬೇಕು. ವಿಷಯಗಳ ಕಡೆ ಹೋದ್ಮೇಲೆ ಸುಖ ದುಃಖಗಳ ಸಹಜ, ಶುಭ ಅಶುಭಗಳಾಗುತ್ತೆ. ಆಗ ರಾಗದ್ವೇಷಗಳು ಇವನು ಮರಳಾಗ್ತಾನೆ. ಆದ್ದರಿಂದ ಕಾಮವಿದ್ದವನಿಗೆ ವಿಷಯಗಳನ್ನು ಕಂಡ ಮಾತ್ರದಿಂದ ಇಂದ್ರಿಯಗಳು ಜೋಲು ಬೀಳುತ್ತವೆ. ಯಾರ ಕಾಮ ಇರುತ್ತೋ ಅವನಿಗೆ ಇಂದ್ರಿಯಗಳು ಹೊರಮುಖವಾಗುತ್ತೆ ಮತ್ತು ಅವುಗಳನ್ನ ಅನುಭವಿಸ್ಬೇಕು ಅನ್ನೋ ಆಸೆ. ಆದರೆ ಸ್ಥಿತಪ್ರಜ್ಞನಿಗೆ ಪರಮಾತ್ಮನಲ್ಲಿಯೇ ಮನಸ್ಸು ಸಹಜವಾಗಿರೋದ್ರಿಂದ ಅವನಿಗೆ ಇದರ ಕಡೆ ಗಮನ ಇರೋಲ್ಲ. ಅವನಿಗೆ ಕಾಮಾದಿಗಳು ಯಾವುದು ಇರೋದಿಲ್ಲ. ಆದರೆ ನಮಗೆ ಹೊರಗಿನ ವಿಷಯಗಳಲ್ಲಿಯೇ ಮನಸ್ಸು ಸಹಜವಾಗಿರುತ್ತೆ. ಅವನಿಗೂ ನಮಗೂ ಇಷ್ಟೇ ವ್ಯತ್ಯಾಸ. ಮನಸ್ಸು ನಮ್ಗೆ ಯಾವಾಗಲೂ ಹೊರಗಡೆ ಇರುತ್ತೆ, ಅವನಿಗೆ ಯಾವಾಗಲೂ ಒಳಗಡೆ ಇರುತ್ತೆ. ಅವನ ಆನಂದವನ್ನು ಅವನೇ ಅನುಭವಿಸ್ತಾ ಇರ್ತಾನೆ. ಮತ್ತೆ ಯಾವುದು ವಿಷಯಗಳು ಬೇಕಾಗಿಲ್ಲ. ಇಲ್ಲಿ ನೋಡ್ರಿ, ಯಾವಾಗ ವಿಷಯಗಳ ಸ್ಮರಣೆಯಿಂದ ಅಂದರೆ ಅವುಗಳ ನೆನೆಸ್ಕೊಂಡ್ರೆ ಸಾಕು, ಒಂದು ಥರ ಆನಂದ. ಇದನ್ನು ಪಂಚಕೋಶದಲ್ಲಿ ಆನಂದಮಯ ಕೋಶ ಅದರಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನದು? ಮೋದ ಪ್ರಮೋದ ಪ್ರಿಯ, ಮೋದ ಪ್ರಮೋದ ಪ್ರಿಯ, ಮೋದ ಪ್ರಮೋದ, ಈ ಮೂರನ್ನು ಹೇಳ್ತಾರೆ. ಪ್ರಿಯ ಅಂದರೆ ಏನು, ಮೋದ ಅಂದರೆ ಏನು, ಪ್ರಮೋದ ಅಂತಂದರೆ ಏನು? ವಿಷಯದ ಹೆಸರು ಕೇಳಿದ ತಕ್ಷಣ ಮಾವಿನ ಹಣ್ಣು ಅಥವಾ ಇದು ಏನಂತಾರೆ, ಯಾವುದೋ ಒಂದು ಹಣ್ಣು ಅಥವಾ ಪಿಕ್ಚರ್ ಹೆಸರು ಕೇಳಿದ ತಕ್ಷಣ ನನಗೆ ಒಂಥರ ಆನಂದ ಆಗುತ್ತೆ. ಬರೀ ಹೆಸರು ಕೇಳಿದ್ರೇ ಅಥವಾ ನನಗೆ ಇಷ್ಟವಾಗಿರೋ ಯಾವುದಾದ್ರೂ ಒಂದು ವಸ್ತುವಿನ ಹೆಸರು ಕೇಳಿದ ತಕ್ಷಣ ನನ್ನಲ್ಲಿ ಒಂದು ಥರ ಆನಂದ ಶುರುವಾಗುತ್ತೆ. ಅದಕ್ಕೆ ಪ್ರಿಯ ಅಂತಾರೆ. ಮೋದ, ಆ ಹತ್ರ ಬಂದರೆ ಆನಂದ ಇನ್ನೂ ಜಾಸ್ತಿ ಆಗುತ್ತೆ. ಪ್ರಿಯ, ಮೋದ, ಪ್ರಮೋದ, ನಾನು ಅದನ್ನು ಅನುಭವಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೋಟ್ಲ್ಗೆ ಹೋಗ್ತೀವಿ, ಏನಿದೆ ರೀ ಅಂತ ಹೇಳ್ತೀವಿ. ಅವನು ಜಾಮೂನು ಮಸಾಲೆ ದೋಸೆ ಅಂತಾನೆ. ನನ್ನ ಬಾಯಿನಲ್ಲಿ ಆವಾಗಲೇ ಜೊಲ್ಲು ಊರಕ್ಕೆ ಶುರುವಾಯಿತು. ಜಾಮೂನು ಮಸಾಲೆ ದೋಸೆ ತೊಗೊಂಬ ಅಂತಂದೆ. ಇವನು ತಂದು ಎದುರುಗಡೆ ಇಡ್ತಾನಲ್ಲ, ಅದು ಇಟ್ಟಿದ ತಕ್ಷಣ ಅದೇ ಒಂಥರ ಆನಂದ. ಈಗ ಅದನ್ನು ತಿಂತಾ ಇದ್ದಾಗ, ಅನುಭವಿಸ್ತಾ ಇದ್ದಾಗ ಅದು ಹೇಗಿರುತ್ತೆ? ಹೀಗೆ ಪ್ರಿಯ, ಮೋದ, ಪ್ರಮೋದ ಇದು. ಅದಕ್ಕೆ ಸದ್ಗುರು ಒಂದು ಕಡೆ ಹೇಳ್ತಾರೆ, ನೀವು ಮಸಾಲೆ ವರ್ಸಸ್ ದೇವರು. ಈಗ ದೇವಸ್ಥಾನದಿಂದ ಆಗ್ತಾನೆ ದರ್ಶನ ಮಾಡಿಕೊಂಡು ಹೊರಗಡೆ ಬರೋವ್ರನ್ನ ಸ್ವಲ್ಪ ನೋಡ್ರಿ, ಅವ್ರ ಮುಖ. ಅದೇ ಒಂದು ವಿದ್ಯಾರ್ಥಿ ಭವನಲ್ಲಿ ಮಸಾಲೆ ದೋಸೆ ತಿಂದು ಹೊರಗಡೆ ಬರೋವ್ರ ಮುಖ ನೋಡ್ರಿ, ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ. ನಾವು ಸುಮ್ಮನೆ ಹೊರಗಡೆ ನೋಡ್ತಾ ಇರಬೇಕು, ಸಾಕ್ಷಿ ದೃಷ್ಟಿಯಿಂದ ನೋಡ್ತಾ ಇರಬೇಕು ಇಬ್ಬರನ್ನು. ಇಲ್ಲಿ ಇವನು ಆಹಾ ಮೇಯ್ಕೊಂಡು ಅದನ್ನು ಚೆನ್ನಾಗಿ, ಅವನ ಮುಖದಲ್ಲಿ ಒಂದು ಕಳೆ, ಅದೇನು ಕಳೆ ಅಪ್ಪ ಎಷ್ಟಿರುತ್ತೆ ಅದು. ಅದೇ ದೇವಸ್ಥಾನದಿಂದ ಆಗ್ತಾನೆ ದೇವ್ರ ದರ್ಶನ ಮಾಡ್ಕೊಂಡು ಬಂದವನು, ಅವನ ಮುಖ ನೋಡ್ರಿ, ಕ್ಯಾಸ್ಟ್ರಾಯಲ್ ಫೇಸ್ ಆಗಿರುತ್ತೆ. ಯಾಕೆ ಗೊತ್ತಾ? ಚಪ್ಪಲಿ ಬಿಟ್ಟಿದ್ದೀನಿ, ಇದೆಯಾ ಯಾವನಾದರೂ ಎತ್ಕೊಂಡೋಗಿದ್ದಾನ? ಆಯಿತು, ನೀವು ದೇವ್ರ ಮಂಗಳಾರತಿ ಮಾಡ್ತಾ ಇರ್ತಾರೆ, ಇವನಿಗೆ ಚಪ್ಪಲಿ ಕಡೆ ಗಮನ ಇರುತ್ತೆ. ವ್ಯತ್ಯಾಸ ನೋಡ್ರಿ ಹೇಗಿರುತ್ತೆ. ಯಾಕೆ ಅಂತಂದರೆ ಇದು ಸ್ಮರಣೆ, ನಿರೀಕ್ಷಣೆ, ವಿಷಯಗಳು ಹತ್ತಿರಕ್ಕೆ ಬಂದಾಗ ಅವುಗಳನ್ನ ಅನುಭವಿಸಿದಾಗ ಮನಸ್ಸಿನಲ್ಲಿ ಈ ಒಂದು ಸುಖ, ಹಾಗೆ ದುಃಖವೂ ಹಾಗೆ. ಹೀಗೆ
ದುಃಖ ಬಂದಾಗಲಿ 3 ಆಗುತ್ತೆ. ಆ ದುಃಖನೂ ಜಾಸ್ತಿ ಆಗ್ತಾ ಇರುತ್ತೆ. ಇದು ನಮ್ಮಗಳ ವಿಚಾರ. ಅದಕ್ಕೋಸ್ಕರ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಶುಗರ್ಗೆ ವೇದವ್ಯಾಸರ ಮಗ ಶುಕ ಮಹರ್ಷಿಗಳು ಅವರು ಮುಕ್ತನ ಆಗಿದ್ದಾನ ಇಲ್ವ ಪರೀಕ್ಷೆ ಮಾಡೋದಕ್ಕೆ, ಟೆಸ್ಟ್ ಮಾಡೋದಕ್ಕೆ ಜನಕ ಮಹಾರಾಜನ ಹತ್ರ ಕಳಿಸ್ತಾರೆ. ಆಗ ಅಲ್ಲಿ ಅವನು ಹೋಗಿದ ತಕ್ಷಣ ಜನಕ ಮಹಾರಾಜ ಅವನ ತಲೆ ಮೇಲೆ ಒಂದು ತುಂಬಿದ ಎಣ್ಣೆ ಪಾತ್ರೆಯನ್ನು ಇಟ್ಟು ಅರಮನೆಗೆ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾರೆ. ಅವರು ಹಾಗೆ ಮಾಡ್ತಾರೆ. ಇಟ್ಟಿದ ತಕ್ಷಣ ಅವನು ಅದನ್ನು ಹಿಂಗೆ ಇಟ್ಕೊಂಡು ಹಾಗೆಯೇ ಬರ್ತಾ ಇರ್ತಾನೆ. ನಡ್ಕೊಂಡು ಬರ್ತಾ ಇದ್ದಾಗ ಅವನ ಮುಂದೆ ತುಂಬ ಸುಂದರವಾಗಿರೋ ಹೆಂಗಸರ ಕೈಯಲ್ಲಿ ಡ್ಯಾನ್ಸ್ ಮಾಡಿಸೋದು, ನಾಟ್ಯ ಮಾಡಿಸೋದು, ಅವನಿಗೆ ಬೇಕಾಗಿರೋ ಅಂತ ಮನುಷ್ಯರಿಗೆ ಬೇಕಾಗಿರೋಂಥ ವಸ್ತುಗಳನ್ನ ಅವನ ಮುಂದೆ ಬಿಡೋದು, ಇವೆಲ್ಲ ಮಾಡ್ತಾ ಇರ್ತಾನೆ. ಕೊನೆಗೆ ಅವನೆಲ್ಲ ಬಂದು ಅರಮನೆಗೆ ಬರ್ತಾನೆ. ನೀನು ಏನು ಕಂಡೆ ಅಂತ ಕೇಳ್ತಾನೆ ಜನಕ ಮಹಾರಾಜ. ನನಗೇನು ಕಾಣಲಿಲ್ಲ. ಯಾಕೆ ಅಂತ. ಎಣ್ಣೆ ಎಲ್ಲಿ ಚೆಲ್ಲೋಗುತ್ತೋ ಅಂತ ನನ್ನ ಗಮನ ಇಲ್ಲಿತ್ತು. ಹೇಗಿದೆ ನೋಡ್ರಿ. ಹಾಗಿರ್ಬೇಕು ನೋಡ್ರಿ. ಬ್ರಹ್ಮಜ್ಞಾನ ಆಗಬೇಕು ಅಂತಂದರೆ ನಮ್ಮ ಮನಸ್ಸು. ಇನ್ನು ಆದವನಿಗೆ ಏನು ಪರೀಕ್ಷೆ ಮಾಡ್ತೀರಾ? ಅವನಿಗೇನು ಮಾಡಿದ್ರೂ ಹೊರಗಡೆ ಆಗಲ್ಲ. ಹೇಗಿದೆ ನೋಡ್ರಿ. ಇದನ್ನ ಹೇಳ್ತಾ ಇದ್ದಾನೆ. ಇದರಂತೆ ಪರಮಾತ್ಮನ ಚಿಂತೆಯ ಪ್ರಾಬಲ್ಯದಿಂದ ಸ್ಥಿತ ಪ್ರಜ್ಞದಲ್ಲಿ ತತ್ವದಲ್ಲಿ ನಿಂತವನ ಇಂದ್ರಿಯಗಳು ಒಳ ಸೇರ್ಕೊಂಡ್ಬಿಟ್ಟಿರುತ್ತೆ. ಆಮೆ ಥರ, ಕಾಲುಗಳ ಥರ. ಅವನಿಗೆ ಹೊರಗಿನ ಅರಿವೇ ಇರೋದಿಲ್ಲ. ಹೇಗೆ ನಾವು ಗಾಢನಿದ್ರೆಯಲ್ಲಿದ್ದರೆ ನಮ್ಮ ಮೇಲೆ ಹಾವು ಹರಿದೋದ್ರೂ ಗೊತ್ತಾಗಲ್ಲ. ಹೇಗಿರುತ್ತೆ ನೋಡ್ರಿ. ಕಳ್ಳರು ಬಂದು ಕಳ್ತನ ಮಾಡ್ಕೊಂಡು ಹೋದ್ರೂ ನಮಗೆ ಗೊತ್ತಾಗಲ್ಲ, ಆ ಗಾಢ ನಿದ್ರೆಯಲ್ಲಿದ್ದರೆ ಅಲ್ವಾ? ಹಾಗೆ ಈವನ್ ಭಗವತ್ಪಾದರು ಹೇಳ್ತಾ ಇದ್ರು, ಧ್ಯಾನ ಮಾಡುವಾಗ ಕೊನೆ ಹಂತಗಳಲ್ಲಿ ಅವ್ರ ದೇಹದ ಪ್ರಜ್ಞೆ ಇರ್ತಾ ಇರಲಿಲ್ಲ ಹಾಗೆ ಅಂತ ಹೇಳ್ತಾ ಇದ್ರು. ಹಾಗಾಗಿತ್ತು ನೋಡ್ರಿ. ಈವನ್ ತತ್ವದಲ್ಲಿ ನಿಲ್ಲೋವಾಗ ಆ ಒಳಗಡೆ ಆನಂದ ಸಿಗಕ್ಕೆ ಶುರುವಾದರೆ ನಮಗೆ ಹೊರಗಡೆ ಪ್ರಜ್ಞೆ ಇರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಹಿಂದೆ ಋಷಿಗಳನ್ನ ನೀವು ನೋಡಕ್ಕೆ ಹೋದಾಗ ಆ ಋಷಿಗಳು ಕಣ್ಣು ಮುಚ್ಕೊಂಡು ಮಗ್ನರಾಗಿ ಇಡ್ಬಿಡ್ತಾ ಇದ್ರು. ಯಾವುದರಲ್ಲೇ? ಆನಂದದಲ್ಲಿ. ನಾವು ಹೋಗಿ ಕೂತ್ಕೊಂಡ್ರೆ ಎಷ್ಟೋ ಹೊತ್ತಾದ್ಮೇಲೆ ಅವ್ರು ಕಣ್ಣು ತೆಗೆದಾಗ, ಯಾರು ನೀವು, ಯಾವಾಗ ಬಂದ್ರಿ, ಏನು ಸಮಾಚಾರ ಅಂತ ಆವಾಗ ಕೇಳ್ತಾ ಇದ್ರಂತೆ. ಯಾಕೆಂದ್ರೆ ಅವ್ರ ಪ್ರಜ್ಞೆ ಇಲ್ಲ ಈ ಕಡೆ. ಹಾಗೆ ನಿಮಗೆ ಗೊತ್ತಿರಬೇಕು, ಈ ಮಹಾಭಾರತ ಎಲ್ಲ ಕೊನೆ ಆಗೋ ಅಷ್ಟೊತ್ತಿಗೆ ಒಬ್ಬ ಋಷಿ ತಪಸ್ ಮಾಡ್ತಾ ಇರ್ತಾನೆ. ಈ ಪಾಂಡವರ ಮಗನಾದ ಅವನ ಹೆಸರೇನು? ಕೊನೆಯವನು ಪರೀಕ್ಷಿತ ಮಹಾರಾಜ್. ಅವನ ಹೆಸರೇ ಪರೀಕ್ಷಿತ ಮಹಾರಾಜ್. ಪ್ರತಿಯೊಂದು ಕೂಡ ಅವನು ಪ್ರಶ್ನೆ ಕೇಳ್ತಾ ಇರ್ತಾನೆ, ಪರೀಕ್ಷೆ ಮಾಡ್ತಾ ಇರ್ತಾನೆ. ಹಾಗಂದ್ರೆ ಯಾಕೆ ಹಂಗೆ ಹೆಸರಿಟ್ರು ಪರೀಕ್ಷೆ? ಅದಕ್ಕೋಸ್ಕರನೇ ಅವನಿಗೆ ಪರೀಕ್ಷಿತ ಮಹಾರಾಜರು ಅಂತ. ಅವನು ಗರ್ಭದಲ್ಲಿದ್ದಾಗೆ ಕೃಷ್ಣ ದರ್ಶನ ಕೊಟ್ಟಿರ್ತಾನಂತೆ ಸರ್. ಅವನಿಂದನೇ ತಾನೇ ಅವನು ಹುಟ್ಟಿದ್ದು. ಸತ್ತೋಗಿರುತ್ತಲ್ಲ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ. ಗರ್ಭದಲ್ಲಿರೋ ಮಗುನೇ ಸತ್ತೋಗ್ಬಿಟ್ಟಿರುತ್ತೆ ಅಶ್ವತ್ಥಾಮ. ಆವಾಗ ಇವನು ಕೃಷ್ಣ ಅದನ್ನ ಬದುಕಿಸ್ತಾನೆ. ಆ ಗರ್ಭದಲ್ಲೇ ಮಗುಗೆ ದರ್ಶನ ಆಗೋಗಿತ್ತಂತೆ. ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇರ್ತಾನಂತೆ. ಅವನಿಗೆ ವಿಷ್ಣುರಾತ ಅಂತ ಹೆಸರು ಭಾಗವತದಲ್ಲಿ ಬರುತ್ತೆ. ಅದರಿಂದ ಅವನ್ನ ಪರೀಕ್ಷಿತ್ ಅಂತ ಬಂದ್ಬಿಡ್ತು ಹೆಸರು ಅವನಿಗೆ. ಕರೆಕ್ಟ್. ಸೊ ಅವನು ಯಾಕೆ ಹೇಳಿದೆ ಇದನ್ನ ಅಂದರೆ, ಅವನು ಹೀಗೆ ಶನಿ ಕಾಟ ಅವನಿಗೆ ಅವನ ಕಾಲು ಅರ್ಧ ತೊಳ್ಕೊತಾನೆ. ಶನಿ ಬಂದು ಹಿಡ್ಕೊಳ್ಳುತ್ತೆ ಅವನಿಗೆ ಇನ್ನೇನು ಕೊನೆ ಹಂತದಲ್ಲಿ. ಆದ್ದರಿಂದ ಶನಿ ಬಂದ ಮೇಲೆ ಸರಿ ಇವನು ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಒಬ್ಬ ಹೋಗಿದ ತಕ್ಷಣ ಇವನು ನಾನು ರಾಜ ಬಂದಿದ್ದೀನಿ ಅಂತ ಹೇಳ್ಕೊತಾನೆ. ಆ ಋಷಿ ಕಣ್ ತೆಗಿಯಲ್ಲ. ಒಳಗಡೆ ಅಂತರ್ಮುಖತ್ವ ಆಗ್ಬಿಟ್ಟಿರ್ತಾನೆ, ಆತ್ಮಾನಂದದಲ್ಲಿ ಮುಳುಗಿರ್ತಾನೆ. ಆಗ ಇವನೇನು ಮಾಡ್ತಾನೆ, ನಾನು ಬಂದರೂ ಇವನು ಕಣ್ಣು ತೆಗ್ದಿಲ್ವಲ್ಲ ಅಂತ ಅಹಂಕಾರದಿಂದ ಅಲ್ಲಿ ಸತ್ತೋಗಿರೋ ಒಂದು ಹಾವಿದ್ದರೆ ಅವನ ತಲೆ ಮೇಲೆ ಹಾಕ್ಬಿಡ್ತಾನೆ, ಅವನ ಕೊರಳಿಗೆ ಹಾಕ್ಬಿಡ್ತಾನೆ. ಪಾಪ ಋಷಿಗೆ ಬದುಕಿರೋ ಹಾವು ಹೋದ್ರೇ ಗೊತ್ತಾಗದೆ ಇದ್ದಾಗ ಸತ್ತಿರೋ ಹಾವು ಅವನಿಗೇನು ಗೊತ್ತಾಗತ್ತೆ? ಸರಿ, ಅವನು ವಾಪಸ್ ಹೋಗ್ಬಿಡ್ತಾನೆ. ಇದನ್ನು ಅವನ ಮಗ ನೋಡ್ತಾನೆ.
ಅವನ ಮಗ ಅಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಸ್ನಾನ ಮಾಡ್ತಾ ಇದ್ದವನು ಅವನಿಗೆ ಈ ದಿವ್ಯ ದೃಷ್ಟಿ ಗೊತ್ತಾಗುತ್ತೆ, ನಮ್ಮ ಅಪ್ಪನ ಮೇಲೆ ಇವನು ಹಾಕಿದ್ದಾನೆ ಅಂತ. ಅವನು ಅಲ್ಲೇ ಗಂಗೆನ ಕೈ ತಗೊಂಡು ಅವನಿನ್ನೊಂದು ಸತ್ತು ಹೋಗ್ಬಿಡ್ಲಿ ಒಂದು ವಾರದಲ್ಲಿ ಅಂತ ಶಾಪ ಕೊಡ್ತಾನೆ. ಹೇಗಿದೆ ನೋಡ್ರಿ ಇದು. ಆಮೇಲೆ ಏನಾಗುತ್ತೆ, ಬರ್ತಾನೆ, ಬಂದಿದ್ದೆ ಅವರ ಅಪ್ಪನ ಮೇಲೆ ಹಾಕಿದ್ದಿದ್ದ ಆ ಹಾವನ್ನ ತೆಗಿತಾನೆ. ಅವರಪ್ಪ ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣು ತೆಗೆದು ಬಿಟ್ಟಾಗ, ನೋಡಿದ್ರಪ್ಪ ನಿನ್ನ ಮೇಲೆ ಹಾವು ಹಾಕಿದ್ದಿದ್ದವನು ಅವನು ಸರಿಯಾಗಿ ಮಾಡಿದ್ದೀನಿ, ಯಾರು ಹಾಕಿದ್ದಿದ್ದು ಅಂತ ಕೇಳ್ತಾನೆ. ಅವನಿಗೆ ಅದು ಗೊತ್ತೇ ಇಲ್ಲ. ನಿನಗೆಲ್ಲಿ ಗೊತ್ತಾಗತ್ತೆ, ನೀನು ಒಳಗೆ ಹೋಗ್ಬಿಟ್ಟಿರ್ತೀಯ ಅಂತ ಹೇಳಿ ಈ ಥರ ಪರೀಕ್ಷಿತ್ ಮಹಾರಾಜ್ ಬಂದ, ಅದಕ್ಕೆ ಅವನು ಸರಿಯಾದ ಶಿಕ್ಷೆ ಕೊಟ್ಟಿದ್ದೀನಿ, ಶಾಪ ಕೊಟ್ಟಿದ್ದೀನಿ ಅಂತಾನೆ. ಆಗ ಇವನು, ಅಯ್ಯೋ ಹುಚ್ಚ, ಯಾರು ಬಂದಿದ್ದಿತ್ತು, ಯಾವನು ಬಂದ್ರೆ ನನಗೇನಾಗಬೇಕು, ಅವನು ಪರೀಕ್ಷಿತ್ ಮಹಾರಾಜ್ ಅಂತ ಗೊತ್ತಿಲ್ಲ, ಯಾವನೋ ಬಂದಿದ್ದ ನಿನ್ನ ಮೇಲೆ ಹಾವಾಗ್ತಾ ನಾನು ದಿವ್ಯ ದೃಷ್ಟಿಯಿಂದ ನೋಡಿದೆ, ಕೊಟ್ಟೆ ಶಾಪ ಅಂತ. ವ್ಯತ್ಯಾಸ ನೋಡ್ರಿ, ಅಹಂಕಾರದಿಂದ ಇರೋವರೆಗೂ ಶಾಪ ಬಂದ್ಬಿಡುತ್ತೆ ನಿಮಗೆ. ಸಾಧನೆಗಳು ಮಾಡಿದ್ರೆ ಎಂಥ ದಡ್ಡನಿಗೂ ಬಂದ್ಬಿಡುತ್ತೆ ಸಾಧನೆ. ರಾವಣ ಸಾಧನೆ ಮಾಡ್ದ, ಬಂತು, ಯಾರಿಗೆ ಬರೋದಿಲ್ಲ ಅದು, ಅದೇನು ದೊಡ್ಡದ. ಅದಕ್ಕೆ ಹೇಳಿದ್ರು, ಈ ಅಷ್ಟಸಿದ್ಧಿಗಳು ಬಂದುಬಿಟ್ರೆ ಏನು ಕಿರೀಟ ಇಲ್ಲ, ಹಾಳು ಮಾಡಿಬಿಡುತ್ತೆ ಅದನ್ನು. ಇನ್ನು ನಮ್ಮ ಸಾಧನೆನ ಕುಂಟ್ಬಿಡುತ್ತೆ. ಹುಷಾರಾಗಿರ್ಬೇಕು, ಅದು ಬೇಡ ಅಂತ ಕೇಳ್ಕೋಬೇಕು ನಾವು. ಮುಂದಕ್ಕೆ ಇವರೇ ಹೇಳ್ತಾರೆ, ಆದರೆ ವಿಚಾರ ಬಂದಾಗ ಹೇಳ್ತೀನಿ. ಆಮೇಲೆ ಏನಾಯಿತು, ಕೊನೆಗೆ ಆ ಋಷಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾನೆ, ಅರೆ ಬಂದಿದ್ದು ಪರೀಕ್ಷಿತ್ ಮಹಾರಾಜ ಅಂತ ಹೇಳಿದ್ದೆ, ನೀನು ಎಂಥ ಕೆಲಸ ಮಾಡಿಬಿಟ್ಟೆ, ಶಾಪ ಕೊಡೋದು ದೊಡ್ಡದಲ್ಲ, ಕೊಡೋದು ಮೊದಲು ಯಾಕೆ ಹಾಕ್ತಾ, ಏನು ಕತೆ, ಅವನು ಯಾರು, ಅವನ ಗುಣ ಏನು ನೋಡ್ಕೋಬೇಕು ಬೇಡವೋ. ತಿರ್ಗಾ ಇವನು ಹುಡ್ಕೊಂಡು ಹೋಗ್ತಾನೆ ಪರೀಕ್ಷಿತ್ ಮಹಾರಾಜರ ಹತ್ರ. ಹೋಗಿದ್ದೆ, ಅವ್ರ ಸೈನಿಕರು ಬಿಡೋದಿಲ್ಲ, ಅಪ್ಪ ನಾನು ನಿಮ್ಮ ರಾಜನ ನೋಡಬೇಕು, ಅರ್ಜೆಂಟ್ ಕೆಲಸ ಅಂತಾನೆ. ಕೊನೆಗೆ ಅವನು ಬಿಟ್ಟಾಗ ಅವನು ಹೇಳ್ತಾನೆ, ಅಪ್ಪ ನನ್ನ ಮಗ ಒಂದು ತಪ್ಪು ಮಾಡಿಬಿಟ್ಟು ನೋಡ್ರಿ, ಹೇಳಿದ್ ನೋಡ್ರಿ ಹೇಗಿರುತ್ತೆ, ಮುಕ್ತರಾದವ್ರು ನಡ್ಕೊಳ್ಳೋ ರೀತಿ, ಈ ಸಾಧನೆ ಮಾಡಿ ಸ್ವಲ್ಪ ಅಹಂಕಾರ ಬಂದವ್ರು ನಡ್ಕೊಳ್ಳೋ ರೀತಿ. ನಮಗೇನು ಬರ್ದೇನೆ ಅಹಂಕಾರ ಅಲ್ಪ, ಸಾಧನೆ ಇಲ್ಲ, ಸಿದ್ಧಿಗಳಿಲ್ಲ, ಪದ್ಧಿಗಳಿಲ್ಲ. ಅವಸ್ಥಾತ್ರಯದಲ್ಲ ಆತ್ಮನ ಗುರುಸಿದ ತಕ್ಷಣ ನಾನು ಮುಕ್ತನಾಗ್ಬಿಟ್ಟಿದ್ದೇನೆ ಅಂತ ಜಂಬ ಕೊಚ್ಕೊತೀವಲ್ಲ, ಎಷ್ಟು ಜಂಬ ಕೊಚ್ಕೊಳ್ಳೋಕೆ ನಮಗೇನು ಕಾರಣ ಇದೆ, ಯೋಚನೆ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳ್ತಾ ಇರೋ ತತ್ವ ಎಂಥದ್ದು ಚೆನ್ನಾಗಿ ಯೋಚನೆ ಮಾಡಬೇಕು. ಇರಲಿ. ಆಮೇಲೆ ಏನಾಯಿತು, ಅವನಿಗೆ ಸ್ವಾಮಿ ಇದು ಅರ್ಜೆಂಟು ಅಂತ ಹೇಳಿದಾಗ ಪಾಪ ರಾಜನಿಗೆ ಹೇಳ್ತಾರೆ. ರಾಜ ಅವನು ಒಳ್ಳೆಯವನಾಗಿರ್ತಾನೆ, ಅವನು ಕಳಿಸು ಒಳಕ್ಕೆ, ಸನ್ಯಾಸಿಗಳು ಬಂದರೆ ಕಾಯಿಸ್ಬಾರ್ದು, ಕಳಿಸು ಅಂತ ಹೇಳಿದ್ದೆ. ಅವನು ಕರೆಸ್ತಾನೆ. ಆಗ ಸ್ವಾಮಿ ಈ ಥರ ಒಂದು ತಪ್ಪು ನಡೆದೋಗ್ಬಿಟ್ಟಿದೆ, ನಿಮಗಿನ್ನ 7 ದಿವಸ ಆಯಸ್ಸು ಅಂತಾನೆ. ಅವನು ನೋಡ್ರಿ, ಆಗ ಅವನು ಕೇಳ್ತಾನೆ, ಹೌದಾ, ನನಗೂ ಗೊತ್ತಿಲ್ಲ, ಹಿಂಗೆ ಆಗ್ಬಿಟ್ಟಿದೆ, ನಂದು ತಪ್ಪಾಗಿದೆ, ಹಾಗಾದರೆ ನನಗೆ ಇನ್ನು ಅವನೇನು ಕೇಳ್ತಾರೆ, ನನಗೆ ಎಷ್ಟು ದಿವಸ ಆಯಸ್ಸು ಅಂತ ಕೇಳ್ತಾನೆ. 7 ದಿವಸ ಅಂತೇನೋ ಹೇಳ್ತಾನೆ. ಅದು ಹೇಳಿದ ತಕ್ಷಣ, ಹಾಗಾದರೆ ನನ್ನ 7 ದಿವಸದಲ್ಲಿ ನಾನು ಮುಕ್ತ ಆಗಬೇಕು, ಏನು ಮಾಡಬೇಕು, ಯಾರನ್ನ ಹಿಡ್ಕೋಬೇಕು ಅಂತ ಕೇಳ್ತಾನೆ. ಈಗಿರೋದು ನನಗೆ ಒಂದೇ ಸಲ್ಯೂಷನ್ ಕಾಣಿಸ್ತಾ ಇರೋದು, ನೀನು ವೇದವ್ಯಾಸರ ಮಗ ಶುಕ ಮಹರ್ಷಿಗಳ ಹತ್ರ ಹೋಗು, ಅವರು ನಿನಗೆ ಈ ಜ್ಞಾನವನ್ನು ಹೇಳ್ಕೊಡ್ತಾರೆ. ನೋಡ್ರಿ, ಒಂದೇ ವಾರ ಇರೋದು. ಹಾಗೆ ಅವನು ಅವರ ಹತ್ರ ಹೋಗ್ತಾನೆ. 1 ವಾರದಲ್ಲಿ ಅವನಿಗೆ ಜ್ಞಾನವನ್ನು ಹೇಳ್ಕೊಡ್ತಾನೆ, ತತ್ವದಲ್ಲಿ ನಿಂತು ಬಿಡ್ತಾನೆ. ಬರಲಿ ಬಿಡಲಿ, ಜ್ಞಾನದಲ್ಲಿ ನಿಂತ ಮೇಲೆ ಇವನು ಸಾಯಲ್ಲ. ಹೇಗಿದೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು 70 ವರ್ಷ 80 ವರ್ಷದವರೆಗೂ ಬಂದಿದ್ದೀವಲ್ಲ, ನಮ್ಗೆ ಈ ಚಿಂತೆ ಏನಾದರೂ ಇದೆಯಾ, ಅರೆ ಇನ್ನೂ ನಾನು ಮುಕ್ತನಾಗಿಲ್ವೇ ಅಂತ ಸ್ವಾಮಿಗಳು ಮುಂದೆ ಹೇಳ್ತಾರೆ. ಅದ್ರ ವಿಚಾರ ಬಂದಾಗ ಹೇಳ್ತೇನೆ. ಅಲ್ಲಿಗೆ ಯಾಕೆ ಹೇಳಿದೆ ಅಂತಂದರೆ, ಅಲ್ಲಿ ಇದ್ರ ವಿಚಾರ ಸ್ವಲ್ಪ ಬಂದಿದ್ದರಿಂದ ನಾವು ತಿಳ್ಕೊಳ್ಳೋದು ಇಷ್ಟಿರುತ್ತೆ. ವಿಷಯ ವಿನಿವರ್ತಂತೆ ಅಂತ, ಪರಮಾತ್ಮನ ಚಿಂತೆಯಿಂದ ಇಂದ್ರಿಯಗಳಿಗೆ ವಿಷಯಗಳು ಎಷ್ಟು ಅಪರಿಚಿತವಾಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬ್ರಹ್ಮಜ್ಞಾನಿಗೆ ಇಂದ್ರಿಯಗಳು ಹೊರಗಡೆ ಹೋಗೋದೇ ಇಲ್ಲ, ಒಳಗಡೆನೇ ಇರ್ತಾವು ಅಂತ.
ಈಗ ವಿಷಯ ವಿನಿವರ್ತಂತೆ ಅನ್ನೋ ಶ್ಲೋಕದಲ್ಲಿ ಸ್ಥಿತಪ್ರಜ್ಞನ ಇಂದ್ರಿಯಗಳು ಉಪಸಂಹೃತವಾದವಲ್ಲ, ಅವರಿಗೆ ಮನಸ್ಸು ಪರಮಾತ್ಮನಲ್ಲೇ ನಿಂತು ಬಿಟ್ಬಿಟ್ಟಿರೋದ್ರಿಂದ ಅವರಿಗೆ ವಿಷಯದ ವಾಸನೆಯು ಹೋಗ್ಬಿಟ್ಟಿರುತ್ತೆ. ಅವರಿಗೆ ಎಲ್ಲ ರಿವರ್ಸ್ ಪ್ರೋಸೆಸ್ ಆಗಿಬಿಟ್ಟಿರುತ್ತೆ. ಹಾಗೆ ಅಧ್ಯಾಸ ಇಲ್ಲ, ರಾಂಗ್ ನಾಲೆಡ್ಜ್ ಇಲ್ಲ, ಕರ್ತೃತ್ವ ಭೋಕ್ತೃತ್ವ ಇಲ್ಲ, ಕಾಮಗಳಿಲ್ಲ, ಸಂಕಲ್ಪಗಳಿಲ್ಲ. ಇನ್ನೇನು ಕೆಲಸ ಮಾಡಬೇಕು ಅವರು? ಆದ್ದರಿಂದ ಎಲ್ಲ ರಿವರ್ಸ್. ಈ ಶ್ಲೋಕದಲ್ಲಿರುವ ಆಹಾರ ಎಂಬ ಮಾತಿಗೆ ಇವೆಲ್ಲ ನಮಗೆ ಸಾಧನೆ, ನಾವು ಮಾಡೋದಕ್ಕೋಸ್ಕರ ಹೇಳೋದು. ಆಹಾರ ಎಂಬ ಮಾತಿಗೆ ತಿನ್ನುವ ಪದಾರ್ಥ ಎಂದಿಷ್ಟೇ ಅರ್ಥವಲ್ಲ. ಇಲ್ಲಿ ಆಹಾರ ಅಂದರೆ ಒಳಗಡೆ ತಗೊಳ್ಳೋದು. ಇಲ್ಲಿ ನಾವು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣದಿಂದ ಏನೇನು ಸ್ವೀಕಾರ ಮಾಡ್ತೀವೋ ಅದೆಲ್ಲವೂ ಆಹಾರ. ಈಗ ಆಹಾರಗಳು ಅಂತಂದಾಗ ಇಂದ್ರಿಯಗಳಿಗೆ ಯಾವುದು ವಿಷಯವೋ, ಯಾವ ವಿಷಯವನ್ನು ಅವು ಆಹರಣ ಮಾಡಿ ತಂದು ಜೀವನಿಗೆ ಒಪ್ಪಿಸ್ತಾ ಇರುತ್ತೋ ಅವುಗಳೆಲ್ಲ ಕಂಟ್ರೋಲ್ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಅಂದರೆ ನಾವು ಏನು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತಂದ್ರೆ ನೋಡೋದು, ಕೇಳೋದು, ಮೂಸೋದು, ಮುಟ್ಟೋದು, ಅಂತಃಕರಣ, ಮನಸ್ಸು, ಸಂಕಲ್ಪ, ವಿಕಲ್ಪಗಳು, ಇವುಗಳಿಗೆಲ್ಲ ಆಹಾರ ಹೊರಗಡೆಯಿಂದಲೇ ಬರ್ತಾ ಇರುತ್ತೆ. ಅವುಗಳನ್ನ ಹೇಗೆ ಮಾಡಬೇಕು? ಇಂದ್ರಿಯಗಳು ತಮ್ಮ ಆಹಾರವು ದೊರೆತರೆ ಅದರಲ್ಲಿ ಕೌಶಲ್ಯ ಜಾಸ್ತಿ ಆಗ್ಬಿಡುತ್ತಂತೆ, ಅವು ಮೆರೆದು ಕುಣಿಯೋದಕ್ಕೆ ಶುರು ಮಾಡಿಬಿಡುತ್ತಂತೆ. ಇಂದ್ರಿಯಗಳಿಗೆ ತಮ್ಮ ಆಹಾರ ದೊರೆತರೆ ಅವು ಎಷ್ಟೆಷ್ಟು ವಿಷಯ ಸೇವನೆಯಲ್ಲಿ ಮುಳುಗೋಗ್ಬಿಡುತ್ತೋ ಅಷ್ಟಷ್ಟು ಅದು ಕೊಬ್ಬುತ್ತೆ, ಸೂಕ್ಷ್ಮವಾಗುತ್ತೆ. ಅಂದರೆ ಇನ್ನೂ ನಾನು ಅನುಭವಿಸ್ಬೇಕು ಅನ್ನೋ ಆಸೆ ಅದರಲ್ಲಿ ಎದ್ಕೊಳ್ಳುತ್ತಂತೆ. ಇದು ನಮ್ಗಳಿಗೆ ಆಗೋದು. ಆದ್ದರಿಂದ ಅವಕ್ಕೆ ಕೆಲವು ದಿನಗಳವರೆಗೆ ಆಹಾರವನ್ನು ಹಾಕದೆ ಇಟ್ಟರೆ, ಹಾಗಾದರೆ ಏನು ಮಾಡಬೇಕು ಸ್ವಾಮಿ? ಈಗ ನನ್ನ ಮನಸ್ಸು ಹೊರಗಡೆಗೆ ಹೋಗ್ತಾ ಇರುತ್ತೆ, ಅದಕ್ಕೇನು ಮಾಡಬೇಕು? ಇಂದ್ರಿಯಗಳಿಗೆ ಉಪವಾಸ ಹಾಕಬೇಡ ಅಂತ, ರೋಲಿಂಗ್ ಶಟರ್ಸ್ ಹಾಕಬೇಡ. ಇದಕ್ಕೆ ಪಾತಂಜಲ ಯೋಗ ಸೂತ್ರದಲ್ಲಿ ಏನಂತಾರೆ? ಯಮ ನಿಯಮ ಆಸನ ಪ್ರತ್ಯಾಹಾರ ಅಂದರೆ ನಾವು ಆಹಾರ ಕೊಡ್ತಾ ಇದ್ದೀವಿ, ಅದಕ್ಕೆ ಪ್ರತಿ ಆಹಾರ ಕೊಡಬೇಕು. ಪಾತಂಜಲ ಮಹರ್ಷಿಗಳಲ್ಲಿ ಈ ಒಂದು ಹೇಳ್ತಾರೆ. ಎಷ್ಟನೇದಿದು? ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ, 5ನೇದು. ಆದ್ದರಿಂದ ಇದು ಬಾಹ್ಯ ಸಾಧನೆ, ಅಂತರ್ ಸಾಧನೆ ಅಂತ 2 ಉಂಟು. 8ರಲ್ಲಿ ಇವಿಷ್ಟಕ್ಕೆ ಮಧ್ಯದಲ್ಲಿರುತ್ತೆ. 4 ಹೊರಗಡೆ ಇರುತ್ತೆ, ಅದಕ್ಕೆ ಬಾಹ್ಯ ಸಾಧನೆ ಯಮ ನಿಯಮ ಆಸನ ಪ್ರಾಣಾಯಾಮ. ಇನ್ನು ಒಳಗಡೆ ಸಾಧನೆ ಧಾರಣ, ಧ್ಯಾನ, ಸಮಾಧಿ. ಇವೆರಡಕ್ಕೂ ಮಧ್ಯದಲ್ಲಿ ಪ್ರತ್ಯಾಹಾರ, ಇವುಗಳು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಮೊದಲು ಬಂದಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇರೋದು 2. ಒಂದೇನು, ಅವುಗಳು ಉಪವಾಸ ಹಾಕ್ಬಿಡೋದು. ಪ್ರತಿ ಆಹಾರ ಅಂದರೆ ಏನು ಗೊತ್ತಾ? ಪ್ರತ್ಯಾಹಾರ ಅಂದರೆ ರೋಲಿಂಗ್ ಶಟರ್ ಎಳೆದು ಬಿಡೋದು ಅಂಗಡಿಗಳಿಗೆ. ಅವಾಗ ಹೊರಗಡೆ ಏನು ನೋಡ್ತೀರಾ ನೀವು? ನೋಡೋದಿಲ್ಲ. ಕರೋನಾ ಬಂದಿತ್ತು, ಎಲ್ಲರೂ ಒಳಗೆ ಇರಬೇಕು. ಅವಾಗ ಇಂದ್ರಿಯಗಳು ಹೊರಗಡೆ ಎಲ್ಲೂ ಹೋಗುತ್ತೆ? ಹೋಟ್ಲಿಗೆ ಹೋಗಂಗಿಲ್ಲ, ಪಿಕ್ಚರ್ಗೆ ಹೋಗಂಗಿಲ್ಲ, ಎಲ್ಲ ಕಟ್. ಆದರೆ ಹೀಗೆ ಮಾಡೋದ್ರಿಂದ ಇದು ಲಾಭ ಇದೆಯಾ? ನೀವು ಇಂದ್ರಿಯಗಳನ್ನ ಎಷ್ಟೆಷ್ಟು ಕಟ್ಟಾಕ್ತೀರೋ ಅಷ್ಟಷ್ಟು ಬಲಿತು ಅಥವಾ ಸೂಕ್ಷ್ಮವಾಗಿ ಅದು ದರ ಒಂದು ದಿನ ಎಳ್ಕೊಂಡು ಹೋಗ್ಬಿಡುತ್ತೆ ನಿಮ್ಮನ್ನು. ನಿಮ್ಮ ಮಾತು ಕೇಳೋದಿಲ್ಲ ಅದು. ಆದ್ದರಿಂದ ಕಟ್ಟಾಕದಷ್ಟು ಒಳ್ಳೆಯದಲ್ಲ. ಮತ್ತು ಏನು ಮಾಡಬೇಕು ಅಂತ ಹೇಳ್ತೀರಾ ಸ್ವಾಮಿ? ಅಂದರೆ ವಿವೇಕದಿಂದ ಕಟ್ಟಾಕಬೇಕು. ವಿವೇಕ ಇಂಪಾರ್ಟೆಂಟ್. ಈಗ ರಾಕ್ಷಸರೆಲ್ಲ ಕಟ್ಟಾಕಿದ್ರು, ಹಠದಿಂದ ಕಟ್ಟಾಕಿದ್ರು ಎಲ್ಲವನ್ನು. ದೇವರೇನೋ ಪ್ರತ್ಯಕ್ಷ ಆದ, ವರ ಕೊಟ್ಟ. ಆಮೇಲೆ ನೋಡ್ರಿ, ಆ ಇಂದ್ರಿಯಗಳು ಕಟ್ಟಾಕಿದ್ದ ಇದರಿಂದ ತಪಸ್ ಮಾಡಿದ್ರಿಂದ ಕಿತ್ಕೊಂಡು ಹೋಯ್ತು. ತಾಯಿ, ಅಕ್ಕ ತಂಗಿಯರು ಏನೂ ಇಲ್ಲ, ಸೀತಾಮಾತೆನೇ ತೊಗೊಂಡ್ಬಂದ್ಬಿಡ್ತಾನ ರಾವಣ. ಹೇಗಿರುತ್ತೆ ನೋಡ್ರಿ ಇದು. ಇನ್ನು ಇವನು
ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು ದೇವರನ್ನೇ ದ್ವೇಷಿಸೋದಕ್ಕೆ ಶುರು ಮಾಡ್ತಾನೆ. ಎಲ್ಲ ಸಿದ್ಧಿಗಳು ಬಂದ್ಬಿಟ್ಟಿತ್ತು, ಹೊರಗಡೆ ಸಾಯಬಾರ್ದು ಒಳಗೆ ಸಾಯಬಾರ್ದು, ಹಂಗೆ ಹಿಂಗೆ ಆ ಸಿದ್ಧಿಗಳಿಗೆ ಹೆಂಗಾಗ್ತಾರೆ. ಬಟ್ ಅವುಗಳನ್ನ ಪಡಿಬೇಕಾದ್ರೆ ಆ ಇಂದ್ರಿಯಗಳಿಗೆ ಉಪವಾಸ ಹಾಕಿ ಕಟ್ಟಾಕಿದ್ರು, ಕಬ್ಬಿಣದ ಬೇಡಿಗಳೆಲ್ಲ ಹಾಕಿ ಬಿಟ್ಟಿದ ತಕ್ಷಣ ಅವು ಹೆಂಗಾಗುತ್ತೆ ಗೊತ್ತಾ? ಈ ಹುಡುಗ ಒಬ್ಬ ಹಸುನ ಕರ್ಕೊಂಡು ಹೋಗ್ತಾ ಇರ್ತಾನೆ, ಆ ಕಡೆಯಿಂದ ವಾಪಸ್ ಹೋಗ್ತಾ ಇದ್ದಾಗ ಹೊಲಗಳ ಮಧ್ಯೆ ಬಂದಾಗ ಅದು ಈ ಸೀಸನ್ ಏನು ಅವರೆಕಾಯಿ ಸೀಸನ್, ಅದರ ಸೊಗಡು ಹೊಡೆದಿದ್ದ ತಕ್ಷಣ ಆ ಹುಡುಗನ ಮಾತೇನು ಕೇಳೋಲ್ಲ. ಅವನು ಎಷ್ಟೇ ಭದ್ರವಾಗಿ ಇಟ್ಕೋಬೇಕು, ಆದರೆ ಅವನೇನೋ ಸ್ವಲ್ಪ ಸೊಡ್ಲ ಬಿಟ್ಟರೆ ಸಾಕು, ಹೋಗಿದ್ದೆ ಎಲ್ಲ ದರ ಇವನು ಹೇಳ್ಕೊಂಡೋಗ್ಬಿಡುತ್ತೆ. ಹುಡುಗನ ಏನು ಮಾಡೋಕ್ಕೆ ಬರಲ್ಲ, ಎಲ್ಲ ಮೇಯ್ಕೊಂಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಎಳ್ಕೋಬೇಕು, ಭದ್ರವಾಗಿ ಎಳ್ಕೋಬೇಕು. ಅದರ ಜೊತೆಗೆ ವಿವೇಕ ಅನ್ನೋದನ್ನು ಉಪಯೋಗಿಸ್ಕೊಂಡು ವಿವೇಕದಿಂದ ನಾವು ಅದಕ್ಕೆ ತಡೆ ಹಾಕಬೇಕು. ವಿವೇಕ ಅಂದರೆ ಏನು? ನಾವು ಈಗ ಎಲ್ಲಿಗೆ ಹೋಗುತ್ತಿದ್ದು? ಇಂದ್ರಿಯಗಳು ವಿಷಯಗಳ ಕಡೆ ಹೋಗುತ್ತೆ. ವಿಷಯಗಳಂದರೆ ಏನು? ಅನಾತ್ಮ. ಅವು ಏನು ಅನಾತ್ಮ ಅಂದರೆ ತೋರಿ ಹಾರೋದು. ಎಚ್ಚರದಲ್ಲಿ ಕನಸು ಬರೋಲ್ಲ, ಕನಸಿನಲ್ಲಿ ಎಚ್ಚರಕ್ಕೆ ಬರೋಲ್ಲ. ಮತ್ತು ಅವು ಅಂದರೆ ಹಾಗಂದರೆ ಏನು? ನಿಜವಾಗ್ಲೂ ಇಲ್ಲದೇ ಇರೋದು. ಮತ್ತು ಹಾಗಂದರೆ ಏನು? ದುಃಖಾಲಯ. ಸ್ಟಾರ್ಟಿಂಗ್ನಲ್ಲಿ ನಿಮ್ಗೆ ಆನಂದ ಕೊಡ್ಬೋದು, ಅದು ದುಃಖಕ್ಕೆ ಕರ್ಕೊಂಡು ಹೋಗುತ್ತೆ. ಹೀಗೆ ವಿವೇಕದಿಂದ ಆ ಮನಸ್ಸಿಗೆ ನಾವು ತಿಳಿಸ್ಕೊಟ್ಟಾಗ ಅರರ ಇದು ನಮ್ಮ ದುಃಖಕ್ಕೆ ಅದ್ಬಿಡುತ್ತಪ್ಪ, ಬೇಡ ಅಂತ ಹೇಳಿ ಅದು ಹಿಂದಕ್ಕೆ ಇಟ್ಕೊಂಡು ಹೋಗುತ್ತೆ. ಸ್ವಲ್ಪ ಹಠ ಬೇಕು, ಬೇಡ ಅಂತ ಹೇಳಲಿಲ್ಲ. ಆದರೆ ಈ ರಾಕ್ಷಸರು ಮಾಡ್ದಂಗೆ ತುಂಬ ಹಠದಿಂದ ಕಟ್ಟಾಗಬಾರ್ದು. ಅದಕ್ಕೆ ಈ ಇಂದ್ರಿಯಗಳಿಗೆ ಉಪವಾಸ ಹಾಕೋದಕ್ಕೆ ನಮ್ಮಲ್ಲಿ ಕೆಲವು ಸಾಧನೆಗಳನ್ನ ಹೇಳ್ತಾರೆ. ಏನದು? ಹೇಳುವಾಗ ಬಲಗಡೆ ಹೇಳಬೇಕು, ಕೈ ಕಾಲು, ಆಮೇಲೆ ಸ್ನಾನ ಮಾಡಬೇಕು, ಮತ್ತು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ನೈವೇದ್ಯ ಆದಮೇಲೆ ಪ್ರಸಾದದ ರೂಪದಲ್ಲಿ ತಿನ್ನಬೇಕು. ಎಲ್ಲ ಕಟ್ ಮಾಡ್ತಾರೆ. ದೊಡ್ಡವರಿದ್ದ ಕೈ ಕಾಲು ಅಲ್ಲಾಡಿಸ್ಬಾರ್ದು, ಕಾಲು ಅಲ್ಲಾಡಿಸ್ಬಾರ್ದು. ಇವೆಲ್ಲ ನಮ್ಮಲ್ಲಿ ಚಿಕ್ಕ ವಯಸ್ಸಿಂದ ಹೇಳ್ಕೊಡೋದು. ಇವುಗಳೆಲ್ಲ ನಮ್ಮ ಇಂದ್ರಿಯಗಳಿಗೆ ಒಂದು ಪಟುತ್ವ ಇಟ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ. ದೊಡ್ಡವರಿದ್ದಾಗ ಗೌರವದಿಂದ ನಡ್ಕೊಳ್ಳೋದು, ಇವೆಲ್ಲನೂ ಯಾಕೆ ಹೇಳ್ಕೊಡ್ತಾರೆ ಅಂದರೆ ಇದಕ್ಕೋಸ್ಕರನೇ. ನಮ್ಮಲ್ಲಿ ರಕ್ತಗತವಾಗಿದೆ ಸಾಧನೆಗಳು. ಇರಲಿ, ಇಷ್ಟ ಆಯ್ತಾ? ಅವು ಕೌಶಲ್ಯ ಕಡಿಮೆ ಆಗುತ್ತೆ, ಸೂಕ್ಷ್ಮವಾಗುತ್ತೆ, ಅವು ಮೊಂಡಾಗುತ್ತೆ ಕಟ್ಟಾಕಿದ್ರೆ. ಆದರೆ ವಿಷಯದ ರಾಗ ನೀವು ಕಟ್ಟಾಕ್ಬಿಟ್ಟಿರ್ತೀರ, ಅದೇನೋ ಹೋಗೋದಿಲ್ಲ. ಆದರೆ ಏನಾಗಿರುತ್ತೆ, ಆ ವಿಷಯಗಳ ಮೋಹ ಅದು ರಾಗದ ರೂಪದಲ್ಲಿ, ಸಂಸ್ಕಾರ ರೂಪದಲ್ಲಿ ನಿಮ್ಮ ಚಿತ್ತದಲ್ಲಿ ಪ್ರಿಂಟ್ ಆಗ್ತಾ ಇರುತ್ತೆ. ಆ ವಿಷಯಗಳು ನೀವು ಅನುಭವಿಸಿಲ್ಲ, ಕಟ್ಟಾಕ್ಬಿಟ್ಟಿದ್ದೀರಾ. ಆದರೆ ಅವನ ಒಳಗಡೆ ಆ ಚಿತ್ತದಲ್ಲಿ ಅದರ ಸಂಸ್ಕಾರ ಮೂಡಿರೋದ್ರಿಂದ ಆ ಸಂಸ್ಕಾರನ ಇಲ್ದಂಗೆ ಮಾಡಬೇಕು ಅಲ್ವಾ? ಅದೇನು ಮಾಡುತ್ತೆ? ಯಾವಾಗಲಾದರೂ ಆ ವಸ್ತು ಕಂಡ್ರೆ ದರ್ರ ಹೇಳ್ಕೊಂಡು ಹೋಗುತ್ತೆ. ರಾವಣನ ಹೇಳ್ಕೊಂಡು ಹೋದಂಗೆ ಮತ್ತು ಇವನ್ನೆಲ್ಲ ಹೇಳ್ಕೊಂಡು ಹೋದಂಗೆ ಹುಷಾರಾಗಿರುತ್ತೆ. ಅದಕ್ಕೋಸ್ಕರ ರಾಮಕೃಷ್ಣ ಪರಮಹಂಸರು ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ. ಹೇಗೆ ವಿಷಯಗಳನ್ನ ಕಟ್ಟಾಕಿದ್ರೆ ಅದರ ಸಂಸ್ಕಾರ ಮನಸ್ಸಿನಲ್ಲಿ ಇರುತ್ತೆ ಅನ್ನೋದಕ್ಕೆ. ಈಗ ಹಿಂದೇನೋ ಹೇಳಿದ್ದು ನಾನು. ರಾಮಕೃಷ್ಣ ಪರಮಹಂಸರು ಆ ದೇವರ ವಿಚಾರ ಹೇಳ್ತಾ ಇರ್ತಾರೆ. ಎಲ್ಲ ಸನ್ಯಾಸಿಗಳು ಅಲ್ಲಿ ಎಲ್ಲರೂ ಕೂತ್ಕೊಂಡು ಈ ಕಡೆ ವಿಚಾರ ಕೇಳ್ತಾ ಇರ್ತಾರೆ. ಒಂದು ಹೆಣ್ಣು ಮಗಳು ಕೊಡದಲ್ಲಿ ನೀರು ತಗೊಂಡು ಆ ಕಡೆ ಹೋಗ್ತಾ ಇದ್ದಾಗ ಒಬ್ಬ ಸನ್ಯಾಸಿ ಮಾತ್ರ ಆ ಕಡೆ ಹಿಂಗೆ ತಲೆ ಎತ್ತಿ ಆ ಕಡೆ ನೋಡ್ತಾ ಇರ್ತಾರೆ. ಎಲ್ಲ ಆದಮೇಲೆ ರಾಮಕೃಷ್ಣ ಪರಮಹಂಸರು ಅವನ್ನ ಕರೆದು ಹಿಂದಿನ ಆಶ್ರಮದಲ್ಲಿ ಏನಾಗಿದ್ದೆ ಅಂತ ಕೇಳ್ತಾರೆ. ನಾನು ಸಂಸಾರನಾಗಿದ್ದೆ ಅಂತ ಹೇಳ್ತಾನೆ. ನೋಡ್ರಿ, ಹೆಂಡ್ತಿನ ಬಿಟ್ಟು ಇವಾಗ ತುಂಬ ದಿನ ಆಗಿಬಿಟ್ಟಿದೆ, ಅದಕ್ಕೆ ಉಪವಾಸ ಆಗ್ಬಿಟ್ಟಿದೆ. ಆದರೂ ಆ ಸಂಸ್ಕಾರ ಹೋಗಿರಲ್ಲ. ನಿಮಗೆಲ್ಲ
ಕ್ಲೀನಾಗಿ ಗೊತ್ತಿರೋ ಎಕ್ಸಾಂಪಲ್ ಅಂತೆ ವೇದವ್ಯಾಸರು ಹೇಳುವಾಗ ಅದು ಸಂಸ್ಕಾರ ರೂಪದಲ್ಲಿ ಮನಸ್ಸಿನಲ್ಲಿ ಅಡಗಿರುತ್ತೆ ಅನ್ನೋದಕ್ಕೆ ಜ್ಞಾಪಕ ಮಾಡಿಕೊಳ್ಳಿ. ಈ ಥರ ಎಕ್ಸಾಂಪಲ್ಸ್ ಜ್ಞಾಪಕ ಮಾಡಿಕೊಂಡ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೀಗೆ ಆದ್ದರಿಂದ ಇಂದ್ರಿಯಗಳನ್ನು ಹಿಮ್ಮೆಟ್ಟಿಸ್ಕೊಂಡ ಮಾತ್ರದಿಂದ ಹೋಗೋದಿಲ್ಲ. ಮತ್ತೆ ಏನು ಮಾಡಬೇಕು? ವಿವೇಕದಿಂದ. ಆಗಮಬಾಯಿಗಳು ಅಷ್ಟೇ, ವಿವೇಕದಿಂದ. ಅದಕ್ಕೆ ನಮ್ಮಲ್ಲಿ ವಿವೇಕಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಪರಮಾತ್ಮನನ್ನು ಕಂಡ ಬಳಿಕ ಅದು ಹೋಗಿಬಿಡುತ್ತದೆ. ಯಾವಾಗ ಹೋಗುತ್ತೆ ಇದು? ನೀವು ಆಮೇಲೆ ಏನು ಕಟ್ಟಾಕಲೇಬೇಕಾಗಿಲ್ಲ. ನೀವು ಎಷ್ಟು ಬಿಟ್ಟರು ಆ ಕಡೆ ಹೊರಗಡೆ ಹೋಗೋದಿಲ್ಲ. ಯಾಕೆ? ಹಗ್ಗ ಅಂತ ಕಂಡುಬಿಟ್ಟಿರ್ತಾರೆ. ಆದ್ದರಿಂದ ಅಲ್ಲಿವರೆಗೂ ನಾವು ವಿವೇಕದಿಂದ ಕಟ್ಟಾಕಬೇಕು ವಿವೇಕದಿಂದ. ಅದಕ್ಕೆ ನಮಗೆ ಈ ಏಕಾದಶಿ, ಇವತ್ತು ನಾಳೆನೋ ಏಕಾದಶಿ, ಉಪವಾಸ ಮಾಡಬೇಕು, ಏನು ತಿನ್ನಬಾರ್ದು, ಹೀಗೆಲ್ಲ ನಾವು ಉಪವಾಸ ಹಾಕ್ತಾ ಇರ್ತೀವಿ ಪ್ರತಿಯೊಂದಕ್ಕೂ. ಹಾಗೆ ಓದುವಾಗ ಪಿಕ್ಚರ್ಗಳು ಜಾಸ್ತಿ ನೋಡಬಾರ್ದು, ಆಟ ಜಾಸ್ತಿ ಆಡಬಾರ್ದು. SLC PUSಗಳಲ್ಲಿ ಇವೆಲ್ಲ ನಮಗೆ ರಿಸ್ಟ್ರಿಕ್ಷನ್ ಮಾಡ್ತಾರೆ. ಹೆಚ್ಚಿನ ಸುಖಕ್ಕೋಸ್ಕರ ಕಡಿಮೆ ಸುಖವನ್ನು ತ್ಯಾಗ ಮಾಡೋದು. ಹೀಗೆ ನಮಗೆ ಗೊತ್ತಿರಲಿಲ್ಲ. ಆದ್ದರಿಂದ ಆದರೆ ಬ್ರಹ್ಮಜ್ಞಾನಿಗೇನಾಗಿರುತ್ತೆ? ಅವನಿಗೆ ಆ ರಸ ಹೋಗ್ಬಿಟ್ಟಿರುತ್ತೆ, ಅವನಿಗೆ ಆ ಸಂಸ್ಕಾರ ಸುಟ್ಟು ಭಸ್ಮ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾವು ಹೇಳೋದು, ಜ್ಞಾನ ಆಗಿದ ತಕ್ಷಣ ಆ 3 ಕರ್ಮಗಳು ಸುಟ್ಟು ಭಸ್ಮವಾಗಿಬಿಡುತ್ತೆ. ಸಂಚಿತ, ಆಗಾಮಿ, ಪ್ರಾರಬ್ಧ ಕರ್ಮ 3 ಸುಟ್ಟು ಭಸ್ಮ ಆಗ್ಬಿಟ್ಟಿರುತ್ತೆ, ಅಲ್ಲಿ ಇರೋದಿಲ್ಲ. ಅದು ಹಗ್ಗ ಅಂತ ಕಂಡಾಗ ಹಾವು ಯಾವತ್ತಿರುತ್ತೆ? ಯಾವಾಗಲೂ ಇರಲ್ಲ, ಹಾಗಾಗ್ಬಿಟ್ಟಿರುತ್ತೆ. ಆದ್ದರಿಂದ ಅವನಿಗೆ ಸಂಸ್ಕಾರವನ್ನು ನಾವು ಬರ್ನ್ ಮಾಡಬೇಕು. ಆ ಬರ್ನ್ ಯಾವಾಗಾಗುತ್ತೆ? ಸಂಸ್ಕಾರ ಅಂತಃಕರಣ ಅಥವಾ ಚಿತ್ತದಲ್ಲಿರುವಂಥ ಆ ಪ್ರಿಂಟ್, ಆ ಸಂಸ್ಕಾರ ಅದು ಯಾವಾಗ ಹೋಗುತ್ತೆ? ಹಗ್ಗವನ್ನು ಕಂಡ ಮೇಲೆ, ಆತ್ಮನ ಕಂಡ ಮೇಲೆ ಹೋಗೋದು. ಯಾಕೆ? ಅದು ಹೊರಗಡೆ ಹೋಗೋದಕ್ಕೆ ಕಾರಣ ಏನು? ಆನಂದವನ್ನು ಹುಡ್ಕೊಂಡು ಹೋಗುತ್ತೆ ವಸ್ತುಗಳಲ್ಲಿ. ನೀನು ಒಳಗಡೆನೇ ಹೆಚ್ಚಿನ ಆನಂದ, 100% ಆನಂದ, ದುಃಖ ಮಿಶ್ರಿತ ಇಲ್ಲ, ಮತ್ತು ಅದು ಕಳ್ಕೊಳ್ಳೋಂಗಿಲ್ಲ, ಬಿಡಂಗಿಲ್ಲ. ಅಂಥ ಆನಂದ ನೀನೇ ಆಗಿದ್ದೀಯ ಅಂದಮೇಲೆ ಹೊರಗಡೆ ಹೋಗೋ ಸಂದರ್ಭ ಯಾಕೆ ಬರುತ್ತೆ? ಅವನಿಗೆ ಬರೋದಿಲ್ಲ ಅಷ್ಟೇ. ಬ್ರಹ್ಮಜ್ಞಾನಿ ಹಂಗಾಗಿರುತ್ತೆ. ಆದ್ದರಿಂದ ಪರಮಾತ್ಮನೇ ಎಲ್ಲದರ ರಸವು. ಆದ್ದರಿಂದ ಮನುಷ್ಯನಿಗೆ ಆನಂದವಾಗುವುದು ಪರಮಾತ್ಮ ರಸದಿಂದಲೇ. ನೋಡಲಿ, ಮತ್ತೆ ಇಲ್ಲಿ ಆ ಮನುಷ್ಯನ ಆನಂದವನ್ನು ರಸ ಅಂತ ಕರೆದಿದೆ. ಇಲ್ಲಿ ವಿಭೂತಿ ಉಪಾಸನೆ ಹೇಳುವಾಗ 7ನೇ ಅಧ್ಯಾಯದಲ್ಲಿ ಈ ನೀರನ್ನು ರಸ ಅಂತ ಕರೀತಾರೆ. ಅಂದರೆ ನಾವು ಯಾವ್ಯಾವುದು ಉಪಯೋಗಿಸ್ತೀವೋ ಅದರಲ್ಲಿ ಪರಮಾತ್ಮನೇ ವಿಭೂತಿಯಿಂದ ಇರ್ತಾನೆ ಅಂತ ಕರೀತಾರಲ್ಲ, ಹಾಗೆ ಇಲ್ಲಿ ಪರಮಾತ್ಮನ ಆನಂದವೇ ರಸ. ಮನುಷ್ಯನಿಗೆ ಆನಂದವಾಗುವುದು ಪರಮಾತ್ಮ ರಸದಿಂದಲೇ ಎಂದು ಶ್ರುತಿ ಸಾರುತ್ತಿದೆ. ಅಂತ ಪರಮಾತ್ಮನೆಂಬ ರಸವನ್ನು ಕಂಡುಕೊಂಡರೆ, ಅಂದರೆ ಹಗ್ಗವನ್ನು ಕಂಡ್ರೆ, ಪರಮಾತ್ಮನನ್ನು ಸಾಧನೆಯಿಂದ ಕಂಡುಕೊಂಡ್ರೆ ಹೇಗಾಗುತ್ತದು? ಸುಮ್ಮನೆ ಅದರ ಶ್ರವಣ ಮಾಡಿದರಲ್ಲ, ಮತ್ತೇನದು? ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅಲ್ಲ, ನಿಜವಾಗಿಯೂ ಹಗ್ಗವನ್ನು ಕಾಣೋ ಹಾಗೆ ಪರಮಾತ್ಮನ ಅನುಭವದಲ್ಲಿ ಕಂಡುಕೊಂಡ್ರೆ ಆಗ ವಿಷಯಗಳು ಏನಾಗುತ್ತೆ? ರಸ ಇರಲ್ಲ, ನಿರಸವಾಗಿ ತೋರುತ್ತೆ, ಅದು ಆನಂದವಾಗಿ ತೋರೋದಿಲ್ಲ. ಆಗ ಅವನ ಇಂದ್ರಿಯಗಳು ಹೊರಗಡೆ ಹೋಗೋದಿಲ್ಲ, ಅವನು ಬಿಟ್ಟರೂ ಹೋಗೋದಿಲ್ಲ. ಹೇಗಿದೆ ನೋಡ್ರಿ, ಮೊದಲೆಲ್ಲ ಅವನು ಕಟ್ಟಾಕಿರ್ತಾನೆ, ವಿವೇಕದಿಂದ ಕಟ್ಟಾಕಿರ್ತಾನೆ. ಅದು ಎಲ್ಲಿವರೆಗೂ ಕಟ್ಟಾಕ್ಬೇಕು? ಏನು ಸಾಯೋವರೆಗೂ ಮತ್ತೆ ಮತ್ತೆ ಕಟ್ಟಾಕ್ತಾನೆ? ಬೇಕಾಗಿಲ್ಲ. ನೀವು ಹಗ್ಗ ಕಾಣೋವರೆಗೂ, ಆತ್ಮನ ಕಂಡುಕೊಳ್ಳೋವರೆಗೂ ಕಟ್ಟಾಕ್ಬೇಕಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಇದಕ್ಕೊಂದು ಫುಲ್ ಸ್ಟಾಪ್ ಉಂಟು, ಕಾಮ ಅಲ್ಲ. ಬೇರೆ ನೀವು ಏನು ಮಾಡಿದ್ರು ಅದು ಕಾಮವೇ. ಕಟ್ಟಾಕ ಏನು ಮಾಡಿದ್ರು ಅದು ಆಗೋದೇ ಇಲ್ಲ. ಆದ್ದರಿಂದ ಇಲ್ಲಿವರೆಗೂ ಹೇಳುವ ವಿಷಯವನ್ನು ಭಗವಂತನ ಉಪಸಂಹಾರ ಮಾಡ್ತಾ ಇದ್ದಾನೆ. ಭಗವಂತನಿಗೆ ಅರ್ಜುನ ಉದ್ಧಾರ ಆಗಬೇಕು, ಅವನ ಇಂದ್ರಿಯಗಳನ್ನು ಹೇಗೆ ಅವನು ಕಟ್ಟಾಕಬೇಕು ಅನ್ನೋ ಅಭಿಪ್ರಾಯವನ್ನು, ಸುಲಭವಾದ ಉಪಾಯವನ್ನು ಅವನಿಗೆ ಹೇಳ್ಕೊಡ್ತಾ ಇದ್ದಾನೆ. ಅದಕ್ಕೆ ಆದ್ದರಿಂದ ಸಾಧಕ ಈಗ
ಅರ್ಜುನನಿಗೆ ಹೇಳಿದ್ರು ಒಂದೇ. ನಾನು ಅರ್ಜುನನ ಸ್ಥಾನದಲ್ಲಿ ಇರೋದರಿಂದ ಭಗವಂತನ ನನಗೆ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋ ಹಾಗೆ ಭಾವನೆ ಮಾಡಿಕೊಂಡು ನಮಗೋಸ್ಕರ ಮಾಡ್ಕೋಬೇಕು. ಸಾಧಕನಾದವನು ಇಂದ್ರಿಯಗಳನ್ನು ಹೇಗೆ ಗೆಲ್ಲಬೇಕು? ಎಷ್ಟು ವಿವೇಕದಿಂದ ಗೆಲ್ಲಬೇಕು. ಹಾಗೆ ಆದ್ದರಿಂದ ಇಂದ್ರಿಯಗಳು ಮನಸ್ಸನ್ನು, ಅದೇ ಹೇಳಿದ್ನಲ್ಲ ನಾನು, ಹೇಗೆ ಅವಿವೇಕದಿಂದ ಅದನ್ನು ಹಿಡ್ಕೊಳಕ್ಕೆ ಹೋದರೆ ಹೆಂಗಾಗುತ್ತೆ ಅಂತ ಹೇಳಿದ್ರಲ್ಲ, ಹಾಗೆ ಅವಕ್ಕೇನಾಗಬೇಕು? ಅವು ವಿವೇಕದಿಂದ ಮಾಡಿದಾಗ ಅವು ಯುಕ್ತನಾಗಿ ಪರಮಾತ್ಮ ಪರನಾಗಿ ಕುಳಿತುಕೊಳ್ಬೇಕು. ಯುಕ್ತನೆಂದರೆ ಏನು? ಮನಸ್ಸನ್ನು ಸಮಾಧಾನದಲ್ಲಿಟ್ಟುಕೊಂಡಿರುವನು, ಮುಕ್ತನಾದವನು. ಹಗ್ಗವನ್ನು ಕಂಡವನಿಗೆ ಸಮತ್ವಂ ಯೋಗ ಉಚ್ಯತೆ. ಹಾಗೆ ಪರಮಾತ್ಮನ ಕಂಡವನಿಗೆ ಏರುಪೇರು ಇರಲ್ಲ, ಸಾಕು ಬೇಕುಗಳ ಕಾಟ, ದ್ವಂದ್ವಗಳ ಕಾಟ ಇರಲ್ಲ. ಅವನ ಮನಸ್ಸು ಸಮಾಧಾನಕ್ಕೆ ಬಂದಿರುತ್ತೆ. ಯುಕ್ತ ಅಂತಂದರೆ ಯುಕ್ತನಾಗಿದ್ದಾನೆ, ಮುಕ್ತನಾಗಿದ್ದಾನೆ ಅಂದರೆ ಅವನ ಮನಸ್ಸು ಕಂಟ್ರೋಲ್ಗೆ ಬಂದಿದೆ, ಸಮಾಹಿತ ಚಿತ್ತನಾಗಿರ್ತಾನೆ ಅಂತ ಅರ್ಥದಲ್ಲಿ ಇವೆಲ್ಲ ಬರುತ್ತೆ. ಅಲ್ಲಿಗೆ ಕರ್ಮಯೋಗ ಎಂಬ ಅರ್ಥದಲ್ಲಿ ಈ ಅಧ್ಯಾಸದಲ್ಲಿ ಯೋಗಶಾಸ್ತ್ರ ಉಪಯೋಗಿಸಿದ್ದರು. ಇಲ್ಲಿ ಯೋಗ ಅಂತ ಉಪಯೋಗಿಸಿರೋದು ಕರ್ಮಯೋಗದಲ್ಲಿ ಹೇಳಿರೋ ಯೋಗ ಅಲ್ಲ. ಇಲ್ಲಿ ಜ್ಞಾನ ಯೋಗ ತತ್ವದಲ್ಲಿ ನಿಂತಿರ್ತಾನೆ. ಅದರಿಂದ ಇಲ್ಲಿ ಯುಕ್ತ ಅಂತ ಕರೆಯೋದು ಸರಿಯಾಗಿದೆ. ನಾವು ಸಂದರ್ಭಕ್ಕೆ ತಕ್ಕಂತೆ ಆ ಅರ್ಥಗಳನ್ನ ಮಾಡ್ಕೋಬೇಕು. 2ನೇ ಅಧ್ಯಾಯದಲ್ಲಿ ಯೋಗ ಅಂತಂದಿದ ತಕ್ಷಣ ಕರ್ಮಯೋಗ ಅಂತ ತಿಳ್ಕೊಂಡ್ವಿ. 6ನೇ ಅಧ್ಯಾಯದಲ್ಲಿ ಹೇಳಿದಾಗ ಧ್ಯಾನ ಯೋಗ ಅಂತ ತಿಳ್ಕೊಂಡ್ವಿ. ಹಾಗೆ 7, 8, 9ರಲ್ಲಿ ಭಕ್ತಿ ಅಂತ ತಿಳ್ಕೊಂಡ್ವಿ. ಹೀಗೆ ಜ್ಞಾನಕ್ಕೆ ಸಂಬಂಧಪಟ್ಟಾಗ ಅದನ್ನು ಜ್ಞಾನ ಯೋಗ ಅಂತ ತಿಳ್ಕೊಂಡ್ವಿ. ಆಯಾ ಸಂದರ್ಭಕ್ಕೆ ನೋಡಿದಾಗೆ ಅದಕ್ಕೆ ಯೋಗ ಅಂತ ಕರೆದಿದ ತಕ್ಷಣ ಒಂದೇ ಅರ್ಥ ಅಲ್ಲ. ಆದರೆ ಇಲ್ಲಿ ಯಾವುದೂ ಕೂಡ ಭಗವದ್ಗೀತೆ ಪ್ರಸ್ಥಾನತ್ರಯ ಭಾಷ್ಯಗಳಲ್ಲಿ ಯೋಗ ಅಂದರೆ ಪಾತಂಜಲ ಯೋಗ ಅಲ್ಲ. ಏನೋ ಒಂದು ಯೋಗಾಸನ ಮಾಡೋದು ಅಥವಾ ಪ್ರಾಣಾಯಾಮ ಮಾಡೋದು ಅಥವಾ ನೆಲದಿಂದ 1 ಅಡಿ 2 ಅಡಿ ಮೇಲಕ್ಕೆ ಹೋಗೋದು ಅಲ್ಲ. ಇಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಇಂದ್ರಿಯಗಳು ನಿಮ್ಮ ಮನಸ್ಸನ್ನು ಎಳೆಯುತ್ತಿದ್ದರೂ ಅವಕ್ಕೆ ವಶ ಆಗೋದಿಲ್ಲ. ಯಾರಿಗೆ? ಬ್ರಹ್ಮಜ್ಞಾನಿಗೆ. ವಿಷಯಗಳ ಸನ್ನಿಧಿಯಲ್ಲಿ ಮನಸ್ಸು ಹರಿದಾಡದಂತೆ ಇರುವುದು ಹೇಗೆ ಸಾಧ್ಯ? ಅಲ್ಲ ಸ್ವಾಮಿ, ಮುಕ್ತ ಆಗೋಕ್ಕೆ ಮೊದಲು ಹೇಗೆ ಸಾಧ್ಯ? ಆ ಇಂದ್ರಿಯಗಳು ಹೊರಗಡೆ ವಿಷಯಗಳು ಇದ್ದೇ ಇರುತ್ತೆ. ನಾನು ಬೆಳಗ್ಗೆ ಎದ್ದರೆ ನನ್ನ ಕಣ್ಣೆದುರುಗಡೆ ಇವುಗಳೆಲ್ಲ ಇದ್ದೇ ಇರುತ್ತೆ. ಇವುಗಳನ್ನ ನಾನು ಹೇಗೆ ಆ ಇಂದ್ರಿಯಗಳು ಅವುಗಳ ಮೇಲೆ ಎರಗದೇ ಇರುವಾಗ ನೋಡ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೇನಂತಾರೆ? ಅದಕ್ಕೆ ಮತ್ಪರಹ ಅನ್ನೋ ವಿಶೇಷ ಉಪಯೋಗಿಸ್ತಾರೆ. ಇಂದ್ರಿಯಗಳನ್ನು ಗೆಲ್ಲೋದಕ್ಕೆ ನಾವೇ ಪ್ರಯತ್ನಿಸಿದಲ್ಲೇ ಏನಾಗುತ್ತೆ? ನಾನೇ ಮಾಡ್ತೀನಿ ಮತ್ತು ಅಹಂಕಾರ ಹೇಗಿದೆ ನೋಡ್ರಿ. ಅದಕ್ಕೋಸ್ಕರನೇ ಈಗ ಅಹಂಕಾರವನ್ನು ಮಟ್ಟು ಮಾಡಬೇಕು ಅಂತಿದ್ರೆ ನಾನೇ ಮಾಡ್ತೀನಿ ಅಂತಂದರೆ ಮತ್ತು ಇದಕ್ಕೆ ಸುಲಭವಾದ ಮಾರ್ಗ ಯಾವ ಸ್ವಾಮಿ ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ. ಸೊ ಈಗ ಒಬ್ಬರು ಮನೆಗೆ ಹೋಗ್ತೀರಾ, ಒಂದು ನಾಯಿ ಇರುತ್ತೆ. ಆ ನಾಯಿ ಬೋಗುಳ್ತಾ ಇರುತ್ತೆ, ಕಟಾಕಿರ್ತಾರೆ. ನೀವು ಅದಕ್ಕೆ ಬ್ರೆಡ್ ಕೊಡ್ರಿ, ಬಿಸ್ಕತ್ ಹಾಕ್ರಿ, ತಿನ್ನುತ್ತೆ, ಮತ್ತು ನಿಮ್ಮನ್ನು ಬೊಗಳುತ್ತೆ. ಏನು ಮಾಡ್ಬೇಕು ಅವಾಗ? ಉಪಾಯ ಏನು? ಉಪಾಯ ಯಜಮಾನ್ರೇ ಅಂತ ಕರೀರಿ. ಅವ್ರಿಗೆ ಯಾರು ಗೊತ್ತಾಗಿದ್ದ ತಕ್ಷಣ ಅವರು ಏಯ್ ನಮ್ಮವರು ಸುಮ್ಮನೆ ಇರೋ ಅಂದಿದ ತಕ್ಷಣ ಅದೇ ನಾಯಿ ಬಲ ಅಲ್ಲಾಡಿಸೋದು ನಿಮಗೆ. ಹೇಗಿದೆ ನೋಡ್ರಿ. ಹಾಗೇ ನಾವು ಪರಮಾತ್ಮನ ಕಡೆ ತಿರುಗಿದ್ರೆ ನಿಜವಾಗ್ಲೂ ನಾವು ತಿರುಗಬೇಕು, ಸುಮ್ಮನೆ ಅಲ್ಲ. ಆಗ ನಿಮ್ಮ ಈ ಕರ್ಮೇಂದ್ರಿಯಗಳು ಇಂದ್ರಿಯಗಳು ನೀವು ಏನು ಮಾಡ್ತಾ ಇದ್ದೀರಾ? ಯಜಮಾನ್ರೇ ಅಂತ ಕರಿತಾ ಇದ್ದಾಗ ಆ ಯಜಮಾನರು ನಮ್ಮ ಕಡೆಯವರು ಸುಮ್ಮನೆ ಇರು ಅಂತಂದರೆ ಸಾಕು, ಆ ಇಂದ್ರಿಯಗಳು ನಿಮಗೆ ಬಲ ಅಲ್ಲಾಡ್ಸಕ್ಕೆ ಶುರುವಾಗುತ್ತೆ. ನೀವು ಹೇಳ್ದಂಗೆ ಕೇಳುತ್ತೆ, ಇಲ್ಲಿದ್ರೆ ಕೇಳೋದಿಲ್ಲ. ಅದಕ್ಕೋಸ್ಕರನೇ ಪರಮಾತ್ಮನಿಗೆ ಮೊರೆ ಹಾಕಬೇಕು. ಪರಮಾತ್ಮ ಮಾಡೋವನು, ನಾನು ಎಷ್ಟರವನೋ. ಅದಕ್ಕೋಸ್ಕರನೇ ಹಾಗೆ ಇದು ಸುಲಭವಾದ ಉಪಾಯ ಹೇಳ್ತಾರೆ. ಅದಕ್ಕೋಸ್ಕರನೇ ನಾವು
ಏನು ಮಾಡಬೇಕು? ಪರಮಾತ್ಮನ ಬಲ ಬೇಕು. ಒಬ್ಬ ಭಕ್ತ ಹೀಗೆ ಹೇಳಿದ್ದಾನಂತೆ, ಸದ್ದು ಮಾಡದಿರಿ ಇಂದ್ರಿಯಗಳಿಂಗರ. ಇಂದ್ರಿಯಗಳೆಂದರೆ ಇಂದ್ರಿಯಗಳೇ ಮುದ್ದು ರಾಮನ ಪೂಜಿಗುವೆ. ಸದ್ದು ಮಾಡದಿರಿ ಇಂದ್ರಿಯಗಳಿಂಗರ ಮುದ್ದು ರಾಮನ ಪೂಜಿಗುವೆ ಅಂತ ದಾಸರು ಹಾಡಿದ್ದಾರಂತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ನಮ್ಮ ಕಥೆ ಏನಾಗಿದೆ? ರಿವರ್ಸ್ ಆಗಿದೆ. ಯಾಕೆ? ಪರಮಾತ್ಮನ ಹಿಡ್ದಿಲ್ಲ. ಅವಾಗ ಏನಾಗುತ್ತೆ? ಇಂದ್ರಿಯಗಳು ಹೊರಗಡೆ ಹೋಗ್ತಾ ಇರುತ್ತೆ. ಆವಾಗ ನಾವು ಭವತೀ ಭಿಕ್ಷಾಂದೇಹಿ, ಅಪ್ಪ ಕಣ್ಣೇ ಚೆನ್ನಾಗಿರೋದು ತೋರಿಸೋ, ನನಗೆ ಆನಂದ ಕೊಡೋ, ಕಿವಿ ಒಳ್ಳೆ ಶಬ್ದಗಳು ಕೊಡೋ. ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನ ನಾವು ಭಿಕ್ಷಾಂದೇಹಿ. ಇವಾಗ ಏನಾಗಿದ್ದೀವಿ? ನಾವು ಭಿಕ್ಷುಕರಾಗಿರ್ತೀವಿ. ಹೇಗಿದೆ ನೋಡ್ರಿ, ಹೀಗಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಇಂದ್ರಿಯಗಳ ಮೇಲೆ ನಮ್ಮ ಪ್ರಭುತ್ವ ಸಾಗೋದಿಕ್ಕೆ ನಾವು ಭಗವತ್ ಭಕ್ತರಾಗಬೇಕು. ಇದು ಉಪಾಯ. ಪರಮಾತ್ಮನಲ್ಲಿ ಮನಸ್ಸು ನಿಲ್ಲೋದಕ್ಕೆ ಏನು ಮಾಡಬೇಕು? ಪರಮಾತ್ಮನ ಕಡೆಗೆ ತಿರುಗಬೇಕು. ಹೇಳ ಸ್ವಲ್ಪ ಸ್ವಾಮಿ, ಹೆಂಗೆ ತಿರುಗೋದು? ಅವನೇ ಬೇಕು ಅಂತ ನನಗೆ ಆಸೆ ಬರಬೇಕು. ಆಸೆ ಬರಬೇಕಾದ್ರೆ ಏನು ಮಾಡಬೇಕು? ಸತ್ಸಂಗ. ಹೇಗಿದೆ ನೋಡ್ರಿ, ವಿಚಾರಣೆ ಕೇಳದೆ ಇದ್ದರೆ ನನಗೆ ಹೆಂಗೆ ತಿಳಿಯುತ್ತೆ? ಅಲ್ಲ ಸ್ವಾಮಿ, ಆ ಮಾಲ್ನಲ್ಲಿ ತುಂಬ ಚೀಪಾಗಿ ಕೊಡ್ತಾರಂತೆ ಸ್ವಾಮಿ, ತುಂಬ ಡಿಸ್ಕೌಂಟ್ ಅಂತೆ. ಆ ವಿಚಾರ ನನ್ನ ಕಿವಿಗೆ ಬಿದ್ದರೆ ನಾನು ಹೋಗಿದ್ದೆ ತಗೊತೀನಿ. ಈಗ ಎಲ್ಲರೂ ಫಾರಿನ್ಗೆ ಹೋಗಿದ್ದೆ, ಡಾಕ್ಟರ್ಗಳು, ಇಂಜಿನಿಯರ್ಗಳು ಫಾರಿನ್ಗೆ ಹೋಗಿರ್ತಾರೆ. ಆ ವಿಚಾರ ನಾನು ಕೇಳಿ ನೋಡಿ ಮಾಡಿದ್ರೆ ನನ್ನ ಬಾಯಿನಲ್ಲಿ ನೀರು ಸುರಿಯುತ್ತೆ. ಆಗ ನಾನು ಕೂಡ ಹಂಗೆ ಆಗಬೇಕು ಅಂತ ಹೇಳ್ತಾನೆ. ಆಗ ಅವನು ಹೆಚ್ಚಿನ ಸುಖಕ್ಕೋಸ್ಕರ ಕಡಿಮೆ ಸುಖವನ್ನು ತ್ಯಾಗ ಮಾಡಿ ಓದ್ತಾನೆ, ಅಲ್ಲಿಗೆ ಹೋಗ್ತಾನೆ. ನನ್ನ ಮಕ್ಕಳದೆಲ್ಲ ಹಂಗೆ ಆಗಿರೋದು. ಅವ್ರ ಮಾವಂದರೆಲ್ಲ ಅಮೇರಿಕಾಕ್ಕೆ ಹೋಗಿ ಬಂದಿದ್ದರು, ಅವ್ರನ್ನೆಲ್ಲ ನೋಡಿದ್ರು. ನಾನು ಹೋಗಬೇಕು. ಓದಿದ್ರು, ಮಾಡಿದ್ರು, ಹೋದರು, ಅಲ್ಲಿದ್ದಾರೆ. ಹೀಗೆ ಓಕೆ ಲಕ್ಷ್ಮಿ, ಸ್ವಲ್ಪ ಆದಮೇಲೆ ನನಗೊಂದು ಸಾರಿ ಜ್ಞಾಪಕ ಮಾಡಿ ನಿಮ್ಮ ಹತ್ರ ಮಾತಾಡಿ. ಆದ್ದರಿಂದ ಇಷ್ಟು ಆಗುತ್ತೆ ನೋಡ್ರಿ. ಆದ್ದರಿಂದ ನಾವೇನು ಮಾಡಬೇಕು? ಪರಮಾತ್ಮನಿಗೆ ಮೊರೆ ಹೋಗಬೇಕು. ಇಷ್ಟು ಇಂಪಾರ್ಟೆಂಟು. ಅವನೇ ನಮಗೆ ಬೇಕಾಗಬೇಕು. ಹಂಗೆ ಬರಬೇಕು. ನನಗೆ ಬರಬೇಕಾದ್ರೆ ಏನು ಮಾಡಬೇಕು? ಶ್ರವಣ ಮಾಡಬೇಕು. ಶ್ರವಣ ಅಂದರೆ ಏನು? ಸತ್ಸಂಗ. ಅದಕ್ಕೋಸ್ಕರನೇ ನಮ್ಮಲ್ಲಿ ಏನು ಹೇಳ್ತಾರೆ? ಇದು ಆಯಿತು ಸ್ವಾಮಿ, ಒಂದು ಸಾರಿ ಕೇಳಿಬಿಟ್ರೆ ಸಾಕಾ? ಮುಕ್ತರಾಗೋವರೆಗೂ ಇದು ಸತತ್ವ ನಮ್ಮ ಕಿವಿಗೆ ಬೀಳ್ತಾ ಇರಬೇಕು, ಶ್ರವಣ ನಡೀತಾ ಇರಬೇಕು. ಬಟ್ ಎಲ್ಲಿ ಹುಡ್ಕೊಂಡು ಹೋಗೋ ಸ್ವಾಮಿ ಮೇಷ್ಟ್ರುಗಳನ್ನ ಅಂತ ಕಷ್ಟ. ಅದಕ್ಕೋಸ್ಕರ ನಾವು ನಮಗೆ ಯಾವುದು ಸುಲಭವೋ ಅದು ಮೂರೊತ್ತು ನಾವು ಆ ಕಡೆ ಮನಸಿರಬೇಕು. ಆ ಥರದ್ದು ನೀವೇ ನೋಡ್ಕೋಬೇಕು. ನೀವೇ ಕೆಲವು ಸಾಧನೆಗಳನ್ನ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ನಾನೇನು ಮಾಡಿದ್ದೀನಿ? ಪುಸ್ತಕಗಳನ್ನ ಸ್ವಾಧ್ಯಾಯ ಮಾಡೋದು ನನಗೆ ಮೊದಲಿನಿಂದ ಹುಚ್ಚಿತ್ತು. ಮತ್ತು ಹೇಳೋ ಹುಚ್ಚು, ಒಳ್ಳೆಯ ಹುಚ್ಚು ನನಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಇದೆ. ನಾನು 4ನೇ ಕ್ಲಾಸ್ನಲ್ಲಿದ್ದಾಗೆ ಎಲ್ಲ ಸುತ್ತಮುತ್ತ ಇರೋ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಪಾಠ ಹೇಳ್ಕೊಡ್ತಾ ಇದ್ದೆ. ಅದೇ ಮೆಡಿಕಲ್ ಕಾಲೇಜಿಗೆ PUC ನಲ್ಲಿದ್ದಾಗಲೂ ಫೇಲ್ ಆದಾಗಲೂ ಕೂಡ ನಾನು ಹೋಗಿದ್ದೆ, ಪಾಠ ಮಾಡ್ತಾ ಇದ್ದೆ. PUC ಡಾಕ್ಟರ್ ಆದಮೇಲೂ ಮೆಡಿಕಲ್ ಕೋರ್ಸ್ನಲ್ಲಿದ್ದಾಗಲೂ ಫೇಲ್ ಆದಾಗಲೂ ಕೂಡ ನಾನು ಎಲ್ಲರಿಗೂ ಪಾಠ ಮಾಡ್ತಾ ಇದ್ದೆ. ನನಗೆ ಹುಚ್ಚು ಮೊದಲಿಂದನೂ ಇದೆ. ಅದರ ಜೊತೆಗೆ ಓದೋ ಹುಚ್ಚೂ ಮೊದಲಿಂದನೂ ಇದೆ. ಈ 2 ಹುಚ್ಚುಗಳು ನನಗಿರೋದ್ರಿಂದ ನಾನು ಹೇಳ್ಕೊಡೋದು, ಓದೋದು, ಹೇಳ್ಕೊಡೋದು, ಇವು ನನಗೆ ಅದ್ರ ಜೊತೆಗೆ ಸುಮ್ಮನೆ ಅವೆರಡೇ ಸಾಕಾಗೋದಿಲ್ಲ. ಸಾಧನೆ ಮಾಡಬೇಕಾದ್ರೆ ಬೇರೆ ಸುಮ್ಮನೆ ಓದ್ತಾ ಇದ್ದರೆ ಎತ್ತುಚ್ಚೆ ಒಯ್ದಂಗೆ ಏನೂ ಆಗೋದಿಲ್ಲ. ಎಷ್ಟು ಜನ್ಮಗಳು ಓದಿದ್ರು ಕೇಳಿದ್ರು ಆಗೋದಿಲ್ಲ. ಬಟ್ ಅದರ ಜೊತೆಗೆ ನೀವು ಸಾಧನೆ ಮಾಡಬೇಕು. ಅದಕ್ಕೆ ಒಂದು ಭಗವದ್ಗೀತೆ ಶುರು ಮಾಡಿರೋದು. ಆದ್ದರಿಂದ ನನಗೆ ಇದು ಹಿಡಿಸಿದೆ. ಆದ್ದರಿಂದ ಹಾಗೆ ಕೆಲವರಿಗೆ ಯಾವ್ಯಾವುದೋ ಕೆಲವರಿಗೆ ಕೇಳ್ತಾ ಇರ್ತಾರಲ್ಲ, ಕೇಳಿದ್ದನ್ನು ಜೀವನದಲ್ಲಿ ಕಿಂಚಿತ್ತಾದರೂ ಅಳವಡಿಸ್ಕೋಬೇಕು. ಕೇಳೋದು, ಆನ್ಸರ್ ಮಾಡೋದು, ಪುಸ್ತಕ ಓದೋದು, ಮತ್ತು ಅದನ್ನೇ ಕೇಳೋದು. ಈ ಗುರುಗಳು ನಮ್ಗೆ ಎಷ್ಟು ಅಂತ ಸಿಗ್ತಾರೆ. ಯೂಟ್ಯೂಬ್ನಲ್ಲಿ ನೀವು ಎಷ್ಟು ಅಂತ ಯೂಟ್ಯೂಬ್ಗಳು ನೋಡ್ಕೊಂಡು ಕೂತ್ಕೊಂತೀರ. ನಾವು ನೋಡೋಕ್ಕೆ ಹೋದರೆ ನಾನಿವಾಗ 1 ಗಂಟೆ ಕೇಳಬೇಕಾದ್ರೆ ಇವತ್ತು ಭಗವದ್ಗೀತೆ 7ನೇ ಅಧ್ಯಾಯ ತಗೊಂಡೆ.
ನಿನ್ನೆ ಸ್ಟಾರ್ಟ್ ಮಾಡಿದೆ ಸಾಯಂಕಾಲ 7ನೇ ಅಧ್ಯಾಯ ಭಾಷ್ಯದಲ್ಲೂ ಸ್ವಾಮಿಗಳ ಪುಸ್ತಕದಲ್ಲೂ ಕಂಪ್ಲೀಟ್ ಮುಗಿಸ್ಬಿಟ್ಟೆ. ಅರ್ಧ ದಿವಸದಲ್ಲಿ ಒಂದು ಪೂರ್ತಿ ಮುಗಿಸ್ಬಿಡ್ತೇನೆ, ಅಥವಾ ಒಂದು ದಿವಸದ ಒಳಗಡೆ ಸಾಕು. ಹಾಗೆ ನಮಗೆ ಓದೋ ಅಭ್ಯಾಸ ಬಂದರೆ ಅದನ್ನೇ ಮಾಡ್ತಾ ಇದ್ದರೆ ಬೇಗ ಮುಗಿಸ್ಕೊಂಡ್ಬಿಡ್ಬೋದು. ಹಾಗೆ ಇದನ್ನು ನಾವು ಮಾಡ್ಕೋಬೋದು. ಇನ್ನು ಕೆಲವರಿಗೆ ಜಪ ಮಾಡೋದಿರುತ್ತಾ, ಮಾಡಿರಿ. ರಾಮಕೃಷ್ಣ ಪರಮಹಂಸರಿಗೆ ಪೂಜೆ ಮಾಡೋದು, ಆ ಕಾಳಿಯನ್ನು ಜಪ ಮಾಡೋದು, ಅವರು ಅವನ್ನೇ ಇಟ್ಕೊಂಡಿದ್ರು. ಅವರವ್ರಿಗೆ ಯಾವ ಸುಲಭನೋ ಅದು ಮಾಡ್ತಾ ಬರಬೇಕು. ಇನ್ನು ಕೆಲವರಿಗೆ ಕರ್ಮದಲ್ಲಿ ಮಾಡೋಕೆ ಆಸಕ್ತಿ ಇರುತ್ತೆ, ಹೋಗ್ರಿ ಕರ್ಮಯೋಗ ಮಾಡಲಿ. ಏನು ಮಾಡಿದ್ರು ನೀವು ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಈಗ ನಾನು ಸ್ವಾಧ್ಯಾಯ ಮಾಡಲಿ, ಪ್ರವಚನ ಮಾಡಲಿ, ಬೇಸ್ಮೆಂಟ್ ಪ್ರತಿಯೊಬ್ಬರಿಗೂ. ನೀವು ಹೋರಿಗೆ ಕರ್ಮಯೋಗ ಮಾಡಿದ್ದೆ ಕೆಲಸಗಳು ಮಾಡ್ತೇನೆ, ನಾನು ಅಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ, ಅವ್ರಿಗೆ ಹೇಳ್ಕೊಡ್ತೇನೆ. ಕಾಯ ವಾಚ ಮನಸ, ನಿಮ್ಗೆ ಏನೇನು ಶಕ್ತಿ ಇದ್ದರೆ ಅದು ಮಾಡ್ತಾ ಹೋಗ್ರಿ. ದಾನ ಧರ್ಮಗಳು ಮಾಡೋರು ಮಾಡಲಿ, ಆಮೇಲೆ ಅನ್ನದಾನ ಮಾಡೋರು ಮಾಡಿರಿ, ಛತ್ರಗಳನ್ನ ಕಟ್ಸೋರು ಕಟ್ಸ್ರಿ, ಕೆಲವ್ರು ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇರುತ್ತೆ, ಮಾಡಿರಿ ಕರ್ಮಯೋಗ. ಇನ್ನು ಕೆಲವರಿಗೆ ಈ ಧ್ಯಾನ ಯೋಗ ಮಾಡಿರಿ, ಇನ್ನು ಕೆಲವರಿಗೆ ಜಪ ಮಾಡಿರಿ. ನಿಮಗೆ ಯಾವ ಸುಲಭವೋ ಅದಕ್ಕೇನಾಗುತ್ತೆ, ಇದು ಶ್ರವಣದಿಂದ ಸತ್ಸಂಗ. ಇಲ್ಲಿ ಸತ್ಸಂಗ, ಸತ್ ಅಂದ್ರೆ ಏನು? ಸತ್ತೋಗಿರೋದು ಅಲ್ಲ. ಸತ್ ಅಂದ್ರೆ ನಮಗೆ ಗೊತ್ತು, ಸತ್ಯವಾಗಿರೋದು, ಎಂದೂ ಇಲ್ಲದಂಗೆ ಆಗಬಾರ್ದು, ಅದು ಆಬ್ಜೆಕ್ಟ್ ಆಗಬಾರ್ದು, ಮತ್ತು ಅದು ಏನಾದರೂ ಮೂರು ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು. ಅದಕ್ಕೋಸ್ಕರನೇ ಅದಕ್ಕೂ ಸತ್ ಅಂತಾರೆ, ಆತ್ಮನ ವಿಚಾರನೆ. ಅದಕ್ಕೆ ಸತ್ಸಂಗ. ಈವನ್ ಪುರಾಣಗಳು ಸತ್ಸಂಗ ಆಗೋಲ್ಲ, ಬಟ್ ನಿಮ್ಗೆ ಇದು ಅಷ್ಟು ಸಿಗದೆ ಇದ್ದರೆ ಪುರಾಣಗಳನ್ನೇ ಕೇಳ್ತಾ ಇದ್ರೂ ಆಯಿತು. ಯಾವುದಾದ್ರೂ ಕೇಳ್ರಿ, ಅಥವಾ ನಿಮ್ಗೆ ಪುರಾಣ ಆಸಕ್ತಿ ಇದ್ದರೆ ಅವುಗಳನ್ನೇ ಓದ್ತಾ ಇರ್ಬೇಕು. ಮತ್ತೆ ಓದೋದು ಮಾಡೋದು, ಮತ್ತು ಈ ಗುರುಗಳನ್ನಂಥವ್ರನ್ನ ಕೇಳೋದು, ಇನ್ನೇನು ಮಾಡಬೇಕು ಅಂತ, ಇವೆಲ್ಲ ಇದಕ್ಕೆ ಸಂಬಂಧಪಟ್ಟಿರೋದು. ಅಲ್ಲಿಗೇನಾಯಿತು? ಸತ್ಸಂಗತ್ವೇ ನಿಸ್ಸಂಗತ್ವ. ನಿಸ್ಸಂಗ ಮಾಡಿಬಿಡುತ್ತೆ ಅಂದರೆ ಈ ಪ್ರಪಂಚದ ಕಡೆ ಹೋಗೋ ಮನಸ್ಸು ನಿಸ್ಸಂಗ, ಆ ಕಡೆ ಹೋಗೋದಿಲ್ಲ. ಸಂಗತನೇ ಬೇಕಾಗಿರೋದು, ಸಂಘ ಕಟ್ಟಾಗ್ಬಿಡುತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವ. ನಿಸ್ಸಂಗತ್ವೇ ನಿರ್ಮೋಹತ್ವ. ನನ್ನಲ್ಲಿ ಮೋಹ ತೆಗೆದಾಕ್ಬಿಡುತ್ತೆ. ಯಾವುದ್ರ ಮೇಲೆ? ಪ್ರಪಂಚದ ವಸ್ತುಗಳ ಮೇಲೆ, ಪ್ರಪಂಚದ ಮೇಲೆ, ನನ್ನ ಮೇಲೆ, ನಾನು ನನ್ನದರ ಮೇಲೆ ಮೋಹ ಕಡಿಮೆ ಆಗ್ತಾ ಇದಾಗಬೇಕು. ನಿರ್ಮೋಹತ್ವೇ ನಿಶ್ಚಲ ತತ್ವ. ಹಾಗೆ ನೋಡ್ರಿ, ನಿಶ್ಚಲ ತತ್ವದಲ್ಲಿ ಹಗ್ಗ ಕಂಡಂಗೆ ಆತ್ಮನ ಕಂಡುಕೊಂಡು ಸಮಾಧಾನದಿಂದ ಇಟ್ಬಿಡ್ತಾರೆ. ಅವನ್ನ ಸ್ಥಿತ ಪ್ರಜ್ಞ ಅಂತ ಕರೀತಾರೆ. ಇಷ್ಟು. ಅದಕ್ಕೋಸ್ಕರ ನಿಮಗೆ ಸುಲಭವಾಗಿರೋ ಒಂದು ಮಾರ್ಗವನ್ನು ಆಯ್ಕೊಂಡು ಸತತವಾಗಿ ಮಾಡ್ತಾ ಬರಬೇಕು. ತೈಲ ಧಾರೆ ಹಾಗೆ, ಕಡು ಒಡೆಯದ ಹಾಗೆ. ಇದು ಇಂಪಾರ್ಟೆಂಟ್. ಎಲ್ಲ ಬೇಕಾದಷ್ಟು ಸಾಧನೆಗಳಿದೆ, ಎಲ್ಲವನ್ನೂ ಮಾಡ್ತಾ ಹೋಗಬೇಕು ಅಂತ ನಮ್ಗೆ ಅರ್ಥ ಆಯಿತು. ಅಲ್ಲಿಗೆ ನಾವೇ ಎಲ್ಲನೂ ಅಷ್ಟೇ ನಾವೇ ಮಾಡ್ತೀವಿ ಅಂದ್ರೆ ಅಹಂಕಾರ. ಪರಮಾತ್ಮ ನೀನು ಮಾಡಿಸ್ಬೇಕಣೋ, ನಾನು ಎಷ್ಟರವನೋ ಅಂತ ಅವನಿಗೆ ನಾವು ಭಿಕ್ಷೆ ಬೇಡ್ತಾರೆ. ಅವನು ಕೇಳಬೇಕು, ಇಂದ್ರಿಗಳನ್ನೆಲ್ಲ ಭಿಕ್ಷೆ ಕೇಳೋದು. ಆದ್ದರಿಂದ ಪರಮಾತ್ಮನ ಕಡೆಗೆ ತಿರುಗಬೇಕು, ಅವನ ಲಕ್ಷ್ಯದಲ್ಲಿಡಬೇಕು. ಅವನೇ ನಮಗೆ ಬೇಕಾಗಬೇಕು. ಹೊರಗಿನ ವಸ್ತುಗಳು ನಮಗೆ ಬೇಕಾಗಿರುವವರೆಗೂ ನಮಗೆ ಗೋಳಾಟ ತಪ್ಪೋದಿಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರಿ. ಹೊರಗಡೆ ವಸ್ತುಗಳನ್ನ ಎಷ್ಟು ಡಿಪೆಂಡ್ ಆಗ್ತೀವೋ ಏನೂ ಉಪಯೋಗ ಇಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ಅರೆ ನಮ್ಗೆ ಇವಾಗ ಆಸೆ ಇದೆ, ಚೆನ್ನಾಗಿ ಅನುಭವಿಸ್ಬೇಡ, ಇವಾಗ ಅನುಭವಿಸೋ ಏಜ್ ಅಂತ ಹೇಳಿ ಅವರು ಅನುಭವಿಸೋಕೆ ಹೋಗ್ತಾರೆ. ಯಯಾತಿಕತೆ ಆಗುತ್ತೆ. ನೀವು ಎಷ್ಟೆಷ್ಟು ಭೋಗಗಳನ್ನ ಅನುಭವಿಸ್ತಾ ಬರ್ತೀರೋ ಅಷ್ಟಷ್ಟು ಅವು ಜಾಸ್ತಿ ಆಗುತ್ತೆ. ಹೇಗೆ ಈಗ ಬೆಂಕಿಗೆ ತುಪ್ಪ ಸುರಿದ್ರೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಹಂಗಾಗುತ್ತೆ. ಆದ್ದರಿಂದ ಅವುಗಳನ್ನ ಎಷ್ಟಾದರೆ ಅಷ್ಟು ಕಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಬಟ್ ಹಿಂಗೆ ಕಟ್ ಮಾಡೋದಲ್ಲ, ವಿವೇಕದಿಂದ. ಮತ್ತಿನ್ನೇನು, ಆತ್ಮ ಒಬ್ಬನೇ ಸತ್ಯ, ಅವನ ಆನಂದ ಸ್ವರೂಪ. ಮಿಕ್ಕಿರದೆಲ್ಲ ತೋರಿ ಹಾರೋದು ದುಃಖಾಲಯ. ಅದಕ್ಕೋಸ್ಕರ ನಾವು ಹಿಂಗೆ ಮೆಲುಕಾಗ್ತಾ ಇರಬೇಕು.
ಪ್ರಪಂಚವೆಲ್ಲ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ ಅಂತ ಮೆಲುಕು ಹಾಕ್ತಾ ಇರಬೇಕು ಇವುಗಳನ್ನ. ಆವಾಗ ನಮಗೆ ಈ ಕಡೆ ಬರುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಮೊದಲು ಸ್ಟಾರ್ಟಿಂಗ್ನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಪರಮಾತ್ಮನ ಕಡೆ ಬರೋದಕ್ಕೆ ನಮ್ಮ ಕುಲಕರ್ಣಿ ಸ್ವಾಮಿಗಳು ಹೇಳ್ತಾ ಇದ್ರು, ಈ ಸರ್ಕಸ್ನಲ್ಲಿ ಈ ಕಡೆಯಿಂದ ಆ ಕಡೆಗೆ ಒಂದು ಕಂಬಿ ಉಯ್ಯಾಲೆ ಇಟ್ಕೊಂಡು ಆ ಕಡೆಗೆ ಹೋಗ್ತಾನೆ. ಆ ಕಡೆಯಿಂದ ಒಬ್ಬರು ಒಂದು ಉಯ್ಯಾಲೆ ಇವನ ಕೈ ಕಳಿಸ್ತಾರೆ. ಅವಾಗೇನು ಮಾಡ್ತಾನೆ, ಇವನು ಈ ಕಡೆಯಿಂದ ಹೋಗಿರೋನು ಆ ಉಯ್ಯಾಲೆ ಇಟ್ಕೊಂಡು ಇದನ್ನು ಬಿಡಬೇಕು. ಆ ಉಯ್ಯಾಲೆ ಇಟ್ಕೊಂಡಿದ್ದ ತಕ್ಷಣ ಇವನು ಬಿಟ್ಟರೆ ಸೇಫ್, ಮತ್ತು ಆ ಕಡೆಗೆ ಹೋಗ್ತಾನೆ, ಈ ಕಡೆಗೆ ಬರ್ತಾನೆ. ಹಾಗೆ ನಾವು ಈ ಪ್ರಪಂಚವನ್ನು ಬಿಡಬೇಕಾದ್ರೆ ಪರಮಾತ್ಮನ ಉಯ್ಯಾಲೆ ಇಟ್ಕೋಬೇಕು. ಅದನ್ನು ಇಟ್ಕೊಂಡ್ರೆ ಅವಾಗ ಇದನ್ನು ಬಿಟ್ಟರು ಏನೂ ಆಗಲ್ಲ. ಇದಕ್ಕೆ ರಾಮಕೃಷ್ಣ ಪರಮಹಂಸರು ಚೆನ್ನಾಗಿ ಹೇಳ್ತಾರೆ, ನೀವು ಪ್ರಪಂಚದ ಸುಮ್ಮನೆ ಗಿರ್ರ್ ಅಂತಿರ್ತೀರ, ರಪ್ ಅಂತ ಬೀಳ್ತೀರ, ಕಂಬ ಇಟ್ಕೊಂಡು ತಿರುಗ್ರಿ. ಎಷ್ಟು ಚೆನ್ನಾಗಿದೆ ನೋಡಿ. ಕಂಬ ಇಟ್ಕೊಂಡ್ರೆ ಏನಾಗುತ್ತೆ? ಬೀಳಲ್ಲ. ಹೆಂಗಾದರೂ ತಿರುಗ್ರಿ, ಬೀಳಲ್ಲ. ಕಂಬ ಇಟ್ಕೊಂಡಿರ್ಬೇಕು. ಹಾಗೆಯೇ ನೀವು ಪ್ರಪಂಚದಲ್ಲಿ ಕೆಲಸಗಳನ್ನ ಮಾಡ್ತಾ ನಾನೇ ಮಾಡ್ತೀನಿ ಅಂತ ಹೋಗ್ತೀರಾ, ರಪ್ ಅಂತ ಬೀಳ್ತೀರಾ. ದೇವರು ಅನ್ನೋ ಒಂದು ಕಂಬ ಇಟ್ಕೊಂಡು ಸುತ್ರಿ. ಇದನ್ನೇ ದೇವರು ಈ ಕಡೆ ಇಟ್ಕೊಂಡು ಇನ್ನು ಬಿಡ್ಬೋದು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಗೆ ಸುಲಭ. ಆದ್ದರಿಂದ ರಾಜನನ್ನೇನೋ ಆಪ್ತ ರಾಜನ ಸ್ನೇಹಿತ, ನಮಗೆ ಹಣ ಬೇಕು ಅಂತಂದರೆ ಕುಬೇರನ ಸ್ನೇಹಿತರ ಮಾಡಬೇಕು, ಹಾಗೆ ಅಲ್ವಾ? ಹಾಗೆ ಅದೇ ಥರ ರಾಜನ ಸ್ನೇಹ ಮಾಡ್ಕೊಬಿಟ್ರೆ ಒಳ್ಳೇದೇ, ಇಲ್ಲ ಅಂತಂದಿಲ್ಲ. ಅವನು ರಾಜನ ಸ್ನೇಹ ಮಾಡ್ಕೊಳ್ಳೋದು ಹೆಂಗೆ ಅವೆಲ್ಲ ಹೇಳ್ಕೊಡ್ತಾರೆ. ಹೀಗೆ ಹೇಳ್ಕೊಟ್ಟ ಮೇಲೆ ನಾವು ರಾಜನೇ ನನಗೆ ಸ್ನೇಹ ಆಗಿಬಿಟ್ರೆ ನೀವು ಅಲ್ಲಿಗೆ ಹೋದರೆ ಸಾಕು, ಎಲ್ಲರೂ ನಿಮ್ಗೆ ಸಲಾಮ್ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಸರ್ ಸಲಾಮ್ ಅಂತ. ಯಾಕೆಂದರೆ ಇವ್ರು ರಾಜನ ತುಂಬ ಆಪ್ತನಪ್ಪ ಅಂತ. ಹಾಗೆ ನಾವು ದೇವರಿಗೆ ಆಪ್ತರಾಗಿಬಿಟ್ರೆ ಆಗ ಈ ಇಂದ್ರಿಯಗಳೆಲ್ಲ ನಮಗೆ ಸಲಾಮ್ ಹೊಡೆಯೋಕ್ಕೆ ಶುರುವಾಗುತ್ತೆ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಬಗೆಯಾಗಿ ವರ್ಣಿಸಿದ್ದರೂ ಕಾಮವನ್ನು ಸ್ಥಿತಪ್ರಜ್ಞನು ಗೆದ್ದುಕೊಂಡಿರ್ತಾನೆ. ನಿಮಗೆ ಗೊತ್ತು, ಕಾಮ ಅಂತಿದ್ದ ತಕ್ಷಣ ಅದ್ರ ಹಿಂದೆ ಇರೋದೇನು? ಎಲ್ಲವೂ ರಾಂಗ್ ನಾಲೆಡ್ಜ್, ಅವಿದ್ಯೆ, ಅದ್ರ ಹಿಂದೆ ಅಧ್ಯಾಸ ಎಲ್ಲ ಗೆದ್ಕೊಂಡ್ಬಿಟ್ಟಿರ್ತಾನೆ. ಈ ಕಡೆ ಕಾಮ ಇಲ್ಲದೆ ಇದ್ಮೇಲೆ ಮುಂದಕ್ಕೆ ಕಾಮ ಇಲ್ಲದೆ ಇರೋದರಿಂದ ಭೋಗ ಇಲ್ಲದೆ ಇರೋದರಿಂದ ಕರ್ತೃತ್ವ ಯಾವುದೂ ಇಲ್ಲ. ಅವನ ಒಳಗಡೆನೇ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಆದ್ದರಿಂದ ನಾವು ಭಗವಂತನಲ್ಲಿ ಮನಸ್ಸನ್ನಿಟ್ಟು ಭಗವಂತನಿಗೆ ಶರಣಾಗತಿಯಾಗಿ ಕಾಮವನ್ನು ಗೆದ್ದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಯಜಮಾನ್ರೇ ಅಂತೀವಲ್ಲ, ಅದು ಎಂಬಿಷ್ಟರಲ್ಲಿ ಎಲ್ಲವೂ ಅಡಗವಾಗಿದೆ. ಇದು ಇಂಪಾರ್ಟೆಂಟು. ಈ ಸಾಧನವನ್ನು ಮಾಡುವುದಕ್ಕೆ ಅನುಕೂಲಿಸುವಂತೆ ಮಿಕ್ಕ ವಿವರಗಳನ್ನ ಕೊಟ್ಟಿರ್ತಾರೆ. ಪರಮಾತ್ಮನನ್ನು ಚಿಂತಿಸೋದಕ್ಕೆ ಎಲ್ಲ ಪುರುಷಾರ್ಥವೂ ಕೈ ಸೇರುವುದು. ನಾವು ಪರಮಾತ್ಮ ಒಬ್ಬ ಬೇಕು ಅಂತ ಹಿಡ್ಕೊಂಡ್ರೆ ನಿಮ್ಗೆಲ್ಲವೂ ಸೇರುತ್ತೆ. ವಿಷಯಗಳು ಬೇಕು ಅಂತ ಅದರ ಚಿಂತೆ ಕಡೆ ಹೊರಟ್ರೆ ಅನರ್ಥಗಳು, ದುಃಖಗಳು, ಹುಟ್ಟು ಸಾವುಗಳಿಗೆ ಸಿಗ್ತೀರಾ. ಇಷ್ಟೇ, ಏನು ಮಾಡ್ಕೊಳ್ಳೋದು. ಅದು ಆ ಕಡೆ ನಾವು ಮನಸ್ಸಿನಲ್ಲಿ ವಿಷಯವನ್ನೇ ಚಿಂತಿಸುವ ಸಂಸಾರಿಗಳಿಗೆ ಆಗುವ ಅನರ್ಥಗಳ ಏನಾಗುತ್ತೆ? ಆಯಿತು, ನಾನು ವಿಷಯಗಳನ್ನೇ ಚಿಂತೆ ಮಾಡ್ತಾ ಇರ್ತೇನೆ, ನನ್ನ ಮನಸ್ಸು ಆ ಕಡೆ ಹೋಗುತ್ತೆ, ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಕೃಷ್ಣ ಭಗವಂತ ಹೇಳ್ತಾನೆ, ವಿಷಯಗಳನ್ನೇ ಅಂಟ್ಕೊಂಡಿರ್ತಾನೆ, 3 ಹೊತ್ತು ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಏನಂತಾರೆ? ಸಂಘ ಅಂತ ಹೇಳ್ತಾರೆ. ಸಂಘ. ಆ ಸಂಘ ಏನಾದರೂ ಆಯಿತು ಅಂತಂದರೆ ಅದು ಬಲ್ತ್ಕೊಳ್ಳುತ್ತೆ. ಆ ಸಂಘ ಬಲ್ತ್ಕೊಂಡ್ಮೇಲೆ ಚಿಂತೆ ಬೆಳೆದುಕೊಳ್ಳುತ್ತೆ. ಮನಸ್ಸು ಹೊರಕ್ಕೆ ಬಂದರೆ ಸಾಕು, ಅಂದರೆ ನಿಮ್ಗೆ ಅದು ಆ ವಸ್ತುಗಳು ಬೇಕು ಅನ್ನೋ ಆಸೆ ಶುರುವಾಗುತ್ತೆ. ಅವಾಗ ಮನಸ್ಸು ತಾನಾಗಿ, ಮನಸ್ಸು ಇಂದ್ರಿಯಗಳು ಹೊರಗಡೆಗೆ ಹೋಗುತ್ತೆ. ಹೊರಗಡೆಗೆ ಹೋದಾಗ ಏನಾಗುತ್ತೆ? ಕಾಮಕ್ಕೆ ವಿಷಯವು ದೊರಕಿದ್ರೆ ಅನುಭವಿಸುತ್ತೆ, ಸಿಗದೇ ಇದ್ದರೆ ಏನಾಗುತ್ತೆ? ದೊರಕಿದ್ರೆ ಏನಾಗುತ್ತೆ? ಅನುಭವಿಸಿದ್ರೆ ಏನಾಗುತ್ತೆ? ಸಂಸ್ಕಾರ ಮಾಡುತ್ತೆ, ಪ್ರಿಂಟ್. ಸಂಸ್ಕಾರ ಆದಮೇಲೆ ಏನಾಗುತ್ತೆ? ಮತ್ತೆ ಅದು ನನಗೆ ಬೇಕು ಅಂತ ಆಸೆ ಆಗುತ್ತೆ. ಆಸೆ ಆದಮೇಲೆ ಮತ್ತೆ ಹೊರಗಡೆ ಹೋಗ್ತೀರಾ. ಈ ಸೈಕಲ್ಗೆ ಸಿಕ್ಕಾಕ್ಕೊಡುತ್ತೆ.
ಒಂದು. ಇನ್ನೊಂದು ದಾರಿ, ನೀವು ಆ ವಸ್ತುನ ಪಡ್ಕೊಳಕ್ಕೆ ಹೋದ್ರಿ, ಸಿಗಲಿಲ್ಲ, ಏನಾಗುತ್ತೆ ಅವಾಗ? ಕೋಪ ಬರುತ್ತೆ. ಕೋಪ ಬಂದರೆ ಏನಾಗುತ್ತೆ? ಕ್ರೋಧ. ಅದೇ ಕೋಪ, ಕ್ರೋಧ. ಕೋಪದಲ್ಲಿ ಕುಯ್ಕೊಂಡ ಮೂಗು ಮತ್ತೆ ಬರೋದಿಲ್ಲ. ಆ ಕೋಪದಲ್ಲಿ ಏನಾಗುತ್ತೆ ಅವಾಗ? ಕೋಪ ಬಂದರೆ, ಕೋಪ ಅಥವಾ ಕ್ರೋಧ ಬಂದರೆ ಮನಸ್ಸು ತನವನ್ನು ಬಿಟ್ಕೊಂಡ್ಬಿಡುತ್ತೆ. ಅಂದರೆ ಆ ಸಮೋಹವಾಗ್ಬಿಡುತ್ತೆ. ಸಮೋಹ ಅಂದರೆ ಏನು? ಆ ಮನಸ್ಸು ಯಾವಾಗ ಆ ಕೋಪದಿಂದ ತನವನ್ನು ಕಳ್ಕೊಂಡ್ಬಿಡುತ್ತೋ ಬುದ್ಧಿನಾಶ ಆಗ್ಬಿಡುತ್ತೆ. ಬುದ್ಧಿನಾಶ ಯಾಕಾಗುತ್ತೆ? ಆವಾಗ ಅದರ ಹಿಂದೆಗಡೆ ಇರೋ ಸ್ಮೃತಿ, ಮನಸ್ಸು, ಬುದ್ಧಿ, ಚಿತ್ತ ಅಥವಾ ಸ್ಮೃತಿ, ಆ ಸ್ಮೃತಿ ತನ್ನ ನೆನಪನ್ನು ಕಳ್ಕೊಂಡ್ಬಿಡುತ್ತೆ. ಸ್ಮೃತಿ ತನ್ನ ನೆನಪನ್ನು ಕಳ್ಕೊಂಡ್ರೆ ಬುದ್ಧಿಗೆ ಏನು ಮಾಡಬೇಕು ಅದಕ್ಕೆ ಫೀಡಿಂಗ್ ಇರಲ್ಲ. ಯಾವಾಗ ಫೀಡಿಂಗ್ ಇಲ್ವೋ ಬುದ್ಧಿ ಸ್ವಿಚ್ ಆಫ್. ಬುದ್ಧಿ ಸ್ವಿಚ್ ಆಫ್ ಆದಾಗ ಏನು ಮಾಡೋಕ್ಕೆ ಬರಲ್ಲ, ವಿವೇಕ ಇರಲ್ಲ. ವಿವೇಕ ಇಲ್ಲದೆ ಇದ್ದರೆ ಏನಾಗುತ್ತೆ? ಇದು ಮಾಡಬೇಕಾ ಬೇಡವಾ, ಹೋಯ್ತು. ಆಮೇಲೆ ಏನಾಗುತ್ತೆ? ಮೂಗು ಕೊಯ್ಕೊತೀವಿ ಅಷ್ಟೇ. ಅವನ ಹೆಂಡ್ತಿನೇ ಕಡ್ದಾಕ್ಬಿಡ್ತಾನೆ. ಈಗೆಲ್ಲ ಹೀಗಾಗ್ಬಿಡುತ್ತೆ. ಸಿಕ್ಕಿದ್ರೆ ಸಂಸ್ಕಾರ ಆಗಿ ಆ ಕಡೆ ಎಳ್ಕೊಂಡು ಹೋಗುತ್ತೆ. ವಸ್ತು ಸಿಗದೇ ಇದ್ದರೆ ಈ ಕಡೆ ಆಗುತ್ತೆ. ಇದು 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಆದರೂ ಇನ್ನೂ ಒಂದು ಸಾರಿ ಕೃಷ್ಣ ಭಗವಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ. ಸಂಘದಿಂದ ಕಾಮ, ಕಾಮದಿಂದ ಕ್ರೋಧ, ಕ್ರೋಧದಿಂದ ಸಮೋಹ, ಸಮೋಹದಿಂದ ಸ್ಮೃತಿ ಭ್ರಷ್ಟರಾಗ್ಬಿಡ್ತವೆ. ಆ ಬುದ್ಧಿನಾಶದಿಂದ ಮನುಷ್ಯನು ಏನು ಮಾಡಬೇಕು ಗೊತ್ತಿಲ್ಲದೆ ಮಾಡಬಾರ್ದನ್ನು ಮಾಡಿಬಿಡ್ತಾನೆ. ಆಮೇಲೆ ಮನಸ್ಸು ಶಾಂತವಾದ್ಮೇಲೆ ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತೇ ಅಂತಾನೆ. ಒಂದು ಸಾರಿ ಏನಾಯಿತು, ಒಬ್ಬ ರೈತ ಜಮೀನಿಗೆ ಹೋಗಿದ್ದ. ಬೆಳಗ್ಗೆ ಏನೋ ತಿನ್ಕೊಂಡು ಹೋಗಿರ್ತಾನೆ. ಮಧ್ಯಾಹ್ನ ಹೆಂಡತಿ ಮುದ್ದೆ ಮಾಡಿಕೊಂಡು ತಗೊಂಡೋಗಿ ಅವನಿಗೆ ಬಡಿಸ್ಬೇಕಾಗಿತ್ತು. ಮಧ್ಯಾಹ್ನ 12 ಗಂಟೆ ಕೆಲಸ ಮಾಡಿದ್ದಾನೆ. 1 ಗಂಟೆ ಆಯಿತು, ಹೆಂಡತಿ ಬರಲಿಲ್ಲ. ಹೊಟ್ಟೆ ಹಸಿವಾಗ್ತಾ ಇದೆ. ಆ ಕಡೆ ಕೋಪ ಒಂದು ಕಡೆ, ಹೆಂಡತಿ ಬರಲಿಲ್ವಲ್ಲ ಅಂತ. ಕೊನೆಗೆ ಊಟ ಇಲ್ಲ. ಸಾಯಂಕಾಲದವರೆಗೂ ಕೆಲಸ ಮಾಡ್ದ. ಮನೆಗೆ ಬಂದಿದ್ದ ತಕ್ಷಣ ಅಲ್ಲಿ ಹೆಂಡತಿ ಇಲ್ಲ, ಬೀಗ ಹಾಕಿದ್ದಾಳೆ. ಈಗ ಇವನಿಗೆ ಮೊದಲೇ ಹೊಟ್ಟೆ ಹಸಿವು, ಕೋಪ ಬಂದಿದೆ. ಹೆಂಡತಿ ಬರಲಿಲ್ವಲ್ಲ, ಹೊಟ್ಟೆ ಹಸಿವಾಗಿದೆ, ಕೋಪ ಬಂದಿದೆ. ಈಗ ಕೆಟ್ಟ ಯೋಚನೆಗಳು ಬರೋಕ್ಕೆ ಶುರುವಾಯಿತು. ಹೆಂಡತಿ ಯಾರೋ ಮನೆಗೋ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾಳೆ ಅಂತ. ಕೊನೆಗೆ ಆ ಹೆಂಡತಿ ಬಂದು ಬೀಗ ತೆಗಿತಾ ಇದ್ದಂಗೆ ಅವನ ಕೈನಲ್ಲಿ ಮೊಚ್ಚಿರುತ್ತೆ. ಅಯ್ಯೋ, ಮೊಚ್ಚಿಟ್ಕೊಂಡಿರ್ತಾರೆ. ಅದು ಯಾಕೋ ಏನೋ ನನಗೆ ಗೊತ್ತಿಲ್ಲ. ನಮ್ಮ ಆಶ್ರಮದಲ್ಲೂ ಅಷ್ಟೇ. ಅವನು ಇವನಿದ್ದಾನೆ ಅಲ್ವಾ, ವಾಚ್ಮ್ಯಾನ್ ಇದ್ದಾನೆ, ಬಾಬಣ್ಣ ಅಂತ. ಯಾವಾಗ ಬಂದರೂ ಅವ್ನ ಕೈನಲ್ಲಿ ಮೊಚ್ಚಿಟ್ಕೊಂಡಿರ್ತಾನೆ. ನಾವು ಡಾಕ್ಟ್ರು ಸ್ಟೆಥೋಸ್ಕೋಪ್ ಇಟ್ಕೊಂಡಂಗೆ ಇವನು ಯಾವಾಗ ಮೊಚ್ಚಿಟ್ಕೊಂಡಿರ್ತಾನೆ. ಏನೋ ನೀನು ಮೊಚ್ಚಿಟ್ಕೊಂಡ್ಬರ್ತೀನಿ, ನಮಗೆ ಭಯ ಆಗುತ್ತೋ ಅಂತ ನಾನು ಆಸೆ ಮಾಡ್ತಾ ಇರ್ತೀನಿ. ಹಾಗೆ ಅವನು ಮುಚ್ಚಿಟ್ಕೊಂಡು ಬಂದಿದ್ನಲ್ಲ, ಅಲ್ಲಿಂದ ಹೆಂಡತಿ ಕತ್ತಿಗೆ ಟಕ್ಕಂತ ಹಾಕಿಬಿಟ್ಟ. ಸತ್ತೇ ಹೋಗ್ಬಿಟ್ಟ. ಆಮೇಲೆ ವಿಚಾರ ಗೊತ್ತಾಯಿತು. ಆ ಹೆಂಡತಿ ಬರಬೇಕು ಅಂತಂದಾಗ 12 ಗಂಟೆಗೆ ಆ ಮನೆ ಅವರ ತವ್ರ ಮನೆ ಕಡೆಯಿಂದ ಅವ್ರ ತಂದೆ ತುಂಬ ಸೀರಿಯಸ್ ಆಗಿದ್ದಾರೆ, ಈಗಲೇ ಬರಬೇಕು ಅಂತ ಅಣ್ಣನೋ ತಮ್ಮನ ಯಾವನೋ ಬಂದು ಕರ್ಕೊಂಡು ಹೋಗಿದ್ದ. ಈಗೇನು ಮಾಡ್ತೀರಾ? ಕೋಪದಲ್ಲಿ ಕುಯ್ಕೊಂಡ ಮೂಗು ಮತ್ತೆ ಬರುತ್ತೇನೋ? ಹೀಗಾಗುತ್ತೆ ನೋಡ್ರಿ. ನಿಮ್ಗೆ ಇವಾಗ ಹೇಳಿದ್ದೆ ನಾನು, ಈ ಬುದ್ಧಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಏನು ಕೆಲಸ ಮಾಡುತ್ತೆ ಅಂತ. ಈಗ ನಮಗೆ ಮಾವಿನ ಹಣ್ಣು ನೋಡಿದ ತಕ್ಷಣ ಮಾವಿನ ಹಣ್ಣು ನೋಡಿದ್ರಿ, ಹೋದ್ರಿ, ಚೌಕಾಸೆ ಮಾಡಿದ್ರಿ, ಕೊಂಡ್ಕೊಂಡ್ರಿ, ಎಲ್ಲ ಆಯಿತು. ಮಾವಿನ ಹಣ್ಣು ನೋಡಿದ್ರಿ, ಮನಸ್ಸು ಬೇಕು ಅನ್ನಿಸ್ತು, ಜ್ಞಾನ ಆಯಿತು. ಆಮೇಲೆ ಏನು ಮಾಡ್ತು? ಬುದ್ಧಿ ಚೌಕಾಸಿ ಮಾಡ್ತು. ಅವ್ರು ಕಡಿಮೆ ಕೊಡ್ತಾರೆ, ನೀನು ಯಾಕೆ ಜಾಸ್ತಿ ಹೇಳ್ತೀಯ ಅಂತ ಚೌಕಾಸಿ ಮಾಡಿ ಆ ಮಾವಿನ ಹಣ್ಣನ್ನ ಕೊಂಡ್ಕೊಂಡಿದ್ದು. ಈಗ ಅದು ಮಾವಿನ ಹಣ್ಣು ಅಂತ ಹೇಳಿದ್ಯಾವುದೋ ಬುದ್ಧಿಯ ಹಿಂದೆಗಡೆ ಇರೋ ಚಿತ್ತ. ಯಾಕೆ? ಆ ಚಿತ್ತದಲ್ಲಿ ಹಿಂದೆ ಪ್ರಿಂಟ್ ಆಗಿದೆ.
ತಾಯಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಎಂ ಫಾರ್ ಮ್ಯಾಂಗೋ ಎಲ್ಲ ಪುಸ್ತಕ ತೋರಿಸಿರ್ತಾಳೆ ಅವಳು. ಮೊದಲು ಚಿತ್ರ ತೋರಿಸ್ತಾಳೆ, ಆಮೇಲೆ ನಿಜವಾಗಿ ತೋರಿಸ್ತಾಳೆ, ಅವನು ತಿನ್ಸಿರ್ತಾಳೆ, ಹಿಂಗೆಲ್ಲ ಇರುತ್ತೆ ಅಂತ ಅವನು ಮೊದಲೇ ಸಂಸ್ಕಾರ ಮೂಡಿಬಿಟ್ಟಿರುತ್ತೆ. ಅದು ಎಷ್ಟು ಜನ್ಮಗಳದ್ದು ಇದು. ಹೆಂಗೆ ಹೇಳ್ತೀರಿ ಸ್ವಾಮಿ ನೀವು? ಜನ್ಮಾಂತರಗಳಲ್ಲಿ ಸಂಸ್ಕಾರ ಮೂಡಿದೆ ಅಂತಂದ್ರೆ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಆ ಕರು ಹುಟ್ಟಿದ ತಕ್ಷಣ ಆ ತಾಯಿಯ ಮೊಲೆಗೆ ಹಿಂಗೆ ಗುದ್ದುತ್ತಂತೆ. ಅದಕ್ಕೆ ಯಾರು ಹೇಳ್ಕೊಡ್ತಾರೆ ಸ್ವಾಮಿ? ಹಾಲು ಬರುತ್ತಲ್ಲಿ ಹೇಳಿ. ಇದನ್ನೇನಂತಾರೆ? ಸಂಸ್ಕಾರ. ಹೇಗಿದೆ ನೋಡ್ರಿ. ಆ ಕರುಗೆ ಹೇಳ್ಕೊಡ್ಬೇಕಾಗಿಲ್ಲ ಅಂದ್ರೆ ಇನ್ನು ಯಾರು ಹೇಳ್ಕೊಡ್ಬೇಕು? ಕರು ಆಫ್ಟರ್ ಆಲ್ ಒಂದು ಪ್ರಾಣಿ. ಆದ್ದರಿಂದ ಹೀಗಿರುತ್ತೆ, ಅದು ಸಂಸ್ಕಾರದಲ್ಲಿ ಇರುತ್ತೆ. ಆದ್ದರಿಂದ ಅದೇನು ಮಾಡುತ್ತೆ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾವಿನ ಹಣ್ಣು ಅದು ಹೇಳ್ತಾ ಬರುತ್ತೆ. ಅದು ನೋಡಿದ ತಕ್ಷಣ ಇದು ಮಾವಿನ ಹಣ್ಣು ಅಂತ ಬುದ್ಧಿಗೆ ಡಿಸೈಡ್ ಆಯಿತು. ಆ ಡಿಸೈಡ್ ಆಗಿದ ತಕ್ಷಣ ಅದು ತಿನ್ನಬೇಕು ಅನ್ನೋ ಆಸೆ ಅಲ್ಲಿತ್ತಲ್ಲ, ಬುದ್ಧಿ ಕೊಡ್ತು. ಬುದ್ಧಿ ಕೊಟ್ಟಿದ ತಕ್ಷಣ ಮನಸ್ಸೆಲ್ಲ ಫೈಲ್ ಮಾಡ್ತು. ಆ ಇಂದ್ರಿಯಗಳು ಕೊಟ್ಟಿದ್ದನ್ನೆಲ್ಲ ಫೈಲ್ ಮಾಡಿ ಬುದ್ಧಿ ಕೊಡ್ತು. ಬುದ್ಧಿ ಆ ಹಿಂದೆಗಡೆ ಇರೋ ಚಿತ್ತ ಅಥವಾ ಅದರ ನೆನಪಿನ ಪೆಟ್ಟಿ, ಆ ಸ್ಮೃತಿ ಕಡೆಯಿಂದ ಎಲ್ಲ ತಗೊಂಡು ಇದು ಮಾವಿನ ಹಣ್ಣು ಅಂತ ಡಿಸೈಡ್ ಮಾಡ್ತು. ಮಾಡಿದ ತಕ್ಷಣ ಇವನ್ನೆಲ್ಲ ತಗೊಂಡೋಗಿ ರಿಪೋರ್ಟ್ ಈ ಕಡೆ ಕೊಡುತ್ತೆ. ಯಾರು? ಹಿಂದೆಗಡೆ ಇರೋ ಆ ಜೀವಪ್ಪ ಅಹಂಕಾರಕ್ಕೆ. ಅಹಂಕಾರ ಏನು ಮಾಡುತ್ತೆ? ನಾನು ತಿನ್ನಬೇಕು ಅಂತ ಅನ್ನುತ್ತೆ. ಇದು ಕರ್ತೃತ್ವ ಇಷ್ಟೊತ್ತು ಆಗಿದ್ದು. ಈಗ ಆ ಹಣ್ಣು ನೋಡಿದ ತಕ್ಷಣ ಭೋಕ್ತೃತ್ವ, ಅನುಭೋಗಿಸ್ಬೇಕು, ತಿನ್ನುತ್ತೆ. ತಿಂದಿದ್ದೆ ಚೆನ್ನಾಗಿದೆ, ನಾನು ಎಂಜಾಯ್ ಮಾಡಿದೆ ಅಂತಾನೆ. ಆನಂದ ಮಣ್ಣು ಎಲ್ಲಿಂದ ಬಂದಿದೆ? ಮಾವಿನ ಹಣ್ಣಿಂದ ಅಲ್ಲ, ಒಳಗಡೆಯಿಂದ ಬಂದಿರೋದು. ಅದು ಗೊತ್ತಿಲ್ಲ ಚಿತ್ತಕ್ಕೆ, ಇಷ್ಟೇ ಗೊತ್ತಿರೋದು ಅದಕ್ಕೆ. ಆದರೆ ನೇರಾದ ಅನುಭವವಾದ ಆತ್ಮನ ನಾವು ತಿಳ್ಕೊಂಡಾಗ ಅದು ಎಲ್ಲವೂ ತೋರಿಸುತ್ತೆ. ದಡ್ಡ ವಸ್ತುಗಳಲ್ಲಿ ಆನಂದ ಇಲ್ಲ. ನೀನು ಆ ವಸ್ತು ಬಾಯಿಟ್ಕೊಂಡಿದ್ದ ತಕ್ಷಣ ಮನಸ್ಸು ನಿಧಾನವಾದಾಗ ನಿನಗೆ ತೋರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ಒಳಗಡೆ ಇರೋ ಆತ್ಮಾನಂದವೇ ಎಲ್ಲ ವಸ್ತುಗಳಲ್ಲಿ ತೋರ್ಕೋಬೇಕು. ಹಾಗಾದರೆ ಋಷಿ ಮುನಿಗಳು ವಸ್ತು ಇಲ್ಲದೆ ನನ್ನ ಒಳಗಡೆಯಿಂದಲೇ ಆನಂದ ತೋರ್ತಾ ಇದ್ದರೆ ವಸ್ತು ಇಲ್ಲದೆ ಆ ಆನಂದವನ್ನು ಟ್ಯಾಪ್ ಮಾಡೋದು ಹೇಗೆ ಅಂತ ಪ್ರಶ್ನೆ ಹಾಕಿ ನಮಗೆ ಇವು ತೋರಿಸ್ಕೊಡ್ತಾ ಇದ್ದಾರೆ. ನಾವು ಈ ಸಾಧನೆಗಳನ್ನ ಮಾಡಿ ಹೀಗೆ ತಿಳ್ಕೊಂಡ್ರೆ ವಸ್ತುಗಳು ಇಲ್ಲದೆ ಆನಂದವಾಗಿರೋದು. ಅದಕ್ಕೋಸ್ಕರನೇ ಋಷಿ ಮುನಿಗಳು ಕಾಡುಗಳಲ್ಲಿದ್ದರು. ಅಷ್ಟು ಸಿದ್ಧಿಗಳಿದ್ದರು, ಸಿದ್ಧಿಗಳು. ಅವರು ರಾಜರು ಬರಲಿ, ಪ್ರಜೆಗಳು ಬರಲಿ, ಮೈ ತುಂಬ ಹೊಟ್ಟೆ ತುಂಬ ಅನ್ನ ಗಿನ್ನ ಕೇಳಿದು ಕೊಡ್ತಾ ಇದ್ದರು. ಅವರು ಮಾತ್ರ ಏನು ಇಲ್ಲದೆ ಭಿಕಾರಿಗಳಂಗೆ ಭಿಕ್ಷೆ ಎತ್ಕೊಂಡು ಕಾಡಿನಲ್ಲಿ ಅವರಷ್ಟು ಸುಖವಾಗಿ ಯಾರಿಗೂ ಇರಕ್ಕೆ ಬರ್ತಾ ಇರಲಿಲ್ವಲ್ಲ. ಏನಿರಬಹುದು ಅಂತ ನಾವೇ ನೋಡ್ಕೋಬೇಕು. ಆದ್ದರಿಂದ ಈ ಅಂತಃಕರಣ ಅನ್ನೋದು ಹೋಲಿಸ್ತಾರೆ ಸ್ವಾಮಿಗಳು. ಈ ಗಡಿಯಾರಕ್ಕೆ ಕೀ ಕೊಡ್ಬೇಕು ನಾವು. ಈಗಿನ ಗಡಿಯಾರ ಕೀ ಕೊಡಬೇಕಾಗಿಲ್ಲ, ನಡ್ಕೊಂಡು ಹೋಗ್ತಾ ಇರ್ತಾನೆ. ಮೊಬೈಲ್ಗೆ ಚಾರ್ಜ್ ಮಾಡಿದ್ರೆ ಸಾಕು. ಹಿಂದೆ ಆ ಗಡಿಯಾರಗಳಿಗೆ ದಿನಕ್ಕೊಂದ್ಸಾರಿ ಕೀ ಕೊಡಬೇಕಾಗ್ತಾ ಇತ್ತು. ಅದು ಇವಾಗ ಸೆಲ್ ಹಾಕಿಬಿಟ್ರೆ 1 ವರ್ಷ 6 ತಿಂಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಆ ಸೆಲ್ ಆಗಲಿ ಕೀ ಕೊಟ್ಟಾಗ ಇದು ಆ ಚಿತ್ತ ಇರುತ್ತಲ್ಲ ಅದನ್ನು ಪ್ರಚೋದನೆ ಮಾಡುತ್ತಂತೆ. ಕೀ ಕೊಟ್ಟರೆ ಆ ಚಿತ್ತ ಪ್ರಚೋದನೆ ಆಗಿದ್ದು ಬುದ್ಧಿ ಮನಸ್ಸು ಹೀಗೆ ಹೊರಗಡೆಗೆ ಇದು ಆ ವಾಕ್ನಲ್ಲಿ ಒಂದು ಕೀ ಕೊಟ್ಟರೆ ಒಂದು ರಿಂಗ್ ತಿರುಗಿದ್ರೆ ಸಾಕಂತೆ ಒಂದು ಚಕ್ರ, ಮಿಕ್ಕಿರೋ ಚಕ್ರಗಳೆಲ್ಲ ತಿರುಗ್ತಾ ಇರುತ್ತಲ್ಲ, ಹಾಗೆ ನಮ್ಮ ಜೀವನದ ಸೈಕಲ್ ಸುತ್ತುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಪ್ರತಿಯೊಂದು ವಸ್ತುವನ್ನು ಕಂಡ ಒಡನೆ ಹಿಂದಿನ ಅನುಭವದ ನೆನಪಿನ ಬಲದಿಂದ ನಾವು ಅದನ್ನು ಗುರುತಿಸ್ತೀವಿ, ಎಲ್ಲ ಮಾಡ್ತೀವಿ. ಹೀಗೆ ಆ ಸ್ಮೃತಿ ಶಕ್ತಿಯು ಹೋಗ್ಬಿಟ್ರೆ ನಮ್ಮ ಯಾವುದೊಂದು ವ್ಯವಹಾರವು ಸಾಗೋದಿಲ್ಲ. ಇದರಿಂದ ಸ್ಪಷ್ಟವಾಗುತ್ತೆ ಇನ್ನು ಬುದ್ಧಿ ಎಂಬುದು ಇದನ್ನು ಮಾಡಬೇಕು ಮಾಡಬಾರದು. ಇದಕ್ಕೆ ವಿವೇಕದ ಹೆಸರು. ಅದಕ್ಕೆ ಇವೆಲ್ಲಿಂದ ಬರುತ್ತೆ? ವಿವೇಕ ಎಲ್ಲಿ ಬೆಳೆಯುತ್ತೆ? ಶಾಸ್ತ್ರದ ವಿಚಾರ ಕೇಳಿದರೆ ಶಾಸ್ತ್ರದಲ್ಲಿ ವಿಹಿತವಾದ ಕರ್ಮಗಳು, ಅವಿಹಿತವಾದ ಕರ್ಮಗಳು. ಶಾಸ್ತ್ರನೇ ಇದಕ್ಕೆ ಆಧಾರ. ನೋಡಪ್ಪ, ಇಂಥ ಕೆಲಸ ಮಾಡಬೇಕು, ಇಂಥ ಕೆಲಸ ಮಾಡಬಾರ್ದು, ಸತ್ಯವನ್ನು ಹೇಳಬೇಕು, ಮತ್ತು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಹಿಂಸೆ ಮಾಡಬಾರ್ದು, ಇಂಥ ಕೆಲಸ ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ಶೌಚವಾಗಿರಬೇಕು, ಕಳ್ತನ ಮಾಡಬಾರ್ದು, ಹಿಂಗೆಲ್ಲ ಹೇಳಿರುತ್ತಲ್ಲ. ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋದು
ಶಾಸ್ತ್ರವೇ ನಮಗೆ ತೋರಿಸಿರುತ್ತೆ. ಇವೆಲ್ಲ ಪ್ರಿಂಟ್ ಆಗಿರುತ್ತೆ. ಹಿಂಗೆ ಗುರುಕುಲದಲ್ಲಿ ಇದ್ದರೆ ಇವೆಲ್ಲ ಪ್ರಿಂಟ್ ಆಗುತ್ತೆ. ಗುರುಕುಲಕ್ಕೆ ಹೋಗಲ್ವೇ ಇವಾಗ? ಆ ದುರಾದೃಷ್ಟಕ್ಕೆ ನಮಗೆ ಸ್ಕೂಲ್ಗಳೆಲ್ಲಾದರೂ ಮಾರಲ್ ಸೈನ್ಸ್ ಅಂತ ಪಾಠಗಳಿರ್ತಾ ಇತ್ತು, ಈ ಕಥೆಗಳೆಲ್ಲ ಬರ್ತಾ ಇತ್ತು. ಇವಾಗ ಅದೂ ಇಲ್ಲ, ತೆಗೆದಾಕ್ಬಿಟ್ಟಿದ್ದಾರೆ. ಇವರೆಲ್ಲ ಬುದ್ಧಿವಂತರು ಇವಾಗ. ಇನ್ನಿವಾಗ ಎಲ್ಲಿಂದ ಬರಬೇಕು ಇವರಿಗೆ? ಗೋವಿಂದ ಗೋವಿಂದ ಅಷ್ಟೆ. 3 ನಾಮ, ಪಂಗನಾಮ ಅಷ್ಟೆ. ಈಗ ವಿವೇಕ ಪ್ರತ್ಯಯವನ್ನು ಈ ಸ್ವಾಮಿಗಳು ಈ ವಿವೇಕ ಪ್ರತ್ಯಯಗಳನ್ನ ಯಾವುದಕ್ಕೆ ಹೋಲಿಸ್ತಾರೆ ಅಂತಂದರೆ, ನೀವು ಬ್ಯಾಂಕ್ನಲ್ಲಿ ಹೋಗಿದ್ದೆ, ಚೆಕ್ ಕೊಡ್ತೀರಾ. ಚೆಕ್ ಕೊಟ್ಟಿದ ತಕ್ಷಣ ಅವರೊಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ಬಂದಿದ್ದೆ ಪ್ರತ್ಯಯಗಳು, ವಿವೇಕ ಪ್ರತ್ಯಯಗಳು. ಆ ವಿವೇಕ ಪ್ರತ್ಯಯಗಳಿದ್ದಂಗೆ ನಿಮ್ಮ ಹತ್ರ ಆ ಟೋಕನ್ ಕೊಟ್ಬಿಟ್ರೆ ಸಾಕು, ನಿಮ್ಮದು ಕ್ಯಾಶ್ ನಿಮಗೆ ಬಂತು ಅಂತ. ಆ ಟೋಕನ್ ಅವ್ರು ಕರೀತಾರೆ, ಅಥವಾ ಆಮೇಲೆ ನಾಳೆ ಬೇಕಾದರೂ ಬಂದು ನೀವು ದುಡ್ಡು ತಗೊಂಡು ಹೋಗ್ಬೋದು. ಹಾಗೆ ಈ ಚಿತ್ತದಲ್ಲಿ ಎಲ್ಲವೂ ಕೂಡ ಈ ಪ್ರತ್ಯಯ ರೂಪದಲ್ಲಿ, ಸಂಸ್ಕಾರ ರೂಪದಲ್ಲಿ ಮೂಡ್ಕೊಂಡಿರುತ್ತೆ. ನಾವು ಯಾವಾಗ ಬೇಕಾದರೂ ಒಳ್ಳೆಯದನ್ನು, ಕೆಟ್ಟದ್ದು ಎರಡೂ ಇರುತ್ತೆ. ನಾವು ಆದಷ್ಟು ಒಳ್ಳೇದು ಕೂಡ ಹಾಕಿದ್ರೆ ನಿಮಗೆ ಒಳ್ಳೆಯ ಹಣ ಬರುತ್ತೆ, ಕೆಟ್ಟದ್ದು ಕೂಡ ಹಾಕಿದ್ರೆ ಕೆಟ್ಟದ್ದು ನಿಮಗೆ ಫಲ ಬರುತ್ತೆ. ಆದ್ದರಿಂದ ಈ ಉಂಟಾಗುವ ವಿವೇಕ ರೂಪವಾದ ಪ್ರತ್ಯಯಗಳು ನಮಗೆ ಇವೇ ಬೇಕಾಗಿರೋದು. ಇವು ಎಲ್ಲಿಂದ ಬರುತ್ತೆ? ಸತ್ಸಂಗ ಶ್ರವಣದಿಂದ. ನಾವು ಇದನ್ನೇ ಮಾಡೋಕ್ಕೆ ರೆಡಿ ಇಲ್ವೇ? ಅದು ಬಂದಿರೋದು ಕಷ್ಟ. ಅಟ್ಲೀಸ್ಟ್ ಯಾವ ಹಿಂದಿನ ಜನ್ಮ ಪುಣ್ಯ ಜನ್ಮನೋ ನಾವು ಇವುಗಳನ್ನ ಕೇಳ್ತಾ ಇದ್ದೀವಿ. ಏನು ಕೇಳಿದ ತಕ್ಷಣ ಇದು ನಮಗೆ ಒಗ್ಬಿಡ್ತು ಅಂತೆಲ್ಲ. ಇದು ಅಟ್ಲೀಸ್ಟ್ ತಿಳಿದ ಮೇಲೆ ನಾನು ಎಷ್ಟು ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ, ಅದು ಮುಖ್ಯ ತಾನೆ. ಅಳವಡಿಸ್ಕೊಂಡೇ ಇದ್ದರೆ ಏನು ಲಾಭ? ಹಾಗೆ ಅದಕ್ಕೋಸ್ಕರ ಬದನೆಕಾಯಿ ಇರೋದು ತಿನ್ನಲಿಕ್ಕೆ, ಅರ್ಹತೆ ಇರೋದು ಹೇಳಲಿಕ್ಕೆ ಆಗ್ಬಿಡುತ್ತೆ. ಆಮೇಲೆ ಹಾಗಾಗಬಾರ್ದು. ಆಗ ಮನುಷ್ಯನು ಇದ್ರು ಸತ್ತಂತೆ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮಾತ್ಸರ್ಯಗಳು ತುಂಬ್ಕೊಂಡ್ಬಿಟ್ಟಾಗ ಅವನೇನು ಇದ್ರು ಸತ್ತಂತೆ. ಹೀಗೆ ನೋಡುವಾಗ ಮನುಷ್ಯನ ವ್ಯಕ್ತಿತ್ವ ಇರಬೇಕಾದ್ರೆ, ಹಾಗಾದರೆ ಮನುಷ್ಯ ಅಂತ ಅನ್ಬೇಕಾದ್ರೆ ಅವನಿಗೆ ಯಾಕೆ ಹೆಸರು ಬಂತು? ಮನುಷ್ಯ. ಮನಿ ಅಂತಂದರೆ ಮನಸ್ಸು. ಆದ್ದರಿಂದ ಎಲ್ಲ ಇದಕ್ಕಿಂತ ಮನಸ್ಸು ಅತ್ಯಂತ ಶ್ರೇಷ್ಠವಾದಂತೆ. ಇದು ಎಲ್ಲರಿಗೂ ಇದೆ, ಪ್ರಾಣಿಗಳಿಗಿದೆ, ಇವನ್ ಗಿಡ ಮರಗಳಿಗಿದೆ ಅಂತಾರೆ. ಆದರೆ ಮನುಷ್ಯನಲ್ಲಿ ವೃದ್ಧಿಯಾದಷ್ಟು ಮನಸ್ಸು ಮತ್ತೆ. ಆದರೆ ನಿಜವಾಗ್ಲೂ ನಾವು ಅದನ್ನು ಉಪಯೋಗಿಸ್ಕೊತಾ ಇದ್ದೀವೋ? ನಾವು ಕ್ವಶ್ಚನ್ನ ಹಾಕ್ಕೋಬೇಕು. ಹಾಕ್ಕೊಂಡ್ರೆ ಉಪಯೋಗ. ಈ ಮನಸ್ಸು ವಿಚಾರ ಸರಿಯಾಗಿ ಹೇಳಬೇಕು ಅಂತಂದರೆ ವೇದಾಂತ ಬಿಟ್ಟರೆ ಯಾವುದೂ ಸಿಗೋದಿಲ್ಲ. ಈವನ್ ಸೈನ್ಸ್ ಮನಸ್ಸು ಹೇಳೋಕ್ಕೆ ಬರೋಲ್ಲ. ಮನಸ್ಸು ಅಂದರೆ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಇವರು BM ಹೆಗ್ಡೆ ಹೇಳ್ತಾರೆ, ವಾಟ್ ಈಸ್ ಮೈಂಡ್ ಎವ್ರಿವೇರ್ ಅಂತಾರೆ. ಹಾಗೆ ಮೈಂಡ್, ನೋ ಮೈಂಡ್ ಅಂತ. ಹಾಗೆ ಅಂದರೆ ಎಲ್ಲ ಕಡೆ ಮನಸ್ಸೇ ಇರೋದು. ಆ ಮನಸ್ಸನ್ನ ಆತ್ಮ ಅಂತಲೂ ಕರೀತಾರೆ. ಆತ್ಮ ಅಲ್ಲ, ಆತ್ಮನಿಗಿಂತ ಅದು ಆತ್ಮ ಇನ್ನೂ ಹಿಂತಡಿಕೆ ಇರ್ತಾನೆ. ಏನಾದರೂ ಇದೆ, ಮನಸ್ಸಿದ್ರೆ ಮಾರ್ಗ ಹೇಳ್ತೀವಲ್ಲ ನಾವು. ಹಾಗೆ ಅದಕ್ಕೋಸ್ಕರ ಹಾಗಾದರೆ ಮನುಷ್ಯನ ವ್ಯಕ್ತಿತ್ವ, ಮನಸ್ಸು, ಮನುಷ್ಯ ಅಂತ ಅನ್ಬೇಕಾದ್ರೆ ಅವನು ಏನಾಗಬೇಕು? ಪುರುಷಾರ್ಥ ಸಾಧನೆಗೆ ಯೋಗ್ಯನಾದರೆ ಮಾತ್ರ ಅವನ ಮನುಷ್ಯ ಅಂತ ಕರಿಬೇಕು. ಇಲ್ದಿದ್ರೆ ಪ್ರಾಣಿಗಳಿಗೂ ಇವನಿಗೆ ಏನು ವ್ಯತ್ಯಾಸ? ಏನಿಲ್ಲ. ಅವು ಇವರಿಬ್ಬರೂ ಹುಟ್ಟುತ್ತೆ, ಬೆಳೆಯುತ್ತೆ, ಮಕ್ಕಳನ್ನ ಹಾಕುತ್ತೆ, ಒಂದಿನ ಸಾಯುತ್ತೆ. ನಾವು ಅಷ್ಟೇ ಮಾಡಿದ್ರೆ ಏನು ರೋಟಿ ಕಪಡ ಮಕ್ಕಳ ಅಷ್ಟೇ, ಏನು ಉಪಯೋಗ ಇಲ್ಲ. ಆದ್ದರಿಂದ ಅದಕ್ಕೆ ಸ್ಮೃತಿಯು ಅವಶ್ಯ. ಆ ಸ್ಮೃತಿ ಎಷ್ಟು ಮುಖ್ಯ ಅಂತ ಗೊತ್ತಾಯ್ತು ನೋಡ್ರಿ. ಆ ಸ್ಮೃತಿ ಎಲ್ಲವೂ ಅಲ್ಲಿರೋದು. ನಮ್ಮ ಹಿಂದಿನ ಜನ್ಮದ ಸ್ಮೃತಿ ಈಗ ಬರುತ್ತೆ, ಇರುತ್ತೆ. ಅದಕ್ಕೆ ಸ್ಮೃತಿಯು ನೆಟ್ಟಗಿರಬೇಕಾದ್ರೆ ಆ ಸ್ಮೃತಿ ಇಂಪಾರ್ಟೆಂಟು. ಆ ಸ್ಮೃತಿ ನೆಟ್ಟಗಿರಬೇಕಾದ್ರೆ ಏನಾಗಿರಬೇಕು? ನಮ್ಮ ಮನಸ್ಸಿನಲ್ಲಿ ಕಾಮಕ್ರೋಧಗಳಿಂದ ಸಮೋಹ ಉಂಟಾಗಬಾರ್ದು, ಕಾಮಕ್ರೋಧಗಳಾಗಬಾರ್ದು ಅಂತಂದರೆ ಏನು ಮಾಡಬೇಕು? ಅದು ವಿಷಯ ಸಂಘವಿರಬಾರ್ದು. ಸಂಘ ಹೋಗಬೇಕಾದ್ರೆ ವಿಷಯ ಧ್ಯಾನ ತಪ್ಪಬೇಕು, ವಿಷಯಗಳ ಧ್ಯಾನ ಮಾಡೋದನ್ನು ಬಿಡಬೇಕು. ಹೀಗೆ ವಿಷಯ ಧ್ಯಾನವೇ ಸರ್ವ ಅನರ್ಥಕ್ಕೂ ಮೂಲ ಅಂತ ಏರ್ಪಡುತ್ತೆ. ಮೂರೊತ್ತು ನಾವು ವಿಷಯಗಳನ್ನ ಚಿಂತನೆ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮಲ್ಲಿ
ವಿಷಯಿಗಳು, ಇವರು ವಿಷಯಿಗಳು ಅಂತಾರೆ. ವಿಷಯಿಗಳು ಅಂತಂದರೆ ಮೂರೊತ್ತು ವಿಷಯಗಳ ಚಿಂತನೆ ಮಾಡೋವು ನಾವು, ಅದಕ್ಕೋಸ್ಕರ ಅದು ಉಪಯೋಗ ಇಲ್ಲ. ಆದ್ದರಿಂದ ಏನು ಗುಣ ಇದು? ಅಸುರಿ ಗುಣ, ರಾಕ್ಷಸರು. ನಾವು ನಿಜವಾಗ್ಲೂ ಮನುಷ್ಯರಾಗಬೇಕಾದ್ರೆ ದೇವರ ಚಿಂತನೆ ಮಾಡಬೇಕು ಅಂತ ಹೇಳಿ. ಈ ಕ್ರಮದಿಂದ ನಾವು ಬೀಳುವೆವೆಂದು ಮನಸ್ಸಿಗೆ ಬಂದರೆ ನಾವು ಹೇಳೋದಕ್ಕೆ ಈ ಅನರ್ಥಗಳು ತಪ್ಪಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತೀವಿ ನಾವು. ವಿಷಯ ಚಿಂತನೆಯನ್ನು ಮಾಡ್ತಿದ್ರೆ ಕಾಮ ಕ್ರೋಧಾದಿಗಳು ಇವೆಲ್ಲ ಹಿಂದಕ್ಕೆ ಜಾಸ್ತಿ ಆಗ್ತಾ ಬರುತ್ತೆ. ಇದು ನಮ್ಮನ್ನು ನಾನು ಪರೀಕ್ಷಿಸಿಕೊಳ್ತಿದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ತಾ ಇರಬೇಕು. ಇಂಟ್ರಾಸ್ಪೆಕ್ಷನ್, ಸೆಲ್ಫ್ ಅನಾಲಿಸಿಸ್. ರಾತ್ರಿ ಮಲ್ಕೊಡುವಾಗ ನನ್ನ ಮನಸ್ಸನ್ನು ನಾನು ಎಷ್ಟು ಇವತ್ತು ಪರಮಾತ್ಮನ ಚಿಂತನೆ ಮಾಡಿದೆ, ಎಷ್ಟು ಹೊರಗಡೆ ವಿಷಯಗಳ ಚಿಂತನೆ ಮಾಡಿದೆ, ನಾವೇ ನೋಡ್ಕೋಬೇಕು. ಅದಕ್ಕೆ ನಮ್ಮ ವಾಚ್ಮೆನ್ ಆಗಿ ಏನು ಮಾಡಬೇಕು, ಅವಾಗ ಇಟ್ಟು ನಾವು ಅಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ ಆಯಿತು, ಎಲ್ಲಾದರೂ ಆಯಿತು, ಮನೆ ಇತ್ತು, ಒಬ್ಬ ವಾಚ್ಮ್ಯಾನ್ ಇದ್ದರೆ ಅವನು ನೋಡಿ ಫಿಲ್ಟರ್ ಮಾಡಿ ಒಳಗೆ ಬಿಡ್ತಾರೆ. ಹಾಗೆ ನಮ್ಮ ಮನಸ್ಸು ವಾಚ್ಮೆನ್ ಮಾಡಿಕೊಂಡು ಒಳಗಡೆ ನಾನು ಏನು ಬಿಡ್ತಾ ಇದ್ದೀನಿ, ದಿನ ನಾವು ಎಂಥದನ್ನು ಇಂಥ ಒಳ್ಳೆ ಸಂಸ್ಕಾರ ಬಿಡ್ತಾ ಇದ್ದೀನಿ ಒಳಕ್ಕೆ, ಬಾಗಿಲುಗಳಲ್ಲಿ ದ್ವಾರಪಾಲಕರಾಗಿ ಇದ್ಕೊಂಡು, ಇಲ್ಲ ಈ ಕೆಟ್ಟ ಸಂಸ್ಕಾರಗಳನ್ನ ಬಿಟ್ಟು ಕೆಟ್ಟ ಸಂಸ್ಕಾರಗಳಿಂದ ಕೆಟ್ಟ ಸಂಸ್ಕಾರ ಬೆಳೆಸ್ಕೊತಾ ಇದ್ದೀನ ಅಂತ. ಹೆಂಗಾಗುತ್ತಿದು? ಯಾರು ಬೆಳ್ಳುಳ್ಳಿ ತಿಂತಾರೋ ಅವನ ಉಸಿರಿನಲ್ಲೂ ಕೂಡ ಬೆಳ್ಳುಳ್ಳಿ ವಾಸನೆ ಬರ್ತಾ ಇರುತ್ತಲ್ಲ, ಹಾಗೆ ಮೂರೊತ್ತು ಪ್ರಪಂಚ ಚಿಂತನೆ ಮಾಡೋ ಅಂಥವ್ರಿಗೆ ಮೂರೊತ್ತು ಅದೇ ಚಿಂತನೆ ಇರುತ್ತೆ ಅಲ್ವಾ? ಹಾಗೆ ಈಗ ನಮಗೇನಾಗ್ಬಿಟ್ಟಿದೆ, ವ್ಯವಹಾರವೇ ವಿಷಯಮಯವಾಗಿಬಿಟ್ಟಿದೆ. ವಿಷಯ ಅದನ್ನೇನಂತ ಕರಿತೀವಿ? ವಿಷಮಯವಾಗಿದೆ. ನಿಜ, ಅದಕ್ಕೆ ದುಃಖಾಲಯ ಅಂತ ಹೇಳೋದು ಅಷ್ಟೇ. ಹೀಗೆ ಮೆಲ್ಮೆಲ್ಗೆ ನಾವು ಬೀಳುತ್ತಿರುವುದನ್ನು ಕಂಡುಕೊಂಡು ಉಪಾಯದಿಂದ ಮೇಲೆ ಕೇಳೋದಕ್ಕೆ ಪ್ರಯತ್ನ ಮಾಡಬೇಕು. ಏನು ಪ್ರಯತ್ನ? ಕಂಬ ಇಟ್ಕೊಂಡು ತಿರುಗ್ರಿ, ದೇವ್ರನ್ನ ಇಟ್ಕೊಂಡು ವ್ಯವಹಾರ ಮಾಡಿರಿ. ಅದಕ್ಕೆ ಕರ್ಮಯೋಗದಲ್ಲಿ ಪರಮಾತ್ಮನ ಸೇರಿಸ್ಕೊಳ್ರಿ ಅಂತ ಹೇಳಿ. ಸ್ಥಿತಪ್ರಜ್ಞರು ಆತ್ಮಜ್ಞಾನದ ಬರದಿಂದ ಆತ್ಮಚಿಂತನೆಯಲ್ಲಿಯೇ ನಿಂತಿರುವುದರಿಂದ ಅವರಿಗೆ ಯಾವ ಅನರ್ಥಗಳು ಆಗೋದಿಲ್ಲ. ತುಂಬ ಇಂಪಾರ್ಟೆಂಟು. ಸ್ಥಿತಪ್ರಜ್ಞನಿಗೆ ಯಾಕೆ ಆಗೋದಿಲ್ಲ? ನಮಗೆ ಗೊತ್ತು ಎಲ್ಲ ರಿವರ್ಸ್ ಆಗಿಬಿಟ್ಟಿದೆ ಅಂತ. ಏನು? ಅಧ್ಯಾಸ, ಅವಿದ್ಯೆ, ಕಾಮ, ಕರ್ಮ, ಸಂಕಲ್ಪ, ಜನ್ಮ, ಆಮೇಲೆ ಸಂಕಲ್ಪ ಆದಮೇಲೆ ಕರ್ಮ, ಕರ್ಮ ಆದಮೇಲೆ ಜನ್ಮ, ಜನ್ಮ ಆದಮೇಲೆ ಮೃತ್ಯು, ಮೃತ್ಯು ಆದಮೇಲೆ ಜನ್ಮ. ಈ ಸೈಕಲ್ ಸುತ್ತಾ ಇರ್ತೀವಿ. ಆದರೆ ಬ್ರಹ್ಮಜ್ಞಾನಿಗೆ ಇದು ರಿವರ್ಸ್ ಆಗಿಬಿಟ್ಟಿರುತ್ತೆ. ಅವನಿಗೆ ಯಾವುದು ಅನರ್ಥಗಳಿಲ್ಲ. ಈ ಅನರ್ಥ ಪರಂಪರೆಯಿಂದ ಪಾರಾಗುವುದಕ್ಕೆ ಭಗವತ್ ಚಿಂತನೆ ಮುಖ್ಯವಾದ ಉಪಾಯ. ಅದೇ ಹೇಳಿದ್ನಲ್ಲ, ನಿಮಗೆ ಯಾವುದು ಸುಲಭನೋ ಮೂರೊತ್ತು ಒಟ್ಟಿನಲ್ಲಿ ದೇವರ ಕಡೆ ಇರಬೇಕು. ಪುರಾಣ ಓದ್ರಿ, ಭಗವದ್ಗೀತೆ ಓದ್ರಿ, ನಿಮಗೆ ಸುಲಭವಾಗಿರೋದು. ಮೂರೊತ್ತು ಈ ಬ್ರಹ್ಮಜ್ಞಾನಿಗಳು ವಿಚಾರ ಮಾಡಿರಿ, ಒಳ್ಳೆ ಜೀವನ ಚರಿತ್ರೆ ಪುಸ್ತಕಗಳು ಓದ್ರಿ, ರಾಮಾಯಣ ನೋಡ್ರಿ, ಮಹಾಭಾರತ ನೋಡ್ರಿ, ಎಷ್ಟೊಂದಿರುತ್ತೆ. ಇಲ್ಲ ಭಗವದ್ಗೀತೆ ಶ್ಲೋಕಗಳನ್ನ ಹೇಳೋರಾದರೆ ಅದನ್ನು ಹೇಳ್ಕೊಳ್ರಿ, ಅದು ಪಾರಾಯಣವೇ. ಹೀಗೆ ನಿಮಗೆ ಯಾವ ಸುಲಭನೋ ದಿನಕ್ಕೊಂದು ಅರ್ಧ ಗಂಟೆ ಭಜನೆ ಮಾಡಿರಿ. ಹಾಗೆ ಈ ಥರದ್ದೆಲ್ಲ ನಾವು ಮಾಡ್ತಾ ಇರಬೇಕಾಗುತ್ತೆ. ಸಾಧಕರಿಗೆಲ್ಲ ಇದು ಪ್ರಯೋಜನವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಇದು ಮುಗೀತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.